ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವಿಘ್ನ ನಿವಾರಕನಾದ ಗಣಪತಿಯನ್ನು ಅಂತರಂಗದಲ್ಲಿ ಭಕ್ತಿಪೂರ್ವಕವಾಗಿ ನಮಿಸಿ ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಮೊನ್ನೆ ದಿನ ನಾವು ಭಗವದ್ಗೀತೆಯ ಪ್ರವೇಶಿಕೆಯನ್ನು ಸಂಜಯನ ಕಥಾಭಾಗವಾಗಿ ಆರಂಭ ಮಾಡಿ ತುಂಬ ರಸಮಯವಾಗಿದ್ದ ಲೋಕದಿಂದ ನಿನ್ನೆ ದಿನ ಕೃಷ್ಣನ ಭಗವದ್ಗೀತೆಯ ಅಧ್ಯಾಯಗಳ ಪ್ರವೇಶಿಕೆಯ ಹಾಗೆ ಮೊದಲನೆಯ ಮತ್ತು ಎರಡನೆಯ ಅಧ್ಯಾಯದಿಂದ ಮೂರನೆಯ ಅಧ್ಯಾಯದ ಭಾಗಕ್ಕೂ ಬಂದು ಸುಮಾರಾಗಿ ನಾವು ಒಂದು ಅರ್ಧ ಭಾಗ ಅನ್ನುವ ಹಾಗೆ ಕೆಲವು ಅಂದರೆ ಅಧ್ಯಾಯದ ಪೂರ್ಣ ಮಾಡಲಿಲ್ಲ ನಾನು, ಆ ಅರ್ಥದಲ್ಲಿ ಅರ್ಧ ಭಾಗಕ್ಕೆ ನಿಲ್ಲಿಸಿರುವ ಸಂಗತಿಯನ್ನು ನೀವು ಗಮನಿಸಿದ್ದೀರಿ. ವಾಸ್ತವಿಕವಾಗಿ ತುಂಬ ರಸಭರಿತವಾದ ಕಥಾಭಾಗವಾಗಿ ಆರಂಭವಾಗುವ ಭಗವದ್ಗೀತೆ ಸ್ವಲ್ಪ ಕ್ಲಿಷ್ಟವೂ ಸ್ವಲ್ಪ ನೆನಪಾಗುವುದಕ್ಕೆ ಕಷ್ಟವೂ ಹೇಳಿದ್ದು ಅರ್ಥವಾಗಲಿಲ್ಲ ಅನ್ನುವ ಭಾವವನ್ನು, ಇದು ಯಾಕೆ ಇಷ್ಟು ಜಟಿಲವಾಯಿತು ಅನ್ನುವ ಪ್ರಶ್ನೆಯನ್ನೆಲ್ಲ ನಿನ್ನೆ ಉಂಟು ಮಾಡಿದ್ದರೆ ಅದು ಅನಿವಾರ್ಯ. ಯಾಕೆಂದರೆ ಕೃಷ್ಣನ ಮಾತು ಅವನೇ ಹೇಳಿದ ಹಾಗೆ ಅದು ಅತ್ಯಂತ ಗುಹ್ಯತರವಾದ ಜಗತ್ತಿನ ರಹಸ್ಯವನ್ನು ಹೇಳುವಂಥದ್ದನ್ನು ನಾನು ಹೇಳ್ತಿದ್ದೇನೆ ಅಂತ ಹೇಳುವುದಕ್ಕೆ ತೊಡಗಿದ್ದ. ಸಂಕ್ಷಿಪ್ತವಾಗಿ ನೀವು ನೆನಪು ಮಾಡಿಕೊಳ್ಳಬಹುದಾದರೆ ಒಟ್ಟು ದಿಶೆ ಹೇಗಿತ್ತು ಅಂದರೆ, ಕೃಷ್ಣ ಕರ್ಕೊಂಡು ಹೋದದ್ದು ಒಂದು ಕಡೆಯಿಂದ ದೇಹನಾಶ ಆಗ್ತದೆ ಅನ್ನುವ ಭಯಕ್ಕೆ ಸ್ಪಷ್ಟ ಉತ್ತರವನ್ನು ಕೊಟ್ಟ. ಆಗೆಲ್ಲ ಹೇಳಿದ ಅಜೋ ನಿತ್ಯ ಶಾಶ್ವತೋಯಂ ಅಥವಾ ನ ಜಾಯತೆ ಮ್ರಿಯತೆ ವಾ ಅಥವಾ ನೈನಂ ಛಿಂದಂತಿ ಶಸ್ತ್ರಾಣಿ, ಇಂಥ ಮಾತುಗಳ ಮೂಲಕ ನೀನು ಯಾವುದನ್ನು ಸಾಯ್ತದೆ ಅಂತ ಎಣಿಸಿದ್ದಿ ಅದು ಸಾಯುವುದೇ ಇಲ್ಲ. ಯಾಕೆಂದರೆ ಅದು ಹುಟ್ಟಲೇ ಇಲ್ಲ. ಹುಟ್ಟಿಲ್ಲದಕ್ಕೆ ಸಾವು ಹೇಗಪ್ಪ? ಸಾಯ್ತದೆ ಅಂತ ನೀನು ಎಣಿಸಿದ್ದೆಲ್ಲ ಈಗ ಕಾಣಿಸುವ ಈ ವ್ಯಕ್ತ ಮಧ್ಯಾನಿ, ಮಧ್ಯದಲ್ಲೊಂದಿಷ್ಟು ಕಾಣಿಸ್ತದಲ್ಲ ಅದು ಮಾತ್ರ ಅವ್ಯಕ್ತ ಆದೀನಿ ಅವ್ಯಕ್ತ ನಿಧನಾನಿಚ. ಇಂಥ ಎಲ್ಲ ಸಂಗತಿಗಳನ್ನು ಹೇಳುವಾಗ ಭೀಷ್ಮ ದ್ರೋಣರನ್ನು ಕೊಂದು ನಾನು ಯಾವ ಒಳ್ಳೆಯ ಭೋಗವನ್ನು ಉಣ್ಣಲಿ ಅನ್ನುವ ಪ್ರಶ್ನೆಗೆ ಉತ್ತರವಾದರೆ, ನಂತರದ ಭಾಗ ಅವನು ಹೇಳಿದ್ದ ಇದಕ್ಕಿಂತ ನನಗೆ ಭಿಕ್ಷೆ ಬೇಡುವುದು ವಾಸಿ ಅಂತ. ಅದಕ್ಕೆ ಬೇಕಾಗಿ ಕರ್ಮ ಸಿದ್ಧಾಂತವನ್ನು ಪ್ರಾರಂಭ ಮಾಡಿದ್ದ. ಕರ್ಮವನ್ನು ಮಾಡು, ಕರ್ಮದಲ್ಲಿ ಫಲವನ್ನು ಅಪೇಕ್ಷೆ ಪಡಬೇಡ, ನೀನು ಹಾಗಂತ ಕರ್ಮದಿಂದ ದೂರ ಹೋಗುವ ಅಕರ್ಮಕ್ಕೂ ಹೋಗಬೇಡ, ಕರ್ಮದಲ್ಲಿದ್ದು ಮಾಡುವಾಗ
ಕರ್ಮ ಫಲತ್ಯಾಗ ಮಾಡುವ, ಸಂಘದಿಂದ ದೂರ ಹೋಗುವ ಕೆಲಸ ಮಾಡು. ಯಾಕೆಂದರೆ ಇಂದ್ರಿಯಗಳ ಜೊತೆಗೆ ಕರ್ಮವನ್ನು ನೀನು ಮಾಡಿದರೆ ನೀನು ಇಂದ್ರಿಯ ಸುಖದ ದೇಹದ ಜೊತೆಗೆ ಇದ್ದು ಬಿಡ್ತಿ. ಈ ಇಂದ್ರಿಯ ಸುಖಗಳ ಆಚೆಗೆ ಹೋದರೆ ನೀನು ಇಂದ್ರಿಯಗಳ ಆಚೆಗಿನ ಇನ್ನೊಂದು ಸಾಧ್ಯತೆ ಅಂತ ಯಾವುದಿದೆ ಅದನ್ನು ಮಾಡ್ತಿ. ಈ ಥರ ಕರ್ಮ ಮಾರ್ಗದಲ್ಲಿ ಬರುವಾಗ ಸ್ವಧರ್ಮವು ಯಾಕೆ ಶ್ರೇಷ್ಠ, ಸ್ವಧರ್ಮೇ ನಿಧನಂ ಶ್ರೇಯ ಅನ್ನುವ ಮಾತುಗಳನ್ನು, ಪರಧರ್ಮೋ ಭಯಾವಹ ಅನ್ನುವ ಮಾತುಗಳನ್ನೆಲ್ಲ ಹೇಳಿ ಅವನನ್ನು ಕರ್ಮಕ್ಕೆ ಸಿದ್ಧ ಮಾಡಿದ್ದ. ಒಂದು ಕಡೆ ತತ್ವಶಾಸ್ತ್ರವನ್ನು ಹೇಳಿದ, ಜ್ಞಾನಯೋಗವನ್ನು. ಪ್ರಾರಂಭದಲ್ಲಿ ದೇಹ ನಾಶವಾಗ್ತದೆ ಹೊರತು ದೇಹಿ ನಾಶವಾಗುವುದಿಲ್ಲ ಅಂತ ತತ್ವಶಾಸ್ತ್ರ. ಇನ್ನೊಂದು ಕಡೆ ಹಾಗೆ ಕರ್ಮ ಅಂತ ಒಂದಿದೆ, ಕರ್ಮ ಮಾಡಲೇಬೇಕಪ್ಪ, ಅದನ್ನು ಬಿಟ್ಟಿಲ್ಲ. ಮಮ ವರ್ತಮಾನು ವರ್ತತೆ ಪಾರ್ಥ ನಮೇ ಅಸ್ತಿ ತ್ರಿಷು ಲೋಕೇಶು ಕಿಂಚನಂ ಕರ್ತವ್ಯಂ. ನನಗೆ ಒಂದು ಸಣ್ಣ ಕರ್ತವ್ಯ ಕೂಡ ಈ ಮೂರು ಲೋಕದಲ್ಲಿ ಮಾಡಬೇಕಾಗಿಲ್ಲ, ಆದರೂ ನಾನು ಮಾಡ್ತೇನೆ. ಯಾಕೆ ಗೊತ್ತಾ? ನಮೇ ಪಾರ್ಥ ಅಸ್ತಿ ತ್ರಿಷು ಲೋಕೇಶು ಕಿಂಚನಂ ಕರ್ತವ್ಯಂ ಅಂತ ಹೇಳುವಾಗ, ಕರ್ತವ್ಯಂ ಕಿಂಚನಂ ಅಂತ ಹೇಳುವಾಗ, ಕಿಂಚನ ಅಂತ ಹೇಳುವಾಗ ಅವನಿಗೆ ಗೊತ್ತಿತ್ತು ನಾನು ಹೇಗೆ ನಡೀತೇನೆ ಹಾಗೆ ಜಗತ್ತು ನಡೀತದೆ, ಆದ್ದರಿಂದ ನಾನು ಕರ್ಮ ಮಾಡ್ತೇನೆ ಅನ್ನುವ ಸ್ಪಷ್ಟತೆಯನ್ನು ಕೊಟ್ಟ. ಇಷ್ಟೆಲ್ಲ ಮಾಡಿದಾಗ ಅಲ್ಲ, ಒಮ್ಮೆ ಅದು ಹೇಳ್ತಿ, ಒಮ್ಮೆ ಇದು ಹೇಳ್ತಿ, ಯಾವುದಾದ್ರು ಒಂದು ಹೇಳಪ್ಪ, ಎರಡು ಹೇಳಿ ಮೊದಲೇ ಗೊಂದಲದಲ್ಲಿದ್ದೇನೆ ನಾನು, ನನ್ನನ್ನು ಗೊಂದಲಕ್ಕೆ ಒಳಪಡಿಸಬೇಡ ಅಂದಾಗ ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಅಂತ ಅದನ್ನೂ ಹೇಳಿದ. ಎರಡೂ ಕ್ರಮವನ್ನು ಹಿಂದಿನವರು ಹೇಳಿಕೊಂಡು ಬಂದಿದ್ದಾರೆ, ಅದು ಎರಡನ್ನೂ ಹೇಳಿದ್ದೇನೆ ಅಂತ. ಅದಾದ ನಂತರ ನಿಧಾನಕ್ಕೆ ಕರ್ಮವನ್ನು ಕರ್ಮ ಭಾವದಿಂದ ಹೇಗೆ ಪ್ರತ್ಯೇಕ ಮಾಡುವುದು, ಅದು ಹೇಗೆ ಇಂದ್ರಿಯಗಳಿಂದ ವಿಗತ ಮಾಡಿದಾಗ ಅದು ತುಂಬ ಒಳ್ಳೆಯ ಒಂದು ನಿಷ್ಠೆಯ ಭಕ್ತಿಯ ಕೆಲಸ ಆಗ್ತದೆ ಎಲ್ಲ ಹೇಳಿ ಹೇಳಿ ಏಕಾಏಕಿ ನಾನು ನಿಮಗೆ ಹೇಳಿದೆ, ಕೃಷ್ಣನಿಗೆ ಬಹಳ ಪ್ರೀತಿ, ನೀನು ನನ್ನ ಭಕ್ತನಿದ್ದಿ, ನೀನು ನನ್ನ ಸಖನಿದ್ದೆ, ಆದ್ದರಿಂದ ನಿನಗೆ ಇನ್ನಷ್ಟು ಹೇಳ್ತೇನೆ ಅಂತ ಹೇಳಿ ನಾನು ಹೇಳಿದೆ. ನಾನು ಇದನ್ನು ಈ ಹಿಂದೆ ವಿವಸ್ವನಿಗೆ ಹೇಳಿದ್ದೆ, ವಿವಸ್ವತನು ಮನುವಿಗೆ ಹೇಳಿದ್ದ, ಮನುವು ಇಕ್ಷ್ವಾಕುವಿಗೆ ಹೇಳಿದ್ದ, ಅಂತಹ ರಾಜಗುಹ್ಯ ರಹಸ್ಯವನ್ನು ನಿನಗೆ ಹೇಳ್ತಿದ್ದೇನೆ ಅಂದ. ಆಗ ಇವನು ಕೇಳಿದ, ಏನಪ್ಪ ಅಪರಂಭವತಃ ಜನ್ಮಂ, ನೀನು ನಂತರ ಹುಟ್ಟಿದವ, ನನ್ನ ಒಟ್ಟೊಟ್ಟಿಗೆ ಆ ಸೂರ್ಯ ಯಾವಾಗ ಹುಟ್ಟಿದ್ದಾನೆ, ಅವನು ಮೊದಲು ಹುಟ್ಟಿದ್ದಾನೆ, ಪರಂ ಜನ್ಮ ವಿವಸ್ವನ್, ಅವನು ಯಾವಾಗಲೂ ಹುಟ್ಟಿದ್ದಾನೆ. ಹಾಗಿರುವಾಗ ನಾನು ಕಥಂ, ಇದನ್ನು ಹೇಗೆ ನಾನು ನಂಬಲಿ, ನೀನು ಅವನಿಗೆ ಹೇಳಿದ್ದಿ ಅನ್ನೋದನ್ನು ಅಂತ ಹೇಳಿದಾಗ ಬಹೂನಿ ಮೇ ಜನ್ಮಾನಿ ವ್ಯತೀತಾನಿ ತವಚಾರ್ಜುನ, ಆ ಭಾಗವನ್ನು ನಾನು ನಿಮಗೆ ವಿವರಿಸಿ ಹೇಗೆ ಮನುಷ್ಯನಿಗೆ ಎಷ್ಟೊಂದು ಜನ್ಮ ಇದೆ, ಹಾಗೆ ಈ ಭಗವಂತನೂ ತನ್ನ ಜನ್ಮ ಅನೇಕ ಅಂತ ಹೇಳ್ತಾನೆ. ಇಲ್ಲಿ ಒಂದು ಡಿಫರೆನ್ಸನ್ನು ಮುಂದಿನ ನಮ್ಮ ಭಾಗದಲ್ಲಿ ಗೊತ್ತಾಗುತ್ತೆ. ಕೃಷ್ಣ ಹೇಳಿದ ಬಹೂನಿ ಜನ್ಮಾನಿ ಮೇ ವ್ಯತೀತಾನಿ ಅಹಂ ವೇದ ಸರ್ವಾಣಿ ತಾನಿ ಅಹಂ ವೇದ ಸರ್ವಾಣಿ ನ ತ್ವಂ ವೇತ್ತ ಪರಂತಪ, ನಿನಗೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಹೌದು ಈ ಡಿಫರೆನ್ಸ್. ಆದರೆ ಕೃಷ್ಣ ತನ್ನ ದೈಹಿಕಾವಸ್ಥೆಯಿಂದ ಒಬ್ಬ ಮನುಷ್ಯ, ಅವನು ಮನುಷ್ಯ ಮಾತ್ರನಲ್ಲ, ಅವನು ಹೇಳ್ತಾನೆ ನಾನು ಹೀಗೆ ಅನೇಕ ಬಾರಿ ಬಂದಿದ್ದೇನೆ, ಅನೇಕ ಬಾರಿ ಇಂಥ ಒಳ್ಳೊಳ್ಳೆಯ ಕೆಲಸಗಳಿಗಾಗಿ ನಾನು ಮತ್ತೆ ಮತ್ತೆ ಈ ಕೆಲಸಗಳನ್ನು ಮಾಡ್ತೇನೆ, ಇದು ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತು. ನಾನು ಯಾಕೆ ಬರ್ತೇನೆ? ಯದಾ ಯದಾ ಹೇ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮಿ ಅಹಂ. ಆಮೇಲೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನುವ ನಮಗೆಲ್ಲ ಗೊತ್ತಿರುವ ಬಹಳ ಪ್ರಚಲಿತವಾದ ಒಂದು ಶ್ಲೋಕವನ್ನು ಹೇಳಿದ. ಈ ಮಾತನ್ನು ಕೇಳುವಾಗ ನಮಗೆ ಸ್ಪಷ್ಟವಾಗುತ್ತೆ, ಬಹೂನಿ ಜನ್ಮಾನಿ ಮೇ ವ್ಯತೀತಾನಿ ಅಂತ ಹೇಳಿ ತವಚಾರ್ಜುನ ಅಂದದ್ದು ಈ ನಿರ್ದಿಷ್ಟ ಶ್ಲೋಕ ಕೇಳೋ ಗೊತ್ತಾಗ್ತದೆ ಅವನ ಜನ್ಮ ನಮ್ಮ ಜನ್ಮ ಹಾಗೆ ಅಲ್ಲ ಅಂತ, ನಮ್ಮದು ಬೇರೆ. ನಾವು ಇವನ ಹಾಗೆ ಧರ್ಮಗ್ಲಾನಿ ಆದಾಗ ಬರುವವರಲ್ಲ. ಕೃಷ್ಣ ನೇರವಾಗಿ ಹೇಳಲಿಲ್ಲ ನನ್ನ ಜನ್ಮ ಬೇರೆ ಅಂತ, ಈ ಶ್ಲೋಕ ಹೇಳುತ್ತೆ. ನಾನೂ ಬಹಳ ಜನ್ಮ ನಿನ್ನ ಹಾಗೆ ಕಂಡಿದ್ದೇನಪ್ಪ, ನಿನಗೆ ಅವು ಗೊತ್ತಿಲ್ಲ, ನನಗೆ ಗೊತ್ತುಂಟು ಅಂತ ಹೇಳಿದವನು ಒಂದು ಸಾರಿ ಗಾಬರಿ ಹುಟ್ಟಿಸ್ತಾನೆ, ಇವನು ನಮ್ಮ ಹಾಗ ಅಂತ. ನಾನು ನಿಮ್ಮ ಹಾಗೆ ಅಂತ ಹೇಳಲ್ಲ ಕೃಷ್ಣ, ನಿಮ್ಮ ಹಾಗೆ ಅಲ್ಲ ಅಂತಲೂ ಹೇಳಲ್ಲ.
ಕೃಷ್ಣನ ಗುಣನಡತೆ ಬಹಳ ವಿಶೇಷವಾದದ್ದು. ಏನನ್ನು ಹೇಳ್ತಾನೋ ಅದನ್ನು ಮಾಡಿದ್ದಾನೆ, ಏನನ್ನು ಮಾಡಿದ್ದಾನೋ ಅದನ್ನೇ ಹೇಳಿದ್ದಾನೆ. ಇಲ್ಲ ಸಲ್ಲದ್ದನ್ನು ಹೇಳುವುದು, ಇಲ್ಲ ಸಲ್ಲದ ಭ್ರಮೆ ಹುಟ್ಟಿಸುವುದು ಕೃಷ್ಣನ ಮಾದರಿಯೇ ಅಲ್ಲ. ಕೃಷ್ಣ ಏನು ಹೇಳಿದ ಇಲ್ಲಿ ಸ್ಪಷ್ಟವಾಗಿ, ನಾನು ಯಾವಾಗೆಲ್ಲ ಧರ್ಮಗ್ಲಾನಿ ಆಗ್ತದೆ ಆಗೆಲ್ಲ ಹುಟ್ಟಿದ್ದೇನಪ್ಪ. ಆಮೇಲೆ ಯಾಕೆ ಹುಡ್ತೇನೆ, ಈ ಧರ್ಮ ಅವಸಾನದ ಹಂತದಲ್ಲಿದ್ದಾಗ ಮತ್ತೆ ಪುನರುತ್ಥಾನ ಮಾಡಲಿಕ್ಕೆ ನಾನು ಮತ್ತೆ ಮತ್ತೆ ಹುಟ್ಟುತ್ತೇನೆ. ಹಾಗಂತ ಹಾಗೆ ಮಾಡುವಾಗ ಪರಿತ್ರಾಣಾಯ ಸಾಧೂನಾಂ, ಒಳ್ಳೊಳ್ಳೆಯ ಜನರನ್ನೆಲ್ಲ ರಕ್ಷಣೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ವಿನಾಶಾಯ ಚ ದುಷ್ಕೃತ, ಯಾರೆಲ್ಲ ಕೆಟ್ಟವರಿದ್ದಾರೆ ಅವರನ್ನು ನಾಶ ಮಾಡಬೇಕು ಅಂತ ನಾನು ಉದ್ದೇಶಪೂರ್ವಕವಾಗಿ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಬರ್ತೇನೆ ಅನ್ನುವಾಗ ಕೃಷ್ಣ ಸ್ಪಷ್ಟಪಡಿಸ್ತಾನೆ, ನಾನು ಯುಗಕ್ಕೆ ಯುಗ ಯುಗಗಳಲ್ಲಿ ಬರ್ತಾ ಇರ್ತೇನೆ ಅಂತ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ನಾನು ಮತ್ತೆ ಮತ್ತೆ ಹುಟ್ಟುತ್ತೇನೆ. ಯಾವಾಗೆಲ್ಲ ಯುಗಕ್ಕೊಮ್ಮೆ ಅಂತ ಅರ್ಥ ಆಗಿಬಿಡುತ್ತೆ. ಯುಗೆ ಯುಗೆ ಅಂದರೆ ಯುಗ ಯುಗಗಳಲ್ಲಿ ನಾನು ಮತ್ತೆ ಮತ್ತೆ ಹುಟ್ಟುತ್ತೇನೆ. ಯುಗಕ್ಕೊಮ್ಮೆನೇನಾ ಅಂತ ಈಗ ಚತುರ್ಯುಗಗಳು ಅದರ ಕಾಲದ ಪ್ರಮಾಣ ಎಲ್ಲ ಲೆಕ್ಕ ಹಾಕಿದರೆ ನಮಗೆ ಎಷ್ಟೆಷ್ಟು ಕೋಟಿ ವರ್ಷಗಳೆಲ್ಲ ಲೆಕ್ಕಗಳು ಸಿಗ್ತವೆ. ಹಂಗಾರೆ ಅವು ಒಮ್ಮೆ ಬರೋದು, ಒಂದೇ ಸಾರಿ ಬರೋದಾ ಅಂತ ಒಂದು ಪ್ರಶ್ನೆ ಬಂದುಬಿಡತ್ತೆ. ಹಂಗಾರೆ ಎಷ್ಟು ಸಮಯ ಕಾಯಬೇಕಪ್ಪ ಅಂತ. ಹಾಗೇನು ಇಲ್ಲ. ಇದಕ್ಕೆ ಬಹಳ ಪ್ರಮುಖವಾದ ಒಂದು ದೊಡ್ಡ ಉದಾಹರಣೆ, ಸಮುದ್ರ ಮಥನದಲ್ಲಿ ಒಂದೇ ಯುಗ, ಸಮುದ್ರ ಮಥನ ಒಂದೇ ಘಟನೆ, ಅಲ್ಲಿಯ ಎಷ್ಟು ಅವತಾರ ನೀವು ನೋಡಿ. ಕೂರ್ಮಾವತಾರ ಅಲ್ಲಿ ಅವನು, ಆಮೇಲೆ ಸಾಕ್ಷಾತ್ ಹರಿ, ಅದಲ್ಲದೆ ಅವನು ಧನ್ವಂತರಿ, ಅವನು ಮೋಹಿನಿ. ಅಲ್ಲಿ ಬರುವ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದೇ ಇದರಲ್ಲಿ ಘಟನೆಯಲ್ಲಿ 4 ಬಾರಿ 4 ರೂಪವನ್ನು ತಳೆದು ಆ ಇಡೀ ಕೆಲಸವನ್ನು ಆಗು ಮಾಡಿದ್ದಾನೆ. ಹಾಗಾಗಿ ಕೃಷ್ಣ ಯುಗಕ್ಕೊಮ್ಮೆ ಬರುವುದಂತೆ ಯಾವಾಗಲೂ ಏನೋ ಅಂತ ಭಾವಿಸಬೇಕಾಗಿಲ್ಲ. ಮತ್ತು ಅವನು ಬಂದು ಹೋದದ್ದು ಸಾಮಾನ್ಯ ಮನುಷ್ಯನ ಹಾಗೂ ಇರಬಹುದು. ನಮಗೆ ಯಾಕೆ ಕೃಷ್ಣ ಬಂದಾಗ ಎಷ್ಟೋ ಜನರು ಅವನನ್ನು ಸಾಮಾನ್ಯ ಮನುಷ್ಯರು ಅಂತ ತಿಳಿದಿದ್ರು ಅಂತ ಅವನೇ ಹೇಳ್ತಾನೆ. ಈ ಭಗವದ್ಗೀತೆಯಲ್ಲಿ ಮುಂದೊಂದು ಅಧ್ಯಾಯದಲ್ಲಿ ಆ ಮಾತು ಬರುತ್ತೆ, ನನ್ನನ್ನು ಸಾಮಾನ್ಯ ಎಲ್ಲರ ಹಾಗೆ ಶರೀರ ಇರುವ ಮನುಷ್ಯ ಅಂತ ತಿಳಿದವರು ಇದ್ದಾರಪ್ಪ ಅಂತ. ಅದರ ಅರ್ಥ ಏನು, ನಾನು ಸಾಮಾನ್ಯ ಶರೀರ ಇರುವ ಮನುಷ್ಯ ಅಲ್ಲ ಅಂತ. ಹೀಗೆ ನಮ್ಮ ಮಧ್ಯೆ ಕೂಡ ಎಷ್ಟೋ ಜನರು ಸಾಮಾನ್ಯ ಮನುಷ್ಯರ ಹಾಗೆ ಕಂಡು ಹೋಗಿರ್ಬೋದು. ಅವರೆಲ್ಲ ಬಂದದ್ದು ಧರ್ಮ ಸಂಸ್ಥಾಪನೆಗೆ ಇರ್ಬೋದು, ಯಾರಿಗೆ ಗೊತ್ತು. ಕೃಷ್ಣ ಇದನ್ನು ಮಾತ್ರ ಸ್ಪಷ್ಟ ಹೇಳ್ತಾನೆ, ನಾನು ಧರ್ಮ ಸಂಸ್ಥಾಪನೆಗೆ ಬರ್ತಾ ಇರ್ತೇನೆ. ನಾನು ಯಾವಾಗಲೂ ಅಂದುಕೊಳ್ಳೋದು, ನನ್ನನ್ನು ಬಹಳ ನಾನು ಟ್ರೆಡಿಷ್ನಲ್ ಇರುವವರಿಗೆ ಮತ್ತು ವೈದಿಕ ಮನೋಧರ್ಮ ಇರುವವರಿಗೆ ಇಷ್ಟ ಆಗಲಿಕ್ಕಿಲ್ಲ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಜಾಗತಿಕವಾಗಿ ಒಬ್ಬ ಬುದ್ಧ ಇರ್ಬೋದು, ಒಬ್ಬ ಬಸವ ಬುದ್ಧನ ಅವತಾರ ಅಂತಲೇ ನಮ್ಮ ಧರ್ಮ ಒಪ್ಪಿಕೊಂಡಿದೆ. ಅಲ್ಲದೇ ಇದ್ದರೂ ಕೂಡ ಬುದ್ಧನಿರಬಹುದು, ಬಸವಣ್ಣನಿರಬಹುದು, ಯೇಸು ಇರಬಹುದು, ಇವರು ಯಾರೂ ಕೂಡ ಯಾವ್ಯಾವುದೋ ಒಂದು ಕಾಸ್ಮಿಕ್ನಲ್ಲಿ ಭಗವಂತನಿಗೆ ಎಲ್ಲರೂ ಒಂದೇ ಅಲ್ವಾ. ಅವನು ಭಾರತದಲ್ಲಿ ಹಿಂದೂ ಧರ್ಮೀಯನಾಗಿ ಹುಡ್ತೇನೆ ಅಂತ ಏನೂ ಹೇಳಿಲ್ಲ. ಹಾಗಾಗಿ ನಾನು ಎಷ್ಟೋ ಸಾರಿ ಭಾವಿಸ್ತೇನೆ, ಹೊಸ ಧರ್ಮವೊಂದು ನಮಗೆ ವಿರುದ್ಧ ಅಂತ ನಾವು ಭಾವಿಸ್ತೇವಲ್ಲ, ಅದು ಕಾಲಾಂತರದಲ್ಲಿ ನಮ್ಮ ಧರ್ಮದ ಭಾಗವಾಗುವ ಎಲ್ಲ ಸಾಧ್ಯತೆಗಳಿವೆ. ಯಾಕೆಂದರೆ ಧರ್ಮದ ಸನಾತನ ಧರ್ಮದ ಆ ಅಳತೆ ವಿಸ್ತಾರವನ್ನು ಗಮನಿಸಿದರೆ ಇನ್ನೊಂದು 1000 ವರ್ಷಗಳ ನಂತರ ಯೇಸು ಕೂಡ ಅವತಾರ ಅಂತ ನಮ್ಮ ಧರ್ಮ ಹೇಳುವ ಎಲ್ಲ ಸಾಧ್ಯತೆ ಇದೆ. ಅವರು ಒಪ್ಪಲಿ ಬಿಡಲಿ, ಬುದ್ಧರು ಇವತ್ತಿಗೂ ಒಪ್ಪಲಿಲ್ಲಲ್ಲ, ಬೌದ್ಧರು, ಬಸವಣ್ಣನ ತತ್ವದವರು ಈಗಲೂ ಕೂಡ ನಾವು ಬೇರೆ ಅಂತ ಹೋರಾಟ ಮಾಡ್ತಲೇ ಇದ್ದಾರಲ್ಲ. ಆದರೆ ಒಪ್ಪಲಿ ಬಿಡಲಿ, ಯಾಕೆ ಗೊತ್ತಾ, ಸನಾತನ ಧರ್ಮ ಏನನ್ನು ಹೇಳ್ತದಲ್ಲ, ಭಗವತ್ ತತ್ವ, ಅದು ಕಾಸ್ಮಿಕ್ ಅರೇಂಜ್ಮೆಂಟಿನ ವಿಶ್ವದ ಒಂದು ಮಹಾಶಕ್ತಿ. ಆ ಮಹಾಶಕ್ತಿಗೆ ಒಂದು ನಿರ್ದಿಷ್ಟ ಹೆಸರು, ಒಂದು ನಿರ್ದಿಷ್ಟ ಧರ್ಮದ ಅಳತೆಯ ಒಳಗೆ ಇರುವ ಸೀಮಿತತೆ ಹಾಗೆಲ್ಲ ಏನೂ ಇಲ್ಲ. ಆದ್ದರಿಂದ ಮತ್ತು ಧರ್ಮದ ದೃಷ್ಟಿಯಿಂದ ಕ್ರಿಸ್ತ ಮತ್ತು ಕೃಷ್ಣ ಎಷ್ಟು ಹತ್ರ ಅನ್ನೋದನ್ನು ನಮ್ಮ ಅಪ್ಪ ಬೈಬಲ್ ಮಾತುಗಳನ್ನು, ಉಪನಿಷತ್ತಿನ ಮಾತುಗಳನ್ನು ಇಟ್ಟು ಹೇಳಿದ್ದನ್ನೆಲ್ಲ ನೀವು ಓದಬೇಕು. ಅದು ಅದರ ಎಷ್ಟೊಂದು ಸಂಗತಿಗಳು ಅಲ್ಲಿ, ಅವರ ಬ್ರಾಹ್ಮನ್ ಎಲ್ಲ ಎಷ್ಟು ಹತ್ತಿರದ ಮಾತುಗಳು. ಈ ಸಂಗತಿಗಳನ್ನೆಲ್ಲ ಮನೋವಿಸ್ತಾರವಿದ್ದರೆ, ಮನೋವೈಶಾಲ್ಯದಿಂದ ನೋಡುವ ಸಂಗತಿ ಅರ್ಥವಾದರೆ
ಮತ್ತು ಯಾವುದನ್ನು ನಾವು ಕೃಷ್ಣನ ಪ್ರೀತಿ ಮತ್ತು ದಯೆ ಅಂತ ನೋಡ್ತೇವಲ್ಲ, ಅದೆಲ್ಲವನ್ನು ನೀವು ಕ್ರಿಸ್ತನಲ್ಲಿ ನೋಡುವುದಕ್ಕೆ ಸಾಧ್ಯವಿದೆ. ಇದು ಹೀಗೆ ಮಾತನಾಡಿದ ತಕ್ಷಣ ಏನು ಈ ಸರ್ವಧರ್ಮ ಸಮನ್ವಯ ಎಲ್ಲ ಬೇಡ, ನಮ್ಮ ಧರ್ಮದ ಮೇಲೆ ಅವರೆಲ್ಲ ದಾಳಿ ಮಾಡ್ತಿದ್ದಾರೆ, ಹಾಗಿರುವಾಗ ನಾವೆಂಥದ್ದು ಬೋಗಸ್ ಮಾತಾಡೋದು ಅನ್ನೋರಿಗೆಲ್ಲ ನನ್ನ ಹತ್ರ ಉತ್ತರಗಳಿಲ್ಲ. ಸರ್ವಧರ್ಮ ಸಮನ್ವಯ ಮಾಡಿ ನನಗೇನಾದರೂ ವರ್ಲ್ಡ್ ಕಾನ್ಫರೆನ್ಸಲ್ಲಿ ಅಟೆಂಡ್ ಆಗಲಿಕ್ಕೂ ಇಲ್ಲ, ಅದು ನನ್ನ ಉದ್ದೇಶವೂ ಅಲ್ಲ. ಆದರೆ ಸತ್ಯ ಸುಳ್ಳಾಗೋದಿಲ್ಲ ಅಂತ, ಸತ್ಯ ಸುಳ್ಳಾಗೋದಿಲ್ಲ. ಅವನು ಯೇಸುವಿನ ಧರ್ಮನಿಷ್ಠೆ, ದಯೆ, ಕಂಪ್ಯಾಷನೇಟ್, ಅವನು ಎಷ್ಟು ಕಂಪ್ಯಾಷನೇಟ್ ಅಂದರೆ ನನಗೆ ಯಾವತ್ತೂ ಅನಿಸೋದು ಬದುಕಿನಲ್ಲಿ ಈ ಥರದ ಕಂಪ್ಯಾಷನೇಟ್ ಆದ ಒಂದು ಭಾವ ಪ್ರತಿಯೊಬ್ಬರಿಗೂ ಬಂದರೆ ಅದು ಎಂಥ ಅದ್ಭುತವಾದ ಮನಸ್ಥಿತಿಯ ಸಮಾಜ ನಿರ್ಮಾಣ ಆಗಬಹುದು ಅಂತ. ನಿಮಗೆ ಗೊತ್ತು, ಮೆಗ್ದಲಿನ ಅನ್ನೋ ಒಬ್ಬ ಸೂಳೆ ಅಂತ ಕರೀತಾರೆ, ಒಳ್ಳೆಯ ಹೆಣ್ಣುಮಗಳು ಇರ್ಬೋದು. ಆ ಹೆಣ್ಣು ಮಗಳನ್ನು ಎಲ್ಲರೂ ಸೇರಿ ಬೀದಿಯಲ್ಲಿ ನಿಲ್ಲಿಸಿ ಗಂಡಸರೆಲ್ಲ ಕಲ್ಲು ಹೊಡಿತಾ ಇರ್ತಾರೆ. ಯಾಕೆ ಕಲ್ಲು ಹೊಡಿತಿರ್ತಾರೆ ಅಂತಂದರೆ, ಕಲ್ಲು ಹೊಡಿಲಿಕ್ಕೆ ಸಿದ್ಧರಾಗ್ತಿರ್ತಾರೆ. ಯಾಕೆ ಅಂದರೆ ಅವಳು ಅನೈತಿಕ ವ್ಯವಹಾರ ಮಾಡಿದ್ದಾಳೆ, ಅದಕ್ಕೆ ಅವಳನ್ನು ಶಿಕ್ಷಿಸಬೇಕು ಅಂತ. ಈ ಶಿಕ್ಷಿಸಬೇಕು ಅಂತ ಕಲ್ಲು ಎತ್ತಿದ ಹೊತ್ತಿನಲ್ಲಿ ಆ ಕಡೆಯಿಂದ ಬಂದ ಈ ಕ್ರಿಸ್ತ ಏನು ಕಥೆ ಅಂತ ಕೇಳ್ತಾನೆ. ಮೆಗ್ದಲಿನ ಅವಳು ಅನೈತಿಕ ವ್ಯವಹಾರ ಮಾಡಿದ್ದಾಳೆ, ಅವಳು ಸಾಮಾಜಿಕವಾದ ಬಹಿಷ್ಕೃತ ಕೆಲಸಕ್ಕೆ ನಾವು ಶಿಕ್ಷಿಸಬೇಕು ಅಂತ ಕಲ್ಲಿಡ್ಕೊಂಡಿದ್ದೀವಿ ಅಂತ. ಕ್ರಿಸ್ತನ ಉತ್ತರ ಬಹಳ ಚೆನ್ನಾಗಿದೆ. ಅವನು ಹೇಳ್ತಾನೆ, ಮೆಗ್ದಲಿನ ತಪ್ಪು ಮಾಡಿರಬಹುದು, ಅವಳು ಶಿಕ್ಷಾರ್ಹಳು ಇರಬಹುದು, ಖಂಡಿತ ಅವಳು ಶಿಕ್ಷೆಗೆ ಅರ್ಹಳು ಹೌದು ಅಂತಾದರೆ, ತಪ್ಪು ಮಾಡದೇ ಇರುವ ನೀವು ಯಾರಾದರೂ ಇದ್ದರೆ, ಒಂದೇ ಒಂದು ತಪ್ಪು ಮಾಡದೇ ಇರುವ ನೀವು ಯಾರಾದರೂ ಇದ್ದರೆ ಕಲ್ಲು ಹೊಡೆಯಬಹುದು ಅಂದಾಗ ಒಬ್ಬೊಬ್ಬರೇ ಕಲ್ಲು ಕೆಳಗೆ ಹಾಕಿದರು. ಇದು ಆಮೇಲೆ ಮೆಗ್ದಲಿನನಿಗೆ ಹೀಗೆ ಅವನು ರಕ್ಷಣೆ ಮಾಡಿದ್ದಕ್ಕೆ ಅವನಿಗೆ ಮೆಗ್ದಲಿನನಿಗೆ ಸಂಬಂಧ ಇತ್ತು ಅಂತ ನಮ್ಮ ಜನರೇ ಹಾಗಲ್ಲ. ಕೃಷ್ಣನೊಟ್ಟಿಗೂ ಹೀಗೆ ಮಾತನಾಡಿದವರು ಬೇಕಾದಷ್ಟು ಜನ ಇದ್ದಾರೆ. ಆದ್ದರಿಂದ ಈ ಥರದ ಒಂದು ಆಮೇಲೆ ತನ್ನನ್ನು ಶಿಲುಬೆಗೆ ಏರಿಸುವ ಹೊತ್ತಿನಲ್ಲಿ, ಮೊಳೆ ಬಡಿಯುವ ಹೊತ್ತಿನಲ್ಲೂ ಕೂಡ ಅವರು ಏನು ಮಾಡುತ್ತಿದ್ದಾರೆ ಎನ್ನುವುದು ಗೊತ್ತಿಲ್ಲ. ಅವರನ್ನು ಕ್ಷಮಿಸು ದೇವರೇ ಅಂತ ಕೇಳಬೇಕಾದ್ರೆ ಅದು ಎಂಥ ಪರಾಕಾಷ್ಠೆಯ ದಯೆ. ಆದ್ದರಿಂದ ನನಗೆ ಕಾಣೋದು, ಮೂಲ ಧರ್ಮಗಳಲ್ಲಿ ತೊಂದರೆಗಳಿಲ್ಲ, ನಾವು ಅನುಸರಿಸುವವರು ಅದನ್ನು ನಮಗೆ ಬೇಕಾದ ಹಾಗೆ ಭ್ರಷ್ಟ ಮಾಡಿರ್ಬೋದು. ಅಂಥದ್ದೊಂದು ಸೂಚನೆಯನ್ನು ನಾನು ಯಾಕೆ ಇದನ್ನು ಸರ್ವತ್ರವಾಗಿ ಗ್ರಹಿಸ್ತೇನೆ ಅಂದರೆ, ಕೃಷ್ಣ ಯಾವತ್ತೂ ಕೂಡ ಒಂದು ಧರ್ಮದ ಪ್ರತಿನಿಧಿಯಾಗಿ ಮಾತಲ್ಲ, ಅವ ವಿಶ್ವ ವ್ಯವಸ್ಥೆಯ, ಅದಕ್ಕೆ ಅವ ಜಗದ್ಗುರು. ಅವನನ್ನು ಜಗದ್ಗುರು ಅಂತ ಹೇಳುವಾಗ ಈ ಜಗತ್ತು ನನ್ನದು, ಭಾರತದ ಹಿಂದೂ ಧರ್ಮದ ಒಳಗಿದ್ದು ಅಂತಂದರೆ ಕೃಷ್ಣ ಎಷ್ಟು ಸಣ್ಣವನಾಗಿ ಬಿಟ್ಟಾನು. ಆ ವಿಶ್ವ ವ್ಯವಸ್ಥೆಯಲ್ಲಿ ಸಂಭವಾಮಿ ಯುಗೆ ಯುಗೆ, ನಾನು ಮತ್ತೆ ಮತ್ತೆ ಹುಡ್ತೇನೆ. ತೆರೆದ ಕಣ್ಣಿದ್ದರೆ, ನೋಡುವ ಹೃದಯವಿದ್ದರೆ, ಬಾಚಿಕೊಳ್ಳುವ ಮನಸ್ಸಿದ್ದರೆ ಈ ಜಗತ್ತಿನ ಎಲ್ಲ ದೊಡ್ಡ ಶಕ್ತಿಗಳಲ್ಲಿ ಅವನನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಕಾಣಬೇಕು ಕೂಡ. ಇಲ್ಲದಿದ್ದರೆ ನಮ್ಮ ಮನಸ್ಸು ಸಂಕುಚಿತವಾಗಿ ನಾವು ವಿಸ್ತಾರವಾಗದೇ ಇರುವ ಒಂದು ಸಣ್ಣತನದ ಕೂಪದ ಒಳಗೆ ನಾವು ಸಾಯುವ ಸಾಧ್ಯತೆ ಇದೆ. ಇಷ್ಟನ್ನೇ ಹೇಳಲಿಲ್ಲ ಕೃಷ್ಣ. ಈ ಥರ ನಾನು ಹುಟ್ಟುವಾಗ ಬೇಕು ಅಂತಲೇ ಅನೇಕ ವ್ಯತ್ಯಾಸಗಳನ್ನು ಆದಂತಹ ಈ ಸಮಾಜದಲ್ಲಿ ಏನೇನು ಸರಿಪಡಿಸಬೇಕು ಅದೆಲ್ಲ ಸರಿಪಡಿಸ್ತಾ ಬರ್ತೇನೆ. ಹಾಗೆ ಮಾಡ್ತಾ ನಾನು ಇಲ್ಲಿರುವ ದೋಷಗಳನ್ನು ತಿದ್ದುತ್ತೇನೆ, ಇಲ್ಲಿ ಮತ್ತೆ ಧರ್ಮವು ಯಾವುದು ನಷ್ಟವಾಗಿದೆ ಅದನ್ನು ಸ್ಥಾಪಿಸ್ತೇನೆ ಅಂತ ಹೇಳುವಾಗ ಒಂದು ಹೊಸ ಸ್ಟೇಟ್ಮೆಂಟ್ ಕೊಟ್ಟ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗಮ್ಮತ್ತು ಅಂದರೆ ಅಹಂ ಕರ್ತಾರಂ ವಿದ್ಧಿ ಅಕರ್ತಾರಂ ಅವ್ಯಯಂ ಅಂತ ಹೇಳ್ತಾನೆ. ಇದರ ಸೃಷ್ಟಿಯನ್ನು ನಾನು ಮಾಡಿದೆ ಅಂತ ಫಸ್ಟ್ ಹೇಳಿ, ನಾನು ಅದನ್ನು ಮಾಡಿದೆ ಮತ್ತು ನಾನು ಮಾಡಿಲ್ಲ ಅಂತ ಎರಡನೆಯ ಸೆಂಟೆನ್ಸ್. ನಾನು ಅದನ್ನು ಮಾಡಿದೆ ಮತ್ತು ನಾನು ಅದನ್ನು ಮಾಡಲಿಲ್ಲ ಅಂತ ಅಕರ್ತಾರಂ ಅವ್ಯಯಂ, ನಾನು ನಾಶವಿಲ್ಲದವನು, ಹಾಗಾಗಿ ನಾನು ಅಕರ್ತಾರಂ. ಹಾಗಂತ ಕರ್ತಾರಂ ಅಪಿ ವಿದ್ಧಿ, ನಾನು ಮಾಡಿದ್ದೇನೆ ಅಂತಲೂ ತಿಳಿ. ಈ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಯಾಕೆ ಹೇಳಿದ ನೋಡಿ. ಶ್ರೀಮದ್ ಭಾಗವತದ ಪ್ರಕಾರ ಮನುಷ್ಯ ಸೃಷ್ಟಿಯಾದಾಗ ಒಂದೇ ಜಾತಿ ಅಂತ ಬರೀತಾರೆ, ಅವನಲ್ಲಿ ವಿಭಿನ್ನ ವ್ಯತ್ಯಾಸಗಳಿಲ್ಲ ಅಂತ. ಗಿಡ ಮರಗಳಲ್ಲಿ ಜಾತಿಗಳನ್ನು ಬರೀತಾರೆ. ಗಿಡ ಮರಗಳು ಇಷ್ಟು ಪ್ರಕಾರ, ಲತೆ ಇಂಥದ್ದು, ವೃಕ್ಷ ಇಂಥದ್ದು, ಬೀಜ ಇರುವಂತಹ ಮರ ಇಂಥದ್ದು, ಹಣ್ಣು ಮಾತ್ರ ಬಿಡುವಂಥದ್ದು, ಹಣ್ಣು ಬಿಡದೇ ಇರುವಂಥದ್ದು, ಬಳ್ಳಿಗಳು, ಪೊದೆಗಳು, ಹೀಗೆ ವೃಕ್ಷ ಸಂಕುಲದಲ್ಲಿ ಜಾತಿಗಳನ್ನು ಬರೀತಾರೆ.
ನೀವು ಪ್ರಾಣಿಗಳಿಗೆ ಬರುವಾಗ ಏಕಶಪ ದ್ವಿಶ್ವಪ ಅಂತ ಎಲ್ಲ ಬರೀತಾ 28 ಜಾತಿಗಳನ್ನು, ಹಾರುವವು, ನೀರಿನಲ್ಲಿರುವವು, ಹೀಗೆಲ್ಲ 28 ಬರೀತಾರೆ. ಮನುಷ್ಯನ ಸೃಷ್ಟಿಯ ಬಗ್ಗೆ ಬರುವಾಗ ಅವನು ಒಂದೇ ರೀತಿ, ಅವನಲ್ಲಿ ವ್ಯತ್ಯಾಸಗಳಿಲ್ಲ. ಮನುಷ್ಯ ಒಂದೇ ಜಾತಿ ಒಂದೇ ರೀತಿ ಅಂತ ಭಾಗವತದ ಕಾಲದ ಭಾಗವತ ಹೇಳುವಾಗ ಅದು ಕೃಷ್ಣ ಪೂರ್ವದ ಕಥೆ. ಬ್ರಹ್ಮಾಂಡ ಸೃಷ್ಟಿಯಾದಾಗ ಸೃಷ್ಟಿ ಹೇಗಾಯಿತು ಹೇಳುವ ಹೊತ್ತಿನಲ್ಲಿ ಹೇಳಿದ ಕಥೆ. ಆಗ ಬ್ರಹ್ಮ ಸೃಷ್ಟಿ ಮಾಡಿದ ಮನುಷ್ಯನಲ್ಲಿ ವ್ಯತ್ಯಾಸ ಇರಲಿಲ್ಲ ಅಂತ ವೇದವ್ಯಾಸರು ಹೇಳುವಂತಹ ಮಾತು. ಆ ನಂತರ ಬಂತು. ಹಾಗಾದರೆ ಅದು ಸೃಷ್ಟಿ ನಾನು ಮಾಡಿದ್ದು ಅಂತ ನೀನು ಭಾವಿಸು, ಆದರೆ ನಾನು ಸೃಷ್ಟಿ ಮಾಡಿದ್ದಲ್ಲ, ತಾನಾಗಿ ಆದದ್ದು ಹೌದು. ಅದು ಹಾಗೆ ನೋಡಿದರೆ ಮನುಷ್ಯನೇ ತನ್ನಷ್ಟಕ್ಕೆ ಗುಣ ಕರ್ಮ ವಿಭಾಗಶಃ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಗುಣಗಳು ತ್ರಿಗುಣಗಳಿಗೆ ಅನುಗುಣವಾಗಿ ಕರ್ಮಗಳಿರ್ತಿತ್ತು ಮುಂಚೆ. ಸಾತ್ವಿಕ ಗುಣ ಇರುವವನು ಸಾತ್ವಿಕ ಕರ್ಮದಲ್ಲಿಯೇ ತೊಡಗ್ತಿದ್ದ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ, ಇದು ಸಾತ್ವಿಕ ಧರ್ಮೀಯರು ಮಾಡ್ತಿದ್ದಂತಹ ಕೆಲಸಗಳು. ರಾಜಸ ಅವನಿಗೆ ಯಜ್ಞ ಮಾತ್ರ, ಯಾಜನ ಇಲ್ಲ. ಅಂದರೆ ಯಾಜನ ಮಾಡಿಸ್ತಾನೆ, ಅದರಿಂದ ಯಜ್ಞ ಮಾಡಿಸುವ ಕೆಲಸ ಮಾಡಿಸ್ತಾನೆ ರಾಜಸದವನು. ಮತ್ತು ಅವನಿಗೆ ಅಧ್ಯಯನ, ಅಧ್ಯಾಪನದಲ್ಲಿ ಆದರೆ ಅಧ್ಯಾಪನ ಇಲ್ಲ, ಅವನು ಯಾರಿಗೂ ಹೇಳಿಕೊಡುವ ರಾಜಸ ಗುಣದವನಿಗೆ ಸಾಧ್ಯವಿಲ್ಲ. ಮತ್ತು ಅವನು ದಾನ ಮಾಡಬಹುದು ರಾಜಸ ಗುಣದವನು, ಪರಿಗ್ರಹ ಇಲ್ಲ ಅವನಲ್ಲಿ. ಪರಿಗ್ರಹ ಅಂದರೆ ಏನನ್ನು ತೆಗೆದುಕೊಳ್ಳದೇ ಇರುವುದು, ಬೇಡ ಅಂತ, ಅದು ಇಲ್ಲ. ಮತ್ತು ಇವನಲ್ಲದೆ ಈ ತಾನು ಸ್ವೀಕರಿಸಿ ಸಂಗ್ರಹಿಸಿ ಇಡದೆ ಎಲ್ಲವನ್ನೂ ಅಧ್ಯಯನ ಅಧ್ಯಾಪನಕ್ಕೆ ತೊಡಗಿಸುವ ಗುಣಗಳು ಸಾತ್ವಿಕದವನಲ್ಲಿಲ್ಲ. ಹಾಗಂತ ತಾಮಸಕ್ಕೆ ಬಂದಾಗ ಇವು ಯಾವುದೂ ಇಲ್ಲ. ಅವು ಒಂಥರದ ಅನುಕರಣೆ, ದುಷ್ಟ ಬುದ್ಧಿಯಿಂದ ಅವರು ಮಾಡ್ತಾರೆ ಅಂತ ನಾನು ಮಾಡೋದು, ಅರ್ಥ ತಿಳಿದುಕೊಳ್ಳದೆ ಮಾಡುವುದು ಇತ್ಯಾದಿ ನಿಮಗೆ ಮುಂದೆ ಗೊತ್ತಾಗುತ್ತೆ. ಈ ದೃಷ್ಟಿಯಿಂದ ಬಹುಶಃ ಮನುಷ್ಯ ತನ್ನ ವರ್ಣಕ್ಕನುಗುಣವಾಗಿ, ವರ್ಣ ಅಂದಾಗ ಸ್ವಭಾವ, ಬಣ್ಣ, ಕಲರ್, ನಾವೆಲ್ಲ ನಿಮಗೆ ಗೊತ್ತು, ನಮ್ಮಲ್ಲಿ ಎಲ್ಲರೂ ಮಾತನಾಡ್ತೇವೆ ಅವನ ಬಣ್ಣ ಗೊತ್ತಾಯಿತು ಬಿಡು ಅಂತ. ಅವನ ಬಣ್ಣ ಗೊತ್ತಾಯಿತು ಬಿಡು ಅಂದಾಗ ಅದು ಅವನ ಜಾತಿ ಅಲ್ಲ, ಅವನ ಗುಣಸ್ವಭಾವ ಗೊತ್ತಾಯಿತು ಅಂತ. ಅವನು ಭಾರಿ ಒಳ್ಳೆ ಮಿತ್ರ ಇರ್ತಾನೆ, ನಮ್ಮ ಬೆನ್ನಿಗೆ ಇರೀತಾನೆ, ಅವನನ್ನು ನಾನು ನಂಬಿದ್ದೆ ಮಾರೆ, ಈಗ ನನಗೆ ಅವನ ಬಣ್ಣ ಗೊತ್ತಾಯಿತು ಅಂತ ಹೇಳುವಾಗ ಅದು ವರ್ಣ, ಅದು ಅವನ ಸ್ವಭಾವ. ಈ ವರ್ಣ ಎಲ್ಲಿಂದ ಬರ್ತದೆ? ನಿನ್ನೆ ದಿನ ಇವತ್ತು ಬೆಳಿಗ್ಗೆ ಕೂಡ ನಾನು ಶಾಸ್ತ್ರಿಯವರ ಮನೆಯಲ್ಲಿ ಮಾತನಾಡ್ತಾ ಅದೇ ಹೇಳಿದೆ. ವರ್ಣ ಅನ್ನುವುದು ಬೀಜದಿಂದ ಬರುತ್ತೆ ಅಂತ. ನಮ್ಮ ಸ್ವಭಾವ ಬೈ ಬರ್ತ್ ನಮ್ಮ ತಂದೆ ತಾಯಿಯಿಂದ ಬರುತ್ತೆ ಅಂತ. ಒಂದು ಅದು ನನ್ನ ಬೀಯಿಂಗಿನಲ್ಲಿರುವ ಗುಣವಾಗಿ ಇರುತ್ತೆ ಅಂತ. ಇನ್ನೊಂದು ತಂದೆ ತಾಯಿಯವರು ಪೋಷಿಸುವ, ಅವರು ಕೊಟ್ಟ ವಾತಾವರಣ, ಅವರು ಅದಕ್ಕೆ ಕೊಟ್ಟಂತಹ ಅನೇಕ ಪೂರಕವಾದ ಮಾಹಿತಿ, ಮಾರ್ಗದರ್ಶನ, ಅದರಿಂದ ನಮ್ಮ ವರ್ಣ ಬೆಳೀತಾ ಹೋಗ್ತದೆ. ಸಪೋಸ್ ಇದು ಅಲ್ಲದೆ ನಾವು ಸಾಮಾಜಿಕವಾದ ಇನ್ಫ್ಲುಯೆನ್ಸಿಗೆ ಬಂದಾಗ ಅಲ್ಲಿ ಒಂದಿಷ್ಟು ಇಂಪ್ಯಾಕ್ಟ್ಗಳೆಲ್ಲ ಆಗಿ, ಸೊ ಒಬ್ಬ ಬ್ರಾಹ್ಮಣನ ಮನೆಯವ ಬ್ರಾಹ್ಮಣನೇ ಯಾಕೆ ಆಗದೆ ಹೋಗ್ತಾನೆ ಅಂತಂದರೆ, ಈ ಕಾಲಘಟ್ಟಕ್ಕೆ ಬರುವಾಗ ಕೃಷ್ಣ ಹೇಳುವಾಗ ಹಾಗಿರಲಿಲ್ಲ. ಕೃಷ್ಣ ಹೇಳುವಾಗ ಯಾರು ದೇವರ ಕೆಲಸ ಮಾಡುವ ಸಾತ್ವಿಕ ಗುಣದ ಪೂಜೆ ಪುನಸ್ಕಾರ, ಹೋಮ ಹವನ, ಯಜ್ಞ ಯಾಜನ, ಅಧ್ಯಯನ ಅಧ್ಯಾಪನ ಮಾಡ್ತಿದ್ದ ತಂದೆಯಂದ್ರಿದ್ರು, ಅವರ ಮಕ್ಕಳು ಅದನ್ನೇ ಮಾಡ್ತಿದ್ರು. ಯಾಕೆ ಮನೆಯಲ್ಲಿ ಅದೇ ವಾತಾವರಣ, ಹೊರಗೆ ಅದೇ ಅಗ್ರಹಾರ, ಸುತ್ತಮುತ್ತಲೆಲ್ಲ ಇರುವವರು ಅದೇ ಪಾಠ ಪ್ರವಚನ ಕೇಳುವವರು, ತುಂಬ ಅಪರೂಪ ಬೇರೆ ಇನ್ಫ್ಲುಯೆನ್ಸ್. ಈಗ ಹಾಗಿಲ್ಲ, ಸಾಮಾಜಿಕವಾಗಿ ನಾವು ತುಂಬ ಬದಲಾಗಿದ್ದೇವೆ, ಹೊರಗಿನ ವಾತಾವರಣ ಬೇರೆ ಇದೆ, ವ್ಯತ್ಯಾಸ ಆಗುತ್ತೆ. ಬಹುಶಃ ಕೃತತ್ರೇತಾಯುಗದ ಇನ್ಫ್ಲುಯೆನ್ಸಿನಲ್ಲಿ ಮನುಷ್ಯನಿಗೆ ತನ್ನ ವರ್ಣ ನಿಶ್ಚಿತವಾಗ್ಕೊಂಡು ಅವನು ಗುಂಪು ಮಾಡ್ಕೊಳ್ತಾ ಬಂದನ ಏನು? ನಾವೆಲ್ಲ ಈ ದೇವರ ದಾರಿಯಲ್ಲಿರುವವರು ಒಟ್ಟಾಗೋಣ, ಇವರೆಲ್ಲ ಒಂಥರ ಕ್ಷಾತ್ರ ಮನೋಭಾವದವರು, ಹೋರಾಟ ಮಾಡುವವರು, ಅನ್ಯಾಯದ ವಿರುದ್ಧ ಎದ್ದು ನಿಲ್ಲುವವರು, ಪ್ರತಿಭಟಿಸುವವರು, ಇವರೆಲ್ಲ ಒಂದು ಗುಂಪಾದರೋ ಏನೋ, ಬರೀ ವ್ಯಾಪಾರ ವ್ಯವಹಾರ ಲೆಕ್ಕ ಆ ಒಂದು ಗುಂಪಿನವರೇ ಒಂದು ಕಡೆ ಸೇರಿದ್ರೋ ಏನೋ, ಬರ್ತಾ ನಾವು ಸೇವೆ ಮಾಡಿಕೊಂಡು ಅವ್ರ ಜೊತೆಗಿರೋಣ, ನಮ್ಮದೇ ಒಂದು ಗುಂಪು ಮಾಡೋಣ ಅಂತ ಹೀಗೆ ಆಯಿತೋ ಏನೋ. ಅದಕ್ಕೆ ಅವನು ಇದು ಗುಣ ಮತ್ತು ಕರ್ಮಗಳಿಂದ ಆದ ವಿಭಾಗ ಅಂತ ಒಂದು ಕಡೆ ಹೇಳ್ತಾನೆ. ಒಂದು ದೃಷ್ಟಿಯಿಂದ ಅಹಂ ಕರ್ತಾರಂ ಅಂತ ಎಣಿಸಿ, ಯಾಕೆ ಇಲ್ಲಿ ಯಾವುದು ನನ್ನದಲ್ಲದೆ ನಡೆಯುವುದಿಲ್ಲ, ನಾನಿಲ್ಲದೆ ಯಾವುದೂ ನಡೆಯುವುದಿಲ್ಲ, ಆದ್ದರಿಂದ ಅದು ನಾನು ಮಾಡಿದ್ದೇನೆ. ಹಾಗಂತ ಅಕರ್ತಾರಂ ನಾನು ಮಾಡಿಲ್ಲ, ಅದು ಆಗಿದೆ. ಯಾಕೆ ಗೊತ್ತಾ? ಜೀವ ಸ್ವಭಾವಕ್ಕೆ
ಕೆಲವು ಅದರದೇ ಆದ ಬುದ್ಧಿಯಿಂದ ಪ್ರಚೋದಿತವಾಗಿ ನಿರ್ಮಾಣ ಆಗುವ ಕೆಲಸಗಳಿವೆ ಅನ್ನೋದನ್ನು ಕೃಷ್ಣ ಮುಂದೆ ಹೇಳ್ತಾನೆ. ಅಷ್ಟರ ಮಟ್ಟಿಗೆ ಅವನು ಮಾಡ್ತಾನೆ, ಅವನು ಯೋಚಿಸ್ತಿರ್ತಾನೆ, ಅವನದ್ದೇ ಯೋಚನಾ ಕ್ರಮಗಳಲ್ಲಿ ಅವನು ಕೆಲವೊಂದು ಮಾಡ್ತಾನೆ, ನಾನು ನೋಡ್ತಿರ್ತೇನೆ ಎನ್ನುವ ಮಾತುಗಳಿವೆ. ಸೊ ಆ ದೃಷ್ಟಿಯಿಂದ ಇದು ಅವರೇ ಮಾಡಿಕೊಂಡ್ರು ಅಥವಾ ನನ್ನಿಂದ ಆಗಿದೆ ಮತ್ತು ನನ್ನಿಂದ ಆಗಿಲ್ಲ, ಇದು ಒಂದು ಭಾಗ. ಇನ್ನೊಂದು ಏನು ಅಂದರೆ, ಕೃಷ್ಣನಿಗೆ ಕರ್ಮ ಲೇಪಗಳಿಲ್ಲ. ನ ಲಿಪ್ಯತೆ ಕರ್ಮಂ ಅಂತ ಇಮಿಡಿಯೇಟ್ ಮುಂದಿನ ಶ್ಲೋಕ ಇದೆ. ಆದ್ದರಿಂದ ಅಕರ್ತಾರಂ, ನಾನು ಯಾವುದೇ ಕರ್ಮಗಳಿಗೆ ಅಂಟಿಕೊಂಡವನಲ್ಲ, ಆದ್ದರಿಂದ ನಾನು ಇದನ್ನು ಮಾಡಿದವನಲ್ಲ. ಮಾಡಿದ್ದೇನೆ ಅಂತ ಹೇಳೋವನು ಯಾರು? ಕರ್ಮಕ್ಕೆ ಅಂಟಿಕೊಂಡವ. ನಾನು ಮಾಡಿದ್ದೇನೆ ಅಂತ ಹೇಳಿದರೆ ಹೌದು, ಮಾಡಲಿಲ್ಲ ಅಂದರೂ ಸತ್ಯ. ಯಾಕೆ? ನಾನು ಕರ್ಮಕ್ಕೆ ಅಂಟಿಕೊಂಡಿಲ್ಲ. ಇಲ್ಲೊಂದು ಏನೋ ಆಯಿತು, ಅದಕ್ಕೆ ನಾನು ಸಂಬಂಧವೇ ಪಡದೆ ನಿರ್ಭಾವುಕನಾಗಿ ಇರ್ತೇನೆ, ಆದ್ದರಿಂದ ನಾನು ಅಕರ್ತಾರಂ. ಈ ಎಲ್ಲ ದೃಷ್ಟಿಯಿಂದ ಕೃಷ್ಣ ಚಾತುರ್ವರ್ಣ್ಯವು ನನ್ನಿಂದ ಆಯಿತು ಅಂತ ಎಲ್ಲ ಹೇಳಿದ ನಂತರ ಈ ಥರದ ನನ್ನ ಉಪಕ್ರಮಗಳನ್ನು, ಅಂದರೆ ನಾನು ಚಾತುರ್ವರ್ಣ್ಯವನ್ನು ಸೃಷ್ಟಿಸಿದ್ದೇನೆ ಅಂತ ನೀನು ನಂಬಬೇಕು, ನಾನು ಯುಗ ಯುಗದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಇದೆಲ್ಲವನ್ನು ಪುನಃಸ್ಥಾಪಿಸ್ತೇನೆ ಅನ್ನುವುದನ್ನು ನಂಬಬೇಕು. ಯಾರಿಂದ ಸಾಧ್ಯ ಆಗ್ತದೆ? ಯಾರು ನನ್ನನ್ನು ನಂಬಿ ಕರ್ಮಯಜ್ಞ, ಜ್ಞಾನಯಜ್ಞ, ತಪೋಯಜ್ಞದಲ್ಲಿ ತತ್ಪರರಾಗ್ತಾರಲ್ಲ ಅವರಿಗೆ ಇದು ಅರ್ಥವಾಗ್ತದೆ, ಉಳಿದವರಿಗಲ್ಲ. ಹಾಗಾಗಿ ಯಾರಿಗೆ ನಾನು ಸಿಗ್ತೇನೆ? ನಹಿ ಜ್ಞಾನೇನ ಸದೃಶಂ, ಜ್ಞಾನದಿಂದ ಮಾತ್ರ, ನನ್ನನ್ನು ಸರಿಯಾಗಿ ತಿಳಿದುಕೊಂಡವರಿಗೆ ಮಾತ್ರ ನಾನು ಅರ್ಥವಾಗ್ತೇನೆ. ನನ್ನ ಅರ್ಥ ಆ ವಿಸ್ತಾರಗಳು ಗೊತ್ತಾಗಬೇಕಾದ್ರೆ ನಿನ್ನಲ್ಲಿ ಇಂಥದ್ದೊಂದು ಭಾವದ ಪಾರ್ಟಿಸಿಪೇಷನ್ ಬೇಕು. ಹೀಗೆ ಮಾಡ್ತಾ ಬಂದಾಗ ಕೃಷ್ಣ ಹೇಳ್ತಾನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಜ್ಞಾನ ಯಾರಿಗೆ ಸಿಗ್ತದೆ? ಜ್ಞಾನ ಯಾರು ಶ್ರದ್ಧಾವಾನ ಅವರಿಗೆ ಮಾತ್ರ ಸಿಗ್ತದೆ. ಶ್ರದ್ಧೆ ಇಲ್ಲದವರಿಗೆ ಜ್ಞಾನ ಸಿಗುವುದಿಲ್ಲ. ಈ ಕೆಲವು ಶಬ್ದಗಳನ್ನು ಹೇಳಿಬಿಡ್ತೀವಿ. ಶ್ರದ್ಧೆಗೆ ವ್ಯಾಖ್ಯಾನ ಹೇಳಪ್ಪ, ಏನು ಶ್ರದ್ಧೆ ಅಂದರೆ ಅಲ್ವಾ? ಭಾರಿ ನನ್ನ ಅಣ್ಣ ಒಮ್ಮೆ ನನಗೆ ಭಗವದ್ಗೀತೆಯನ್ನು ನಾನು ಅವನು ಪಾಠ ಮಾಡ್ಕೊಳ್ತಾ ಇರುವಾಗ ನನಗೆ ಹೇಳಿದ, ಭಕ್ತಿ ಮಾಡು ಭಕ್ತಿ ಮಾಡು ಅಂತಾನೆ ಕೃಷ್ಣ. ಭಕ್ತಿ ಹೇಗೆ ಮಾಡೋದು ಅಂತ ಹೇಳಲೇ ಇಲ್ವಲ್ಲ ಅವನು ಅಂತ ನನಗೆ ಕೇಳಿದ. ನೀನು ಹೇಳಿ ನೋಡುವ, ಈಗ ನೀನು ಸಹ ದೊಡ್ಡ ದೊಡ್ಡ ಪಾಠ ಮಾಡ್ತಿ ನೋಡು, ಭಕ್ತಿ ಮಾಡೋದು ಹೇಗೆ ಅಂತ ಹೇಳಿಕೊಡು ಅಂತಂದ. ನನಗೆ ಸ್ವಲ್ಪ ಸವಾಲಿನ ಪ್ರಶ್ನೆ ಇತ್ತು. ಅವನು ತುಂಬ ಅಂತತಃ ಭಾರಿ ಆ ದಾರಿ ನಡೆದಿದ್ದ. ನಾನು ಅವನಿಗೆ ಹೇಳಿದೆ, ನನಗೆ ಈಗ ನೀನು ಕೇಳುವಾಗ ಹೊಳೆಯುವುದು ಏನು ಅಂದರೆ, ನಮಗೆ ಊಟ ಮಾಡುವುದು ಹೇಗೆ ಅಂತ ಅಮ್ಮ ಹೇಳ್ಕೊಡ್ತಾಳೆ, ಹಸಿವಾದಾಗ ಊಟಕ್ಕೆ ಕೂತ್ಕೊಳ್ಳೋದು ಹೇಗೆ ಅಂತಲೂ ಅಮ್ಮ ಹೇಳ್ಕೊಡ್ತಾಳೆ, ತಿನ್ನಬೇಕಾದ ಆಹಾರ ಯಾವುದು ಅಂತಲೂ ಆಯ್ಕೆ ಹೇಳ್ಕೊಡ್ತಾಳೆ. ಹಸಿವೆಯನ್ನು ಹೇಳ್ಕೊಡೋದಿಲ್ಲಪ್ಪ ಅಂತ. ಹಸಿವೆ ನಿನ್ನಲ್ಲಿ ಇರುವುದು. ನಿನಗೆ ಆಯಿತಾ, ನೀನೇ ಹೇಳಬೇಕು ನನಗೆ ಹಸಿವೆ ಆಗಿದೆ ಅಂತ. ಅಥವಾ ಊಟ ಮಾಡಿಸುವ ಸಮಯ ನೋಡಿ ಅಮ್ಮ ಹೇಳ್ತಾಳೆ, ಯಾಕೆ ಹೊತ್ತಾಯಿತು ಹಸಿವಾಗಲಿಲ್ವ ಮಗ ಅಂತ. ಹಾಗಾಗಿ ಹಸಿವೆ ನಿನ್ನಲ್ಲೇ ಇರಬೇಕು ಹೊರತು ಅದನ್ನು ಅಮ್ಮ ಹೇಳಿಕೊಟ್ಟು ಬರೋದಿಲ್ಲ. ಭಕ್ತಿ ನಿನ್ನಲ್ಲೇ ಇರಬೇಕು ಹೊರತು ಕೃಷ್ಣ ಹೇಳಿಕೊಟ್ಟು ಬರುವುದಿಲ್ಲ. ಭಕ್ತಿ ಇರ್ತದೆ ಅನ್ನುವುದಕ್ಕೆ ಇದು ಸಾಕ್ಷಿ. ಭಕ್ತಿ ನಮ್ಮಲ್ಲಿ ಇರ್ತದೆ, ಅದನ್ನು ಯಾರಿಂದಲೋ ಎರವಲು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಯಾರನ್ನೂ ಕೂಡ ವಿಚಲಿತರನ್ನಾಗಿ ಮಾಡಬೇಡಿ ಅಂತ ಕೃಷ್ಣ ಮುಂದೆ ಹೇಳ್ತಾನೆ. ಅವರವರ ನಂಬಿಕೆ ಅವರವರಿಗೆ ಬಿಡಿ. ಅವರು ಏನನ್ನು ಮಾಡ್ತಿದ್ದಾರೋ ಮಾಡಲಿ. ಅವರು ಸಣ್ಣ ಪುಟ್ಟ ಕ್ಷುದ್ರ ದೇವತೆಗಳನ್ನು ಪೂಜಿಸ್ತಿದ್ರೆ ಪೂಜಿಸಲಿ, ಹೋಗಿಬಿಟ್ಟು ಬುರುಡೆ ಬಿಟ್ಟು ಅವರಿಗೆ ಹಾಗಲ್ಲ ಅದೆಲ್ಲ ಮಾಡಬಾರ್ದು ಒಳ್ಳೆಯದಲ್ಲ ಅಂತ ಕೆಡಿಸಬೇಡಿ ಅವರ ತಲೆಯನ್ನು. ಅದು ಮೌಢ್ಯ, ಅದು ಮೂಢನಂಬಿಕೆ, ಅಂಧಾಭಿಮಾನ ಮಾಡಬೇಡಿ. ಇದರಿಂದ ಏನಾಗ್ತದೆ ಗೊತ್ತಾ? ನೀವು ಮೌಢ್ಯಕ್ಕೆ ಬೀಳ್ತೀರಿ. ಹೋದರೆ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ತೀರಾ, ಪಾಪ ಹೋಗಿದ. ಇಂಥದ್ದು ಕೇಳಬೇಡಿಪ್ಪ, ಕೇಳಬೇಡಿ. ನೀವೆಷ್ಟೇ ಬುದ್ಧಿವಂತರಿದ್ದರೂ ಒಬ್ಬರ ನಂಬಿಕೆಯನ್ನು ಅಲುಗಾಡಿಸುವುದು ಅದಕ್ಕಿಂತ ದೊಡ್ಡ ಪಾಪವೇ ಇಲ್ಲ ಅಂತಾನೆ ಕೃಷ್ಣ. ಅವರ ನಂಬಿಕೆ ಅವರಿಗೆ ಬಿಟ್ಟು ಬಿಡಿ. ನನ್ನನ್ನೇ ನಂಬಬೇಕು, ಉಳಿದದ್ದು ನಂಬಲೇಬಾರ್ದು ಅಂತ ಹೇಳುವುದೇ ಮಹಾ ಮಹಾ ಪಾಪ. ಯಾಕೆ? ಒಂದು ಜೀವ ಇವಾಲ್ವ್ ಆಗ್ತಾ 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 ನನ್ನ ಹತ್ರ ಬರುವುದು, ಒಂದೇ ದಿನ ಅದು ನನ್ನ ಹತ್ರ ಬರೋದಿಲ್ಲ.
ಅದಕ್ಕೆ ಮಗು ಇದ್ದದ್ದು ಏಕದಮ್ ಒಂದೇ ದಿವಸ ಬೆಳೆದು ಯುವಕನಾಗು ಅಂದರೆ ಆಗಲ್ಲ. ಅದು ಡೊಗ್ಗಾಲು ಹಾಕಬೇಕು, ಅದು ನಿಧಾನಕ್ಕೆ ತಡವಿ ಎಡವಿ ಬಿದ್ದು ಏಳಬೇಕು, ಕೈ ಹಿಡಿದು ಅಮ್ಮ ಒಂದಿಷ್ಟು ಹೆಜ್ಜೆ ಹಾಕಿಸ್ಬೇಕು, ನಿಧಾನಕ್ಕೆ ಗೋಡೆ ಹಿಡ್ಕೊಂಡು ನಡಿಬೇಕು, ಆಮೇಲೆ ಅದಕ್ಕೆ ಕೈ ಬಿಟ್ಟು ನಡೀಲಿಕ್ಕೆ ಬರುವಾಗ ನಾವು ಚಪ್ಪಾಳೆ ತಟ್ಟಬೇಕು. ಗ್ರೋತ್, ಇವಾಲ್ವ್ ಆಗುವ ಬೀಯಿಂಗ್ ಕೂಡ ಹಾಗೇನೆ. ಒಂದೇ ದಿವಸ ಎದ್ದು ನಿಂತು ಹೋಗು ಇದೆಲ್ಲ ಬಿಡು, ಅದು ನಾಶ ಆಗುವಂಥದ್ದು, ಇದೆಲ್ಲ ಪೂಜಿಸಬೇಡ ಅನ್ನಬಾರದು. ಯಾಕೆ? ಇರುವ ಭಕ್ತಿಯನ್ನೇ ಭಗವಂತ ತುಂಬ ತುಂಬ ಅನುಮಾನದ ಹತ್ತಿರ ಇಟ್ಟಿರ್ತಾನೆ. ಯಾಕೆ ಅಂದರೆ 1000ಕ್ಕೆ ಒಬ್ಬರು ಸಿದ್ಧಿಗಾಗಿ ಪ್ರಯತ್ನಿಸ್ತಾರೆ. ಅಂಥ ಸಿದ್ಧಿಗೆ ಪ್ರಯತ್ನಿಸಿದ ಎಷ್ಟೋ ಜನರಲ್ಲಿ ಯಾರೋ ಒಬ್ಬರು ನನ್ನ ಹತ್ರ ಬರ್ತಾನೆ ಅಂತ ಕೃಷ್ಣ ಲಿಸ್ಟ್ ಕೊಡುವಾಗಲೇ ಗೊತ್ತಾಗುತ್ತೆ, ಇಟ್ಸ್ ನಾಟ್ ಆನ್ ಈಸಿ ಜಾಬ್ ಅಂತ. ಹಾಗಿರುವಾಗ ಕೃಷ್ಣ ಏನು ಹೇಳ್ತಾನೆ ಅಂತಂದರೆ, ಇಂಥದ್ದೊಂದು ಮನಸ್ಸಿನ ಒಳಗಿನ ಸಣ್ಣ ಭಕ್ತಿಯನ್ನು ಅಲುಗಾಡಿಸಬೇಡ. ಮತ್ತು ಆ ಥರ ಎಬ್ಬಿಸ್ತಾ ಬರುವಾಗ ಅವನನ್ನು ನಿಧಾನಕ್ಕೆ ಕರ್ಕೊಂಡು ಹೋಗುವುದಕ್ಕೆ ಪ್ರಾರಂಭ ಮಾಡು. ಅದು ಯಾವುದರಿಂದ ಆಗ್ತದೆ? ಶ್ರದ್ಧಾವಾನ್. ಶ್ರದ್ಧೆ ಅಂದರೆ ಏನು? ಶ್ರದ್ಧೆಯಿಂದ ಭಕ್ತಿ ಹೆಚ್ಚುತ್ತದೆ. ಸರಿ, ಶ್ರದ್ಧೆ ಅಂದರೆ ಏನು? ತುಂಬ ಅಂದರೆ ವಿವರಿಸುವುದು ಕಷ್ಟ ಅಲ್ವಾ ಅಂತ ಒಂದು ಬಹಳ ಒಳ್ಳೆಯ ಕಥೆಯನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಏನು ಶ್ರದ್ಧೆ ಅಂದರೆ ಅಂತ. ಒಂದು ದಿವಸ ಒಬ್ಬರು ಬಹಳ ಪಂಡಿತರು, ವೇದವಿದ್ಯೆಗಳನ್ನೆಲ್ಲ ಬಲ್ಲ, ಶಾಸ್ತ್ರಗಳನ್ನು ತಿಳಿದ, ದೇವರ ನಾಮಸ್ಮರಣೆಯನ್ನು ನಿರಂತರ ಮಾಡುವ, ಜಪತಪಗಳ ಬಗ್ಗೆ ಸಾಕಷ್ಟು ಬೇರೆಯವರಿಗೆ ಬೋಧಿಸುವ ಒಬ್ಬ ಪಂಡಿತರು ಒಂದು ದಿನ ತಮ್ಮ ಮನೆಯಲ್ಲಿರುವಾಗ ಧಾರಾಕಾರ ಮಳೆ, ಹೊರಗಿನಿಂದ ಹಾಲು ತರಬೇಕಾದ ತಾಯಿ ಸ್ವಲ್ಪ ತಡವಾಗಿ ತಂದಳು. ಮಳೆಯೆಲ್ಲ ಸ್ವಲ್ಪ ಇಳಿದ ಮೇಲೆ ತಾಯಿಯನ್ನು ಪಂಡಿತರು ಕೇಳ್ತಾರೆ, ಯಾಕೆ ನೀನು ತಡ ಯಾಕೆ ಹಾಲು ತಂದದ್ದು? ಸ್ವಾಮಿ, ತುಂಬ ಮಳೆ, ಅಲ್ಲೆಲ್ಲ ನೀರು ತುಂಬಿತ್ತು, ಅದು ಇಳಿಯುವವರೆಗೆ ಕಾಯಬೇಕಾಯಿತು, ಹಾಗಾಗಿ ತಡವಾಯಿತು. ನಿತ್ಯ ದೇವರ ನಾಮಸ್ಮರಣೆ ಹೇಳ್ಕೊಡ್ತೇನಲ್ಲ, ಏನು ಉಪಯೋಗ ನಿನಗೆ? ನೀನು ದೇವರ ನಾಮಸ್ಮರಣೆ ಮಾಡಿಯೂ ನಿನಗೆ ಉಪಯೋಗ ಇಲ್ಲ ಅಂದಂಗಾಯಿತು. ದೇವರ ನಾಮಸ್ಮರಣೆ ಮಾಡ್ಕೊಂಡು ಬರಬೇಕಿತ್ತು, ಏನೂ ಆಗ್ತಿರಲಿಲ್ಲ ಅಂದುಬಿಟ್ರು. ಇವಳಿಗೆ ಮೂಡಿತು. ಮರುದಿವಸ ಮತ್ತೆ ಮಳೆ, ಸಂಜೆ ಹಾಲು ತರೋ ಹೊತ್ತಿಗೆ ಮತ್ತೆ ನೀರೆಲ್ಲ ತುಂಬಿಬಿಟ್ಟಿದೆ, ಅವಳಿಗೆ ನಡೆದು ಬರಲಿಕ್ಕೆ ಸಾಧ್ಯವಿಲ್ಲ. ಅವಳು ಸರಿಯಾದ ಸಮಯಕ್ಕೆ ಬಂದು ಸರಿಯಾಗಿ ಸಮಯಕ್ಕೆ ಬಂದು ಹಾಲಿಟ್ಟು ಕೂಡಲೇ ಫಸ್ಟ್ ಕ್ವೆಶ್ಚನ್ ಪಂಡಿತರು ಕೇಳ್ತಾರೆ, ಅದು ಹೇಗೆ? ಇವತ್ತು ಸಹ ಮಳೆ ಇತ್ತಲ್ಲ, ನೀರು ತುಂಬಿ ಹರಿತಿತ್ತು, ನೀನು ಹೇಗೆ ಬಂದಿ? ಅವಳು ಹೇಳ್ತಾಳೆ, ನೀವು ಹೇಳಿದಿರಲ್ಲ ದೇವರ ನಾಮಸ್ಮರಣೆ, ನಾನು ಮಾಡಿಕೊಂಡು ಬಂದೆ, ಸರಳವಾಗಿ ಕರ್ಕೊಂಡು ಬಂದ. ಇವರಿಗೆ ಆಶ್ಚರ್ಯ ಆಗ್ತದೆ, ನೀನು ಒಂದಿಷ್ಟು ಒದ್ದೆ ಆಗಿಲ್ಲ, ಮುಳುಗಿದ ಯಾವ ಸೂಚನೆ ಇಲ್ಲ. ಅವಳು ಹೋಗುವುದನ್ನು ನೋಡ್ತಾರೆ ಮತ್ತೆ ಪುನಃ. ಅವಳು ನಾನು ಹೋಗ್ತೇನೆ, ನನಗೆ ಇನ್ನು ಬೇರೆ ಮನೆಗೆ ಕೆಲಸ ಉಂಟು ಅಂತ ಟಕ್ಕ ಹೋಗ್ತಾಳೆ, ನೀರಿನಲ್ಲಿ ಹಾಗೆ ನಡ್ಕೊಂಡು ಹೋಗ್ತಿದ್ದಾಳೆ ಅವಳು. ಇವರಿಗೆ ಆಶ್ಚರ್ಯ ಆಗ್ತದೆ, ಬಾಯಿ ತುಂಬ ನಾಮಸ್ಮರಣೆ ಕೇಳ್ತದೆ. ಇವರು ತಕ್ಷಣ ತನ್ನ ಪಂಚೆಯನ್ನು ಎತ್ತಿ ಕಟ್ಟಿ ತಾವು ಕೂಡ ನಾಮಸ್ಮರಣೆ ಮಾಡಿ ನೀರಿಗೆ ಹೆಜ್ಜೆ ಇಟ್ಟವರೇ ಮುಳುಗ್ತಾರೆ. ಮುಳುಗುವಾಗ ಅವರು ತಾಯಿ ಅಂತ ಅವಳನ್ನು ಕರೀತಾರೆ. ಅವಳು ತಿರುಗಿ ನೋಡ್ತಾಳೆ ಏನು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ನಾನು ಹೇಳಿಕೊಟ್ಟ ನಾಮಸ್ಮರಣೆಯನ್ನು ಹೇಳ್ತಾ ಹೋಗ್ತಿದ್ದ ಹಾಗೇನೆ ನೀರಿನಲ್ಲಿ ಆರಾಮಾಗಿ ಹೋದಿ, ನಾನು ಇಷ್ಟು ಹೇಳಿಕೊಡುವವ, ನಾನು ನಾಮಸ್ಮರಣೆ ಹೇಳಿಕೊಂಡರೂ ಕೂಡ ಮುಳುಗಿಬಿಟ್ಟೆನಲ್ಲ. ಪಂಚೆ ಎತ್ತಿ ಕಟ್ಟಿದ್ರಲ್ಲ ಸ್ವಾಮಿ, ಶ್ರದ್ಧೆ ಇಲ್ಲದಿದ್ದರೆ ಹೇಗಾಗುವುದು? ಶ್ರದ್ಧೆಯೇ ಇಲ್ಲ ನಿಮ್ಮಲ್ಲಿ, ಅದಕ್ಕೆ ಮುಳುಗಿದ್ರಿ. ನಂಬಿಕೆ ಅದು ಶ್ರದ್ಧೆ. ಏನು ನಂಬಿಕೆ? ಯಾವುದು ಇರಲಿಕ್ಕಿಲ್ಲ ಅಂತ ಎಲ್ಲರೂ ಹೇಳ್ತಾರೋ ಅದು ಉಂಟು ಅಂತ ನಂಬೋದು. ಈಗ ಉದಾಹರಣೆಗೆ ಇದನ್ನು ಬಹಳ ಸುಂದರವಾಗಿ ವ್ಯಾಖ್ಯಾನಕಾರರು XY ಅಂತ ಒಂದು ಲೆಕ್ಕದಲ್ಲಿ ಬಳಸ್ತಾರೆ. ಇಮ್ಯಾಜಿನ್ ಮಾಡಿ, ಈಗ X ಅಂತ ಒಂದು ಇದೆ, ಅದಕ್ಕೆ Y ಅಂತ ಇನ್ನೊಂದು ಅಂತ ಲೆಕ್ಕ ಹೇಳ್ತಾರೆ. ನಿಮಗೆ ಅದು XY ಯಾಕೆ ಅಂತ ಇದ್ದರೆ ಲೆಕ್ಕ ಮುಂದೆ ಹೋಗ್ತದಾ? ಶ್ರದ್ಧೆ. XY ಅಂತ ಒಂದಿದೆ ಅಂತ ನೀವು ಶ್ರದ್ಧೆ ಮಾಡುವುದರಿಂದ ಮುಂದೆ XYಯ ಲೆಕ್ಕ ಮುಂದುವರಿಯುತ್ತದೆ. ಭಕ್ತಿ ಮುಂದುವರಿಬೇಕಾದರೆ ಹಾಗೊಂದು ಇಲ್ಲದೇ ಇರುವುದನ್ನು ಉಂಟು ಅಂತ ನಂಬುವ ನಂಬಿಕೆ ಬೇಕು, ಅದು ಶ್ರದ್ಧೆ. ಇಲ್ಲದೇ ಇರುವುದು ಅಂತ ಜನ ಭಾವಿಸುವ, ಸಾರ್ವತ್ರಿಕವಾಗಿ ತೋರಿಸಲಿಕ್ಕಾಗದ, ಇದ್ದರೂ ಇರಬಹುದು ಅನ್ನುವ ಅನುಮಾನಗಳನ್ನೆಲ್ಲ ಹುಟ್ಟಿಸುವ, ಇದ್ದೇ ಇರಬೇಕು ಅದು ಕಾಯುತ್ತದೆ ಅನ್ನುವ ಪರಮ ನಂಬಿಕೆಯನ್ನು ಉಂಟು ಮಾಡುವ ಯಾವ ಸಂಗತಿ ನಮ್ಮೊಳಗಿದೆ ಅದು ಶ್ರದ್ಧೆ. ಅದು ಎಲ್ಲದರ ಮಿಶ್ರಣ. ಅದರಲ್ಲಿ ಅನುಮಾನ ಇದೆ, ಅದರಲ್ಲಿ ಭಕ್ತಿ ಇದೆ, ಅದರಲ್ಲೊಂದು ನಂಬಿಕೆ ಇದೆ, ಅದರಲ್ಲೊಂದು ಹೌದಾ ಅಲ್ವಾ ಅಂತ ಅನುಮಾನ ಎಲ್ಲ ಇದ್ದರೂ ಕೂಡ ಅದು ಉಂಟಪ್ಪ, ಅದಿಲ್ಲಾದರೆ ಹೇಗಾಗ್ತದೆ ಅನ್ನುವ ಶ್ರದ್ಧೆ ಇದೆ ಅಲ್ಲ, ಅದು ಭಕ್ತಿ. ಅದನ್ನು ಹೇಳಿದ ಕೃಷ್ಣ, ಅಶ್ರದ್ಧ ಅಜ್ಞಶ್ಚ
ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಯಾರು ಶ್ರದ್ಧೆ ಇಲ್ಲದವರು, ಯಾರು ತಿಳುವಳಿಕೆ ಇಲ್ಲದವರು, ಯಾರು ಸಂಶಯದಿಂದ ಇದ್ದಾರೆ ಅವರೆಲ್ಲರೂ ಕೂಡ ಸಂಶಯದಿಂದ ಮತ್ತು ಅಶ್ರದ್ಧೆಯಿಂದ ಮತ್ತು ಅಜ್ಞಾನದಿಂದ ಎಲ್ಲಿಗೆ ಮುಟ್ತಾರೆ ಅಂದರೆ ವಿನಶ್ಯತಿ. ಈ ಸಂಶಯಾತ್ಮ ವಿನಶ್ಯತಿ ಮಾತನ್ನು ಕೇಳುವಾಗ ಒಂದು ಪ್ರಶ್ನೆ ಬರಲ್ವ? ಅವನು ಹಿಂದೆ ಹೇಳಿದ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಅಲ್ಲಿ ಆತ್ಮವನ್ನು ಬೆಂಕಿ ಸುಡೋದಿಲ್ಲ, ಶಸ್ತ್ರ ಕತ್ತರಿಸೋದಿಲ್ಲ, ನೀರು ತೋಯಿಸುವುದಿಲ್ಲ, ಗಾಳಿ ಆರಿಸುವುದಿಲ್ಲ ಅನ್ನುವ ಮಾತನ್ನು ಹೇಳಿದ ಕೃಷ್ಣ ಇಲ್ಲಿ ನಾಶ ಆಗ್ತದೆ ಅಂತ ಹೇಳ್ತಿದ್ದಾನಲ್ಲ. ಸಂಶಯ ಒಂದು ಆತ್ಮವನ್ನು ನಾಶ ಮಾಡ್ತದೆ, ಉಳಿದದ್ದು ಯಾವುದೂ ನಾಶ ಮಾಡುವುದಿಲ್ಲ ಅಂತ ಕೃಷ್ಣನದ್ದೇ ಹೇಳಿಕೆ. ಏನು ಸಂಶಯ ನಾಶ ಮಾಡುವುದು ಅಂದರೆ, ಅದರ ಯಥಾರ್ಥಕ್ಕೆ ಹೋದರೆ ಆತ್ಮ ಅನ್ನುವುದು ಇವಾಲ್ವ್ ಆಗುವ ಪ್ರೋಸೆಸ್ನಲ್ಲಿ ಇರುವಂಥದ್ದು. ಅದು ಇವಾಲ್ವ್ ಆಗ್ತಾ ಆಗ್ತಾ ಈಗ ಮನುಷ್ಯನ ಫಾರ್ಮಿಗೆ ಬಂದಿದೆ. ನಾನು ನಿನ್ನೆ ಹೇಳಿದೆ 84,07,000ನೇ ಜನ್ಮದಲ್ಲಿ ಅದು ಇನ್ನೂ ಭಗವಂತನನ್ನು ಮುಟ್ಟುವ ಕೊನೆಯ ಹಂತ, ದಿ ಲಾಸ್ಟ್ ಚಾನ್ಸ್. ನಾವು 7ನೇ ಚಾನ್ಸನ್ನು ಮಿಸ್ ಮಾಡಿದರೆ ನೀವು ಮತ್ತೆ 0ಯಿಂದ ಆರಂಭ, ಮತ್ತೆ ಅಂಡಜ ಸ್ವೇದಜ ಹೀಗೆ 84 ಲಕ್ಷ ಯೋನಿಯನ್ನು ದಾಟಬೇಕು. ಈ ವಿನಶ್ಯತಿ ಅಂದರೆ ಅಷ್ಟು ಇವಾಲ್ವ್ ಆಗಿ ಭಗವಂತನ ಹತ್ತಿರ ಹೋಗಲಿಕ್ಕೆ ಸಿದ್ಧವಿದ್ದದ್ದು ವಾಪಸ್ ಬರುತ್ತೆ. ನಾಶ ಅಂದರೆ ಇಲ್ಲವಾಗುವುದಲ್ಲ, ಅದು ಹೀಗೆ ಅದರ ನಿಜವಾದ ಬೆಳವಣಿಗೆಯನ್ನು ಕಳ್ಕೊಂಡು ಪುನಃ ಅದರ ಬಾಲಿಶ ಅವಸ್ಥೆಯನ್ನು ತಲುಪುವುದು. ಹೀಗಾಗತ್ತೆ. ಯಾವುದರಿಂದ? ಸಂಶಯ ಒಂದರಿಂದಲೇ. ಅದು ಎಂಥ ಸಂಶಯ? ಸಂಶಯ ಆತ್ಮದ ಬಗ್ಗೆ ಸಂಶಯ, ಪರಾತ್ಮದ ಬಗ್ಗೆ ಅಲ್ಲ. ಈಗ ಇನ್ನೊಬ್ಬರ ಬಗ್ಗೆ ಸಂಶಯ ಪಡ್ತೀವಿ ನಾವು, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅದೆಲ್ಲ ಇನ್ನೊಬ್ಬನ ಬಗ್ಗೆ, ಅದು ಸರ್ವತ್ರವಾಗಿ ಎಲ್ಲರಲ್ಲೂ ಇದೆ. ನನ್ನ ಬಗ್ಗೆಯೇ ನನಗೆ ಸಂಶಯ ಬರುವುದುಂಟಲ್ಲ, ಅದು ಸಂಶಯ ಆತ್ಮ. ಈ ಸಂಶಯ ಆತ್ಮಕ್ಕೆ ಉದಾಹರಣೆ ಕೊಡುವುದು ಕಷ್ಟವೇ. ಈಗ ಉದಾಹರಣೆಗೆ ಒಂದು ಮಾತನ್ನು ಹೀಗೆ ಹೇಳ್ಬೋದು. ಕೆಲವರು ಇರ್ತಾರೆ, ನನಗೆ ಮೊನ್ನೆ ಒಬ್ಬರು ಭೇಟಿಯಾದರು, ನಾನು ಅದನ್ನೇ ಉದಾಹರಣೆ ಕೊಡ್ತೀನಿ. ಅವರ ಬಗ್ಗೆ ನಾನು ಪಾಪ ವಿತ್ ಡ್ಯೂ ರೆಸ್ಪೆಕ್ಟ್, ಅವರು ಪಾಪ ನನಗೆ ಒಂದು ಹೇಳಿದರು. ಏನು ಅಂದರೆ, ನಿಮ್ಮ ಮಾತು ತುಂಬ ಚೆನ್ನಾಗಿತ್ತು, ಆದರೆ ನನಗೆ ಗೊತ್ತಿಲ್ಲ ನಾನಿದು ನಿಮ್ಮನ್ನು ಹೊಗಳಿಕ್ಕೆ ಹೇಳೋದಾ ನಿಮ್ಮನ್ನು ಮೆಚ್ಚಿಸ್ಲಿಕ್ಕೆ ಹೇಳೋದಾ ಅಂತ ನನಗೆ ಗೊತ್ತಿಲ್ಲ. ನೋಡಿ, ತನ್ನ ಮಾತಿನ ಬಗ್ಗೆ ಅನುಮಾನ. ಇದು ಪಾಪ ಹೇಳೋದು ಹೊಗಳಿ ಅವರಿಗೆ ಇಷ್ಟ ಆಗಿದೆ ಅಂತ ಹೇಳುವಾಗಲೂ ಕೂಡ ಇದು ಇಷ್ಟ ಆದದ್ದು ಹೌದಾ ಅಲ್ವಾ, ನಾನು ನಿಜವಾಗಿ ಹೇಳುವುದಾ ಅನ್ನೋವರೆಗೆ ಅನುಮಾನ. ಇದು ಆತ್ಮದ ಬಗ್ಗೆ ಅನುಮಾನ. ಇದು ತುಂಬ ರೇರ್. ಇದನ್ನು ಸೈಕಾಲಜಿಕಲ್ ಟ್ರೀಟ್ಮೆಂಟಿಗೆ ತಗೊಂಡು ಹೋಗ್ತಾರೆ, ಬಟ್ ಸೈಕಾಲಜಿಯಲ್ಲಿ ಇದಕ್ಕೆ ಉತ್ತರ ಇಲ್ಲ. ಸಂಶಯಾತ್ಮ ವಿನಶ್ಯತೆಗೆ ಭಾಳ ಬೆಸ್ಟ್ ಎಕ್ಸಾಂಪಲ್ ದುರ್ಯೋಧನ. ಎಲ್ಲಿ ನೋಡಿದಲ್ಲಿ ಅವನಿಗೆ ಸಂಶಯ, ಒಳ್ಳೆಯವರ ಬಗ್ಗೆ. ಅವನು ನಂಬಿದವರನ್ನು ಬಿಟ್ಟರೆ ಜಗತ್ತಿನಲ್ಲಿ ಒಳ್ಳೆಯವರೇ ಇಲ್ಲ ಅವನಿಗೆ. ಅವನು ನಂಬಿದವರ ಬಗ್ಗೆಯೂ ಅವನಿಗೆ ಅನುಮಾನ ಇದೆ, ಅದು ಬೇರೆ ವಿಷಯ. ಭೀಷ್ಮನ ಬಗ್ಗೆ, ದ್ರೋಣರ ಬಗ್ಗೆ, ಯಾರ ಬಗ್ಗೆಯೂ ಅವನಿಗೆ ಅನುಮಾನ ಇಲ್ಲದೇ ಇಲ್ಲ. ಅದು ಅಲ್ಲದೆಯೂ ಕೂಡ ಜಗತ್ತಿನಲ್ಲಿ ಅವನು ಒಪ್ಪಿದವರಲ್ಲದೆ ಒಳ್ಳೆಯವರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರು ಇದ್ದಾರೆ ಈಗಲೂ ಕೂಡ. ನಾನು ಕಣ್ಣಾರೆ ಕಂಡ ಅನೇಕ ವ್ಯಕ್ತಿಗಳಿದ್ದಾರೆ, ಅವರಿಗೆ ಅವರು ಬಿಟ್ಟರೆ ಜಗತ್ತಿನಲ್ಲಿ ಯಾರೂ ಒಳ್ಳೆಯವರು ಇಲ್ಲ. ಸಾಕ್ಷಾತ್ ಅಪ್ಪ ಅಮ್ಮ ಒಳ್ಳೆಯವರಿಲ್ಲ, ಅಪ್ಪ ಅಮ್ಮನೇ ಕಾರಣ ನಾನು ಹಾಳಾಗಲಿಕ್ಕೆ, ಅಕ್ಕ ತಂಗಿಯಂದ್ರೆ ಒಳ್ಳೆಯವರಿಲ್ಲ, ಅವರಿಂದಾಗೆ ನಾನು ಹಾಳಾದ್ದು ಎಲ್ಲ ಹೇಳೋರು ಇರ್ತಾರೆ. ಅವರು ಸಂಶಯಾತ್ಮರು. ಪಾಪ ಅನ್ಕೋಬೇಕು, ಕಂಪ್ಯಾಷನೇಟ್ ಆಗಿರ್ಬೇಕು. ಯಾಕಂದರೆ ಕೃಷ್ಣ ಹೇಳಿದ್ದಾನೆ, ಅವರಿಗೆ ವಿನಾಶ ಒಂದೇ ಗತಿ. ನಾವು ಅದನ್ನು ದುರ್ಯೋಧನನ ಸ್ಥಿತಿಯಲ್ಲಿ ನೋಡ್ತೇವೆ, ವಿನಾಶ ಒಂದೇ ಗತಿ ಆಯಿತು ಅವನಿಗೆ. ಸೊ ಸಂಶಯಾತ್ಮ ವಿನಶ್ಯತಿ. ಹಾಗಾಗಿ ಶ್ರದ್ಧೆ ಒಂದೇ ಕಾಯ್ತದಪ್ಪ. ನೀನು ಏನು ಮಾಡು, ಸಂಪೂರ್ಣ ಶ್ರದ್ಧೆಯಿಂದ ಸಂಶಯವನ್ನು ಚಿತ್ವ ಏನ ಸಂಶಯಂ ಇದನ್ನು ಹೊಡೆದು ಹಾಕು. ಯೋಗ ಮಾತಿಷ್ಠೋತ್ತಿಷ್ಠ ಭಾರತ. ಯೋಗವನ್ನು ಅವಲಂಬಿಸಿ ಈ ಸಂಶಯವನ್ನು ಹೊಡೆದು ಹಾಕಿ ಎದ್ದು ನಿಲ್ಲು ಅಂತ ಅರ್ಜುನನಿಗೆ ಹೇಳ್ತಾನೆ. ಆಗ ಮತ್ತೆ ಅರ್ಜುನನ ಪ್ರಶ್ನೆ, ಒಂದು ಸಾರಿ ಕರ್ಮ ಹೇಳ್ತಿ, ಕರ್ಮ ಹೇಳುವಾಗ ಕರ್ಮ ಸನ್ಯಾಸ ಬಹಳ ಒಳ್ಳೆಯದು ಅಂತಿ, ಇನ್ನೊಂದು ಸರಿ ಕರ್ಮಯೋಗ ಒಳ್ಳೆಯದು ಅಂತಿ. ಕರ್ಮ ಸನ್ಯಾಸ ಒಳ್ಳೆಯದಾ ಕರ್ಮಯೋಗ ಒಳ್ಳೆಯದಾ ಅಂತ ನನಗೆ ಪ್ರಶ್ನೆ ಮಾಡಿದರೆ ನನಗೆ ಅನ್ನಿಸ್ತದೆ ಕರ್ಮ ಸನ್ಯಾಸವೇ ಒಳ್ಳೆಯದು ಅಂತ. ನೀನು ಏನು ಹೇಳ್ತಿ? ಕೃಷ್ಣ ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾನೆ, ಏಕಂ ಸಾಂಖ್ಯಂಚ ಯೋಗಂಚ. ಎರಡು ಇಲ್ಲಪ್ಪ. ಯಹ ಪಶ್ಯತಿ ಸಹ ಪಶ್ಯತಿ. ಯಾರು ಯೋಗ ಮತ್ತು ಸಾಂಖ್ಯವನ್ನು, ಯೋಗ ಅಂದರೆ ಕರ್ಮಯೋಗ ಅಂತಲೇ ಭಾವಿಸಬೇಕು,
ಯಾರು ಸಾಂಖ್ಯವನ್ನು, ಯಾರು ತತ್ವಶಾಸ್ತ್ರವನ್ನು, ಯಾರು ಕರ್ಮ ಸನ್ಯಾಸ ಅನ್ನುವುದು ತತ್ವಶಾಸ್ತ್ರದಿಂದ ಬಂದು. ಸನ್ಯಾಸ ಅಂದರೆ ಆ್ಯಕ್ಚುಲಿ ಕೃಷ್ಣ ಅದನ್ನು ವಿವರಿಸ್ತಾನೆ. ಕರ್ಮ ಸನ್ಯಾಸ ಅಂದರೆ ಕರ್ಮತ್ಯಾಗ ಅಲ್ಲಪ್ಪ, ಫಲತ್ಯಾಗ. ನಾನು ಕರ್ಮತ್ಯಾಗವನ್ನು ಹೇಳಲೇ ಇಲ್ಲ, ಕರ್ಮದ ಫಲವನ್ನು ತ್ಯಾಗ ಮಾಡುವುದು ಕರ್ಮ ಸನ್ಯಾಸ ಅಂದಿದ್ದೇನೆ. ಒಂದು ವೇಳೆ ನಿನಗೆ ಕರ್ಮ ಫಲತ್ಯಾಗದ ಸನ್ಯಾಸಕ್ಕಿಂತಲೂ ಕರ್ಮಯೋಗವೇ ಒಳ್ಳೆಯದು ಅಂತ ಅಂದರೂ ಕೂಡ ನಿಜವಾಗಿ ಕರ್ಮದಲ್ಲಿ ದುಡಿದವನೂ ಕೂಡ ಕಟ್ಟ ಕಡೆಗೆ ಏನನ್ನು ತಲುಪ್ತಾನೆ ಅಂದರೆ ಈ ಕರ್ಮ ಮಾಡ್ತಾ ಮಾಡ್ತಾ ಅವನಿಗೆ ಒಂದು ದಿನ ಸನ್ಯಾಸ ಬಂದೇ ಬರ್ತದೆ ಅಂತ ಕೃಷ್ಣನ ವಾದ. ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಧ್ರುವ. ಅವನು ಕೇಳಿದ್ದು ಸಿಂಹಾಸನಕ್ಕಾಗಿ, ಅಪ್ಪನ ತೊಡೆ ಅನ್ನುವ ಸಿಂಹಾಸನಕ್ಕಾಗಿ ತಪಸ್ಸು. ತುತ್ತ ತುದಿಯಲ್ಲಿರುವಾಗ ಧ್ರುವನಿಗೆ ಅನ್ನಿಸಿತ್ತು, ನಾನು ರಾಜ್ಯ ಸಿಂಹಾಸನ ಕೇಳಿದೆನಲ್ಲ, ನನಗೆ ಬೇಕಾದದ್ದು ಕೇಳಲೇ ಇಲ್ಲವಲ್ಲ ಅಂತ. ಅಂದರೆ ಕರ್ಮವು ಯಾವ ಥರ ನಮ್ಮನ್ನು ಮಾಡಿಸ್ತದಲ್ಲ ಅಷ್ಟೇ ತೀವ್ರವಾಗಿ ಕರ್ಮದ ಕುರಿತ ವೈರಾಗ್ಯವನ್ನು ಕೊಡ್ತದೆ. ಆ ಮೂಲಕ ನಮ್ಮನ್ನು ಅತ್ಯಂತ ಉನ್ನತ ಸ್ಥಿತಿಯಾದ ಭಗವಂತನ ಹತ್ರ ಕರ್ಕೊಂಡು ಹೋಗ್ತದೆ. ಅದನ್ನು ನಾನು ಹೇಳಿದ್ದು, ಇರಲಿ ನೀನು ತಪ್ಪು ಭಾವಿಸಿದ್ದಿ, ಆದರೆ ಏಕಂ ಸಾಂಖ್ಯಂಚ ಯೋಗಂಚ, ಎರಡನ್ನು ಯಹ ಪಶ್ಯತಿ ಸಹ ಪಶ್ಯತಿ. ಯಾರು ಸಾಂಖ್ಯ ಮತ್ತು ಯೋಗವನ್ನು ಏಕಂ ಒಂದೇ ಅಂತ ಭಾವಿಸ್ತಾರೆ, ಇದು ಬೇರಲ್ಲ, ನಾನು ಕರ್ಮದ ಮೂಲಕವೂ ತಲುಪುವುದು ಅವನನ್ನೇ. ಅದಕ್ಕೆ ನೋಡಿ, ನಮಗೆ ಅನೇಕ ಜನರಿಗೆ ಜ್ಞಾನ ಮಾರ್ಗ ಸಾಧ್ಯ ಇಲ್ಲ ಅಂದ್ಕೊಳ್ಳಿ. ಓದಿ ವೇದಾಧ್ಯಯನ ಮಾಡಿ ಭಗವಂತನ ಕುರಿತು ತಿಳಿಯುವ, ಉಪನಿಷತ್ತನ್ನು ಅರ್ಥ ಮಾಡಿಕೊಂಡು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ಎಲ್ಲ ಆಗೋದಿಲ್ವಾ? ನನ್ನನ್ನು ನೆನೆದು ಕೆಲಸ ಮಾಡು ಅಂತಾನೆ ಕೃಷ್ಣ. ನನ್ನನ್ನು ನೆನೆದು ಕೆಲಸ ಮಾಡು, ನಿರಂತರವಾಗಿ ಮಾತ್ರ ನನ್ನನ್ನು ನೆನೆದು ಮಾಡು. ನಾನು ಮಾಡಿದೆ ಅಂತ ಬಂದರೆ ಹೋಯ್ತು. ಅವನು ಮಾಡಿಸ್ತಿದ್ದಾನೆ, ನನಗೆ ಇದೇ ಸಾಧ್ಯ, ಭಗವಂತ ನನಗೆ ಕೊಟ್ಟಿರುವ ಸಾಧ್ಯತೆ ಇಷ್ಟೇ. ನಾನು ಚೆನ್ನಾಗಿ ಅಡುಗೆ ಮಾಡಿ ಬಡಿಸುವುದು ಅದು ಭಗವಂತನ ಕೃಪೆಯಿಂದ. ಭಗವಂತ ಊಟ ಮಾಡ್ತಿದ್ದಾನೆ, ಭಗವಂತನಿಗೆ ಬಡಿಸ್ತಿದ್ದೇನೆ, ಭಗವಂತ ನನ್ನನ್ನು ಈ ಕೆಲಸಕ್ಕೆ ಹಚ್ಚಿದ್ದಾನೆ, ಅವನ ಕೃಪೆಯಿಂದ ನಾನು ನಿತ್ಯ ಅನ್ನ ಮಾಡಿ 4 ಜನರಿಗೆ ಊಟ ಹಾಕ್ತೀನಿ ಅಂತ ಒಂದು ಕೆಲಸವನ್ನು ನಿಕೃಷ್ಟ ಭಾವ ಇಲ್ಲದೆ ಭಗವಂತನ ಕೈಂಕರ್ಯ ಅವನು ಮಾಡಿಸ್ತಿದ್ದಾನೆ, ನಾನು ಸಾಧನ ಅಂತ ಕರ್ಮ ಮಾಡು. ನಾನು ಕಸ ಗುಡಿಸ್ತೇನೆ, ಮನೆ ಸ್ವಚ್ಛ ಮಾಡ್ತೇನೆ, ತೊಳೀತೇನೆ, ಒರೆಸ್ತೇನೆ, ಇದು ಭಗವಂತನ ಕರ್ಮ. ದಯವಿಟ್ಟು ಇದನ್ನು ನಾನು ಇನ್ಯಾರಿಗೂ ಹೇಳ್ತೇನೆ ಅಂತ ಭಾವಿಸಬೇಡಿ. ನಮ್ಮ ಮನೆಯಲ್ಲಿ ನಾವು ಕೂಡ ಮಾಡಬೇಕಾದದ್ದು. ಅದಕ್ಕೆ ನಾನು ಅಡಿಗೆ ಕಸ ಗುಡಿಸೋದು ಒರೆಸೋದು ಅಂತ ಹೇಳ್ತಿರೋದು. ನಮ್ಮಲ್ಲೀಗ ಬಾತ್ರೂಮ್ ತೊಳೆಯೋದು ಅಂದರೆ ಬಹಳ ಕನಿಷ್ಠ, ಅದನ್ನೆಲ್ಲ ನಾವು ಮಾಡಬಾರ್ದು ಅಂತ ಈಗಿನ ಮಕ್ಕಳಿಗೆಲ್ಲ ಬಂದುಬಿಟ್ಟಿದೆ. ದುರದೃಷ್ಟ. ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ, ನಮ್ಮ ಬಾತ್ರೂಮನ್ನು ನಾನು ತೊಳೆದೇ ಬರಬೇಕು. ಅದು ಟಾಯ್ಲೆಟ್ ಬಾತ್ರೂಮ್ ತೊಳೆಯದೇ ಇದ್ದರೆ ನಾನು ಮಾಡಿದ್ದನ್ನು ಇನ್ನೊಬ್ಬರಿಗೆ ಬಿಡುವುದಾ ಅಂತ ಮನಸ್ಸು ಕೇಳೋದಿಲ್ಲ. ಅಷ್ಟು ಅನ್ನಿಸ್ಬೇಕು. ಅದಕ್ಕೆ ಮತ್ತೆ ಗಾಂಧೀಜಿಯ ನೆನಪಾಗುವುದು. ಒಂದು ಹೊಲಸನ್ನು ತೊಳೆಯುವುದರಲ್ಲಿ ಭಗವಂತನನ್ನು ಕಂಡವರವರು. ಹೊಲಸನ್ನು ತೊಳೆಯಬೇಕು, ಅದಕ್ಕಿಂತ ದೊಡ್ಡ ತತ್ವಶಾಸ್ತ್ರವೇ ಇಲ್ಲ. ಆದ್ದರಿಂದ ಈ ಭಾವದಿಂದ ಕರ್ಮ ಮಾಡಿದರೆ ಅವನು ಎಲ್ಲಿಗೆ ಹೋಗ್ತಾನೆ? ಅವನಿಗೆ ಎಲ್ಲ ಕರ್ಮಗಳಲ್ಲಿ ಅವನೊಬ್ಬನೇ ಅನ್ನೋದು ಅರ್ಥ ಆಗ್ತಾ ಬಂದರೆ ಕಡೆಗೆ ಯಾವುದು? ಅದು ಎಲ್ಲವೂ ಪಶ್ಯನ್, ಶೃಣ್ವನ್, ಸ್ಪರ್ಶನ್, ಜಿಘ್ರನ್, ಗ್ರಹಣನ್ ಅಥವಾ ವಿಲಪನ್, ವಿಸೃಜನ್, ಶ್ವಸನ್, ಉನ್ಮಿಷನ್, ನಿಮಿಷನ್ ಅಪಿ, ಯಾವುದು ಬೇಕಾದರೂ ಮುಟ್ಟಲಿ, ತಿನ್ನಲಿ, ಕೂತ್ಕೊಳ್ಳಿ, ಉಸಿರಾಡಲಿ, ನಿದ್ರಿಸಲಿ, ಕಣ್ಣು ಮುಚ್ಚಲಿ, ಕಣ್ಣು ತೆರೀಲಿ, ಶ್ವಾಸ ಬಿಡಲಿ, ಎಲ್ಲ ಸಂದರ್ಭಗಳಲ್ಲಿ ಅವನನ್ನೇ, ಅವನ ಹೊರತು ಇನ್ನೊಂದಿಲ್ಲ ಅನ್ನುವ ಭಾವ ಬಂದರೆ ಮತ್ತೆ ಅವನಿಗೆ ಈ ಥರದ ನೈವಂ ಕರೋತಿ ನ ಕಾರಯತಿ, ನೈವಂ ಕುರ್ವನ್, ನಾನು ಮಾಡುವವನಲ್ಲ ಮಾಡಿಸುವವನು ಅಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಯಾವುದು ಕೂಡ ನಾನು ಮಾಡುವುದಲ್ಲ, ಅವನು ಮಾಡಿಸ್ತಿದ್ದಾನೆ. ನನ್ನ ಕರ್ಮವಲ್ಲ, ಅವನು ಮಾಡಿಸುವ ಕರ್ಮ. ಅವನಿಗೆ ಬೇಕಾದರೆ ಮಾಡಿಸ್ತಾನೆ, ಬೇಡವಿದ್ದರೆ ನಿಲ್ಲಿಸ್ತಾನೆ. ಈ ದೇಹದಿಂದ ಈ ಕೆಲಸ ಆಗಬೇಕು ಅಂತ ಅವನಿಗೆ ಇಚ್ಛೆ ಇದ್ದರೆ ಆ ಕೆಲಸ ಆಗುವವರೆಗೆ ಅವನು ನೋಡಿಕೊಳ್ತಾನೆ. ಈ ದೇಹದಿಂದ ಈ ಕೆಲಸ ಇನ್ನು ಸಾಕು ಅಂದ ದಿವಸ ಕೆಡವುತ್ತಾನೆ. ಇದು ಗೊತ್ತಿರಬೇಕು ನಮಗೆ. ಇದನ್ನು ಅವರು ಹೇಳಿದರು. ಹಾಗೆ ಒಬ್ಬ ತತ್ವಜ್ಞನಾಗ್ತಾನೆ ನಿಧಾನ. ಹಾಗೆ ತಿಳಿತಾ ಅವನು ಯಾವ ಹಂತಕ್ಕೆ ಹೋಗ್ತಾನೆ ಅಂದರೆ ಅವನಿಗೆ ಮತ್ತೆ ಪ್ರತ್ಯೇಕ ವ್ಯತ್ಯಾಸಗಳು ಗೊತ್ತಾಗೋದಿಲ್ಲ. ಅವನಿಗೆ ಎಲ್ಲವೂ ಅವನೇ. ಆಗ ಇಂದ್ರಿಯ ಕ್ರಿಯೆಗಳಲ್ಲೆಲ್ಲ ಅವನು ಎಷ್ಟು ಪ್ರತ್ಯೇಕ ಇರ್ತಾನೆ ಅಂದರೆ ಪದ್ಮಪತ್ರಂ ಇವಾಂಬಸಿ. ಒಂದು ತಾವರೆಯ ಎಲೆ ನೀರಿನಲ್ಲೇ ಇರ್ತದೆ. ಆಶ್ಚರ್ಯ ನೋಡಿ, ನೀರಿನಿಂದ ಹುಟ್ಟಿದ ತಾವರೆಯ ಎಲೆಯಲ್ಲಿ ನೀರಿನ ಹನಿ ಹಾಕಿದರೆ ಅದು ಒಂದೇ ಒಂದು ಹನಿ ಪಾದರಸದ ಹಾಗೆ ಓಡಾಡ್ತದೆ ಹೊರತು ಎಲೆಗೆ ಮುಟ್ಟುವುದಿಲ್ಲ.
ಎಲೆಯಲ್ಲಿ ಸ್ಪರ್ಶ ಆಗದ ಹಾಗೆ ಆ ನೀರು ಓಡಾಡ್ತದೆ, ಎಲೆಯನ್ನು ಒದ್ದೆ ಮಾಡುವುದಿಲ್ಲ. ಒಬ್ಬ ಪ್ರತಿಕ್ರಿಯೆಯನ್ನು ಮಾಡುವಾಗ ಇದು ನಾನು ಉಸಿರಾಡುವುದಲ್ಲ, ಇದು ನಾನು ತಿನ್ನುವುದಲ್ಲ, ನಾನು ಮಾತನಾಡುವುದಲ್ಲ, ನಾನು ನೋಡುವುದಲ್ಲ, ನಾನು ಮುಟ್ಟುವುದಲ್ಲ, ನಾನು ಕಣ್ಮುಚ್ಚುವುದಲ್ಲ, ನಾನು ಕಣ್ಣು ತೆಗೆಯುವುದಲ್ಲ, ನಾನು ಶ್ವಾಸ ಬಿಡುವುದಲ್ಲ, ನಾನು ಶ್ವಾಸ ತೆಗೆದುಕೊಳ್ಳುವುದಲ್ಲ, ನಾನು ವಿಸರ್ಜಿಸುವುದಲ್ಲ. ಹೀಗೆ ಪ್ರತಿ ನಿಮಿಷ ಇದು ಎಷ್ಟು ಹೊತ್ತು ಇರ್ತದೆ ಅನ್ನುವುದು ನಮಗೆ ಬಹಳ ಮುಖ್ಯ. 24x7. ಆದರೆ ಕೇವಲ ಚಾನಲ್ ಆದರೆ ಉಪಯೋಗ ಇಲ್ಲ. ನಾವು ಆದರೆ ಆಗ ಅದು ಕರ್ಮವನ್ನು ದಾಟುವ ಪದ್ಮಪತ್ರ ಮಿವಾಂಭಸಿ ಸ್ಟೇಟಿಗೆ ಬರುತ್ತೆ. ಆಗ ಶೀತೋಷ್ಣ ಸಮದುಃಖೋ ಮತ್ತು ತಥಾ ಮಾನಾಪಮಾನಯೋ, ಅವನಿಗೆ ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಎಲ್ಲ ಒಂದೇ. ಸಮಲೋಷ್ಟ ಅಶ್ಮ ಕಾಂಚನ, ಅವನಿಗಾಗ ಎಲ್ಲವೂ ಸಮ. ಒಂದು ಮಣ್ಣಿನ ಹೆಂಟೆ, ಒಂದು ಲೋಹ, ಒಂದು ಚಿನ್ನ, 3 ತಂದಿಡಿ, ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಶೆಯೇ ಮಾಯೆ ಕಾಣ ಅಂದ ಹಾಗೆ ಯಾವುದೂ ಆಗುವುದಿಲ್ಲ, ಅವನಿಗೆ ಎಲ್ಲವೂ ಸಮ. ಇಲ್ಲಿ ಯಾವುದೂ ಕೂಡ ಓಹೋ ಇದು ಚಿನ್ನ ತೆಗೆದಿಡುವ, ಇದು ಮಣ್ಣು ಯಾರಿಗೆ ಬೇಕು, ಸ್ವಲ್ಪ ಲೋಹ ಉಪಯೋಗಕ್ಕೆ ಬಂದಿತ್ತೇನೋ ಯೋಚನೆಯೇ ಇಲ್ಲ. ಒಂದು ಯಾಜ್ಞವಲ್ಕ್ಯರು ಹೇಳ್ತಾರಲ್ಲ, ಆತ್ಮನಸ್ತು ಕಾಮಾಯ ಆತ್ಮರತಿ ಆತ್ಮಕ್ರೀಡಾ ಅನ್ನುವ ಅರ್ಥದ ಉಪನಿಷತ್ತಿನ ವಾಕ್ಯಕ್ಕೆ ಸರಿಸಾಟಿಯಾಗುವ ಯಾಜ್ಞವಲ್ಕ್ಯರ ಒಂದು ಘಟನೆ ಇದೆ. ಯಾಜ್ಞವಲ್ಕ್ಯರು ಒಂದು ದಿವಸ ನಿವೃತ್ತಿ ಮಾರ್ಗದ ತುದಿಗೆ ಹೋದಾಗ ತನ್ನ ಮಕ್ಕಳನ್ನು ಹೆಂಡತಿಯನ್ನು ಕರೆದು ಎಲ್ಲ ತನ್ನಲ್ಲಿರುವಂತಹ ಆಸ್ತಿಯನ್ನು ಪಾಲು ಮಾಡಿ ಇದು ನಿನಗೆ ಇದು ನಿನಗೆ ಅಂತ ಕೊಟ್ಟರಂತೆ. ಕೊಟ್ಟು ನೀವೆಲ್ಲಿ ಹೋಗ್ತೀರಿ ಅಂದರೆ ನಾನು ಎಲ್ಲೋ ಹೋಗ್ತೇನೆ ಅಂತ ಹೊರಟರಂತೆ. ಒಬ್ಬಳು ಹೆಂಡತಿ, ಮೈತ್ರೇಯಿ ಕಾತ್ಯಾಯನಿ ಇಬ್ಬರು ಹೆಂಡತಿಯರಲ್ಲಿ ಮೈತ್ರೇಯಿ ಹೇಳಿದಳಂತೆ, ನಿಮಗೆ ಇರುವ ಇಷ್ಟು ದೊಡ್ಡ, ಅದು ದನಗಳು ಗೋಸಂಪತ್ತೇ ಜಾಸ್ತಿ ಆ ಕಾಲಕ್ಕೆ, ನಿಮಗಿರುವ ಇಷ್ಟು ದೊಡ್ಡ ಸಂಪತ್ತನ್ನೆಲ್ಲ ನಮಗೆ ಬಿಟ್ಟ ಬಳಿಕ ಇನ್ನೇನೋ ಇದೆ ಅಂತ ನೀವು ಹೊರಡ್ತೀರಿ ಅಂತಾದರೆ ಅದು ನಮಗೆ ಕೊಟ್ಟದ್ದಕ್ಕಿಂತ ದೊಡ್ಡದಿರಬೇಕು, ಇಲ್ಲದ್ರೆ ನೀವು ಅದನ್ನು ಬಿಡಕ್ಕೆ ಸಾಧ್ಯ ಇಲ್ಲ. ನನಗೆ ಇದು ಬೇಡ, ನೀವು ಯಾವುದು ದೊಡ್ಡದು ಅಂತ ಹೊರಟಿದ್ದೀರಲ್ಲ ಅದರ ಹತ್ರ ನಾನು ಬರ್ತೇನೆ ಅಂತ. ಆತ್ಮನಸ್ತು ಕಾಮಾಯ ಆತ್ಮಕ್ರೀಡಾ ಆತ್ಮರತಿ. ಆಗಲೇ ಉತ್ತರ ಕೊಟ್ಟದ್ದು ಯಾಜ್ಞವಲ್ಕ್ಯರು. ನಾನು ನನ್ನ ಹೆಂಡತಿಯನ್ನು ಪ್ರೀತಿಸುತ್ತೇನೆ, ಯಾಕೆಂದರೆ ಅವಳು ನನ್ನ ಹೆಂಡತಿ ಎಂದು ಪ್ರೀತಿಸುತ್ತೇನೆ. ನಾನು ನನ್ನ ಮಗನನ್ನು ಪ್ರೀತಿಸುತ್ತೇನೆ, ಯಾಕೆಂದರೆ ಅವಳು ನನ್ನ ಮಗ ಎಂದು ಪ್ರೀತಿಸುತ್ತೇನೆ. ನಾನು ನನ್ನ ಮನೆಯನ್ನು ಪ್ರೀತಿಸುತ್ತೇನೆ, ಯಾಕೆಂದರೆ ಅದು ನನ್ನ ಮನೆ ಎಂದು ಪ್ರೀತಿಸುತ್ತೇನೆ. ಹಾಗಾಗಿ ನಾನು ಪ್ರೀತಿಸುವುದು ಮಗನನ್ನಲ್ಲ, ಹೆಂಡತಿಯನ್ನಲ್ಲ, ಮನೆಯನ್ನಲ್ಲ, ನನ್ನನ್ನು. ಆತ್ಮನಸ್ತು ಕಾಮಾಯ. ಈ ಭಾವದಲ್ಲಿ ಇದ್ದವನಿಗೆ ಸಮಲೋಷ್ಟ ಅಶ್ಮ ಕಾಂಚನ, ಅದರಿಂದ ಅವನಿಗೆ ಅದು ವ್ಯತ್ಯಾಸವೇ ಆಗೋದಿಲ್ಲ, ಅವಾದನ್ನು ನೋಡೋಕ್ಕೂ ಹೋಗಲ್ಲ. ಈ ಸ್ಥಿತಿಯಲ್ಲಿದ್ದವನು ಕೃಷ್ಣ ಹೇಳ್ತಾನೆ ನನ್ನ ಹತ್ರ ಬರೋದಕ್ಕೆ ಸಿದ್ಧನಾಗ್ತಾನೆ. ಅವನು ನಿಧಾನಕ್ಕೆ ನನ್ನ ಮಾರ್ಗದಲ್ಲಿ ನಡೆದು ಯೋಗ ಮಾರ್ಗದ ಶಾಂತಿಂ ಅಚಿರೇಣಂ ಅಧಿಗಚ್ಚತಿ. ಶಾಂತಿಯನ್ನು ಮತ್ತು ಶಾಶ್ವತವಾದ ನನ್ನ ಸ್ಥಾನವನ್ನು ಮುಟ್ಟುತ್ತಾನೆ. ಯಾಕೆ ಅಂದರೆ ಅದು ನನ್ನ ಹತ್ರ ಬರಬೇಕು ಅನ್ನೋ ಅಪೇಕ್ಷೆ ಅವನಿಗೆ ಯಾವ ಅಪೇಕ್ಷೆಯೂ ಇರಬಾರ್ದು. ನನ್ನ ಹತ್ರ ಬರಬೇಕು ಅನ್ನೋವನಿಗೆ ಸ್ವಲ್ಪ ಅದೊಂದು ಮಾಡಿ ಬರ್ತೇನೆ ಅಂದರೆ ಅಷ್ಟರವರೆಗೆ ಬಿಟ್ಟೇ ಬಿಡ್ತಾನೆ ಅವನು. ಸೊ ಇದು ಅನ್ನುವ ಇನ್ನೊಂದು ನಮಗೆ ಗೊತ್ತಲ್ಲ, ನಮ್ಮಲ್ಲಿ ಟೋಟಲ್ ಪಾರ್ಟಿಸಿಪೇಷನ್ ಇಲ್ಲದಿದ್ದರೆ ನಾವು ಯಶಸ್ಸು ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಸ್ವಲ್ಪ ಮನಸ್ಸು ಬೇರೆ ಕಡೆ ಇತ್ತು, ಆದ್ದರಿಂದ ಇವತ್ತು ಚೆನ್ನಾಗಿ ಹಾಡೋಕ್ಕಾಗಲಿಲ್ಲ ಅಂತ ನಾವು ಹೇಳ್ತೇವಲ್ವ. ಒಂದು ಚೆನ್ನಾಗಿ ಹಾಡುವುದರ ಹಿಂದೆ ಟೋಟಲ್ ಇಲ್ಲದಿದ್ದರೆ ಒಂದು ಚೆನ್ನಾದ ಹಾಡು ಆಗೋದಿಲ್ಲ. ನಾನೊಂದು ಒಳ್ಳೆಯ ಅಭಿನಯ ಇವತ್ತು ಯಾಕೆ ಮಾಡಲಿಲ್ಲ ಅಂದರೆ ನನ್ನ ಮನಸ್ಸು ಸ್ವಲ್ಪ ವಿಚಲಿತವಾಗಿತ್ತು, ಆದ್ದರಿಂದ ನನ್ನ ಒಳ್ಳೆಯ ಪ್ರದರ್ಶನ ಆಗಲಿಲ್ಲ. ನಾನಿವತ್ತು ಒಳ್ಳೆಯ ಅಡುಗೆ ಮಾಡಲಿಕ್ಕೆ ಯಾಕೆ ಆಗಲಿಲ್ಲ ಅಂದರೆ ನನಗೆ ಸ್ವಲ್ಪ ಯಾವುದೋ ಹಾಂಟಿಂಗ್, ಯಾವುದೋ ಪುಲ್ಲಿಂಗ್, ಆದ್ದರಿಂದ ಆಗಲಿಲ್ಲ. ಅಂದರೆ ನಮಗೆ ಟೋಟಲ್ ಆದ ನಮ್ಮನ್ನು ಡೆಡಿಕೇಟ್ ಮಾಡುವ ಒಂದು ಸಂಗತಿ ನಮಗೆ ಸಾಧ್ಯವಾದರೆ ನಾವು ಟೋಟಲ್ ಪರ್ಫೆಕ್ಷನನ್ನು ಪಡೀತೇವೆ, ಅಥವಾ ಆ ಟೋಟಲಿನ ಸುಪ್ರೀಂ ಪಾಸಿಬಿಲಿಟಿಯನ್ನು ರೀಚ್ ಮಾಡ್ತೇವೆ. ಸಪೋಸ್ ಒಂದು ಸಣ್ಣ ಸಣ್ಣ ಎಲಿಮೆಂಟ್ ನಮ್ಮನ್ನು ಆಚೆಗೀಚೆಗೆ ಎಳೀತಿದ್ರೆ ಅಷ್ಟರ ಮಟ್ಟಿಗೆ ನಾವು ಕುಗ್ತೇವೆ. ಅದಕ್ಕೇ ನಾನು ನಿಮಗೆ ಹೇಳಿದ್ದು, ಸಣ್ಣ ಪುಟ್ಟ ವೈಯಕ್ತಿಕ ರಾಗದ್ವೇಷಗಳು ನಮ್ಮನ್ನು ಆಚೆ ಈಚೆ ಮಾಡಲಿಕ್ಕೆ ಕಾರಣೀಭೂತರಾಗ್ತವೆ. ನಾವು ಅಂದ್ಕೊಳ್ತೀವಿ ಎಲ್ಲಿ ನನಗೆ ಆಗೇನೂ ಇರಲಿಲ್ಲ, ನನಗೆ ಆಗ ರಾಗದ್ವೇಷ ಏನೂ ಇರಲಿಲ್ಲ, ನಾನು ಬರೆಯೋದು ಅಂತಲೇ ಕೂತಿದ್ದೆ, ಆದರೆ ಪರೀಕ್ಷೆಗೆ ಬರೆಯುವಾಗ ಮಾತ್ರ ಆಗಲಿಲ್ಲ.
ಈಗದ ರಾಗದ್ವೇಷ ಬೇಕಾಗಿಲ್ಲ, ಬರೆಯೋ ಹೊತ್ತಿಗೆ ರಾಗದ್ವೇಷ ಇರಬೇಕಾಗಿಲ್ಲ. ಜೀವಿತಾವಧಿಯ ಬದುಕಿನ ಕಾಲಘಟ್ಟದಲ್ಲಿ ಯಾವುದೋ ದ್ವೇಷ, ಯಾವುದೋ ರಾಗ, ನಾನು ಹೇಗೆ ಹೇಳೋದು, ಮನಸ್ಸಿನ ಒಟ್ಟು ಜಾಗದಲ್ಲಿ ಬೇರೆ ಬೇರೆ ಬಂದಣಿಕೆಗಳ ಹಾಗೆ ಬೆಳೆದ ಒಂದು ಅವಸ್ಥೆ ಇದ್ದರೆ ಈ ಗಿಡ ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಇದು ಬೆಸ್ಟ್ ಬೆಳಿಬೇಕು ಅಂತಂದರೆ ಇದಕ್ಕೆ ಯಾವ ಅಡ್ಡಿ ಆತಂಕಗಳು ಇಲ್ಲದಂತಹ ಪೋಷಣೆ ಬೇಕು. ಅದಕ್ಕೆ ನಾನು ಮೊನ್ನೆ ದಿನ ಕೂಡ ಹೇಳಿದೆ, ಅರ್ಜುನ ಬೆಸ್ಟ್ ಬಿಲ್ಗಾರ ಯಾಕೆ ಅಂದರೆ ಅವನಲ್ಲಿ ರಾಗದ್ವೇಷಗಳೇ ಇರಲಿಲ್ಲ. ಸತ್ಯ, ಪ್ರಾಮಾಣಿಕತೆ, ಪರಿಶುದ್ಧತೆ, ದಯೆ, ಇದು ಬಿಟ್ಟರೆ ಇನ್ನೊಂದು ಗೊತ್ತಿಲ್ಲದ ಹುಡುಗನಾದದ್ದರಿಂದ ಎಕ್ಯುರೇಸಿ ಟು ದ ಕೋರ್. ಈ ಪರಿಶುದ್ಧ ಪ್ರಾಮಾಣಿಕತೆ ಇರುವವನೇನಾಗ್ತಾನೆ, ಶಾಂತಿಂ ಅಚಿರೇಣಂ ಅಧಿಗಚ್ಚತಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಈ ಥರ ಬೆಳೀತಾ ಬೆಳೀತಾ ಬಂದವನು ನಿಧಾನಕ್ಕೆ ಅಲ್ಲಿವರೆಗೆ ಬರ್ತಾನೆ. ಅಲ್ಲಿವರೆಗೆ ಬರ್ತಾನೆ ಅಂದಾಗ ಕೃಷ್ಣ ಹೇಳುವ ಮಾತು ಶಾಂತಿಂ, ಪರಮ ಶಾಂತಿಯ ಒಂದು ತಾಣವಿದೆ. ನಮ್ಮಲ್ಲೆಲ್ಲರಿಗೂ ದೊಡ್ಡ ತೊಂದರೆ ಶಾಂತಿ ಇಲ್ಲದೆ ಇರುವುದು. ನಾವೆಲ್ಲರೂ ಕೂಡ ದುಡ್ಡಿರುತ್ತೆ, ಬೇಕಾದ್ದೆಲ್ಲ ಹೈಫೈ, ಬೇಕಾದ ಯಾವ ರಿಕ್ವೈರ್ಮೆಂಟ್, ದೈಹಿಕ ಸೌಕರ್ಯಕ್ಕೆ ಬೇಕು, ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಗಾರ್ಡು, ದೊಡ್ಡದು ಏನು ಬೇಕೋ, ಚಿನ್ನಾಭರಣ, ನೀವು ಯಾವುದೆಲ್ಲ ಹೇಳ್ತಾರೋ ನನಗೆ ಗೊತ್ತಿಲ್ಲ, ಅವೆಲ್ಲವೂ ಇತ್ತು ಅಂತಾದರೆ ಅವೆಲ್ಲ ಇದ್ದವನು ಸುಖಿ ಇದ್ದಾನ, ಶಾಂತವಾಗಿದ್ದಾನ ಕೇಳಿದರೆ ಇಲ್ಲ ಅಂತಾನೆ. ಏನು ಕೊರತೆ ಅಂತ ಅವನಿಗೂ ಗೊತ್ತಿಲ್ಲ. ಶಾಂತಿ ಯಾವುದು? ಇದನ್ನೇ ಕೃಷ್ಣ ಹೇಳಿದ್ದು, ನನ್ನನ್ನು ನೆನೆದು ಪ್ರತಿಯೊಂದನ್ನು ಮಾಡಿದಾಗ ನಿನಗೆ ಇಲ್ಲಿರುವ ಯಾವುದರ ಬಗ್ಗೆಯೂ ಲವಲೇಶ ವಾಂಛೆಗಳಿಲ್ಲದೆ ಇದರ ಆಚೆಗಿನ ನನ್ನ ಜೊತೆಗಿನ ಒಂದು ಸಂವಹನ ಸಾಧ್ಯವಾದರೆ, ಮೀಟಿಂಗ್ ಪಾಯಿಂಟ್ ಅವನ ಒಟ್ಟಿಗೆ ಬಂದರೆ ಸುಖದ ನಿದ್ರೆಗೆ ನಾವು ಹೋಗ್ತೇವೆ. ಮನಸ್ಸು ತುಂಬ ವಿಚಲಿತವಾದದ್ದನ್ನು, ತುಂಬ ಮನಸ್ಸು ವಿಚಲಿತವಾಗಿದೆ, ನಿದ್ರೆ ಬರೋಲ್ಲ, ಕಂಡಾಪಟ್ಟೆ ಮಾತಾಡತ್ತೆ, ಆ ಮಾತಾಡುವವನು ಯಾರು ಕೇಳಪ್ಪ ರಮಣರು. ಆ ಮಾತಾಡುವವನು ಯಾರು ಅಂತ ಅದಕ್ಕೆ ಕೇಳಪ್ಪ. ಕೇಳ್ತೇನೆ, ನನಗೆ ಅದು ಏನು ಮಾಡಿದರೂ ಉತ್ತರ ಕೊಡೋದಿಲ್ಲ. ಆ ಉತ್ತರ ಕೊಡದೇ ಇರುವವನು ಯಾರು ಅಂತ ಕೇಳಪ್ಪ. ಅದೇ ನನಗೂ ಗೊತ್ತಿಲ್ಲ, ಹುಡುಕ್ತಾ ಇದ್ದೇನೆ ಅಂತ ಹೇಳುವವನು ಯಾರಪ್ಪ ನೋಡು. ಅವರು ಎಲ್ಲಿಯೂ ಕೂಡ ರಮಣರು ಬೇರೆ ಟೆಕ್ನಿಕ್ಕನ್ನೇ ಹೇಳೋದಿಲ್ಲ. ಯಾಕೆ ಹೇಳಿ? ಮೈಂಡಿನ ಬಹಳ ದೊಡ್ಡ ಟ್ರಿಕ್ ಏನಂದರೆ ಅದು ವೆರಿ ಕ್ಲೆವರ್ ಇನ್ ಆನ್ಸರಿಂಗ್. ಹೌದಾ ಅಲ್ವಾ? ನೋಡಿ, ನಾವೊಂದು ಯಾರ ಹತ್ರ ಜಗಳ ಮಾಡಿ ಬರ್ತೇವೆ. ಜಗಳ ಮಾಡಿ ಬಂದ ಕೂಡಲೇ ಆ ದಿವಸ ಜಗಳ ಮಾಡಿದ ಆ ಕ್ಷಣದಲ್ಲಿ ಭಾರಿ ಖುಷಿಯಾಗಿರ್ತದೆ, ನಾನು ಗೆದ್ದೆ ಅಂತ. ಮನೆಗೆ ಬಂದ್ಕೊಳ್ಳಿ ಒಂದು ಸಣ್ಣ ಒಳಗಿಂದ ಪಶ್ಚಾತ್ತಾಪ ಶುರುವಾಗತ್ತೆ, ನಾನು ಜಗಳ ಮಾಡಬಾರ್ದಿತ್ತು ಅಂತ. ನಾನು ಜಗಳ ಮಾಡಬಾರ್ದಿತ್ತು ಅನ್ನುವ ಮಾತು ಚಿತ್ತದ್ದು, ನಮ್ಮ ಒಳಗಿನ ಒಳಿತು ಹೇಳುವುದು ಅದನ್ನು. ಬುದ್ಧಿ ಮತ್ತು ಮನಸ್ಸು ಅದರ ವಿರುದ್ಧ ಇದ್ದಾಗ, ಇಲ್ಲಪ್ಪ ನೀನು ಹೇಳಿದ್ದು ಸರಿಯೇ ಇತ್ತು, ನೀನು ಯಾಕೆ ಈಗ ಚಿಂತೆ ಮಾಡೋದು, ಮತ್ತು ಅವಳು ಹಾಗೆ ಮಾಡ್ಬೋದಾ, ಅವಳು ಹಾಗೆ ಮಾತಾಡಿದ್ದು ಸರಿಯಾ, ನೀನು ಯಾಕೆ ಹಾಗೆ ನಿನ್ನ ಬಗ್ಗೆ ಭಾವಿಸುವುದು? ತಕ್ಷಣ ಒಳಗಿದ್ದು ಹೇಳ್ತದೆ, ಇಲ್ಲ ನೀನು ಆದರೂ ಕೂಡ ಸ್ವಲ್ಪ ದೊಡ್ಡವಳಿದ್ದೆ, ವಿವೇಚಿಸಿ ಮಾತಾಡಬೇಕಿತ್ತು, ಅದು ಸಣ್ಣದಿತ್ತು. ಅದು ಸಣ್ಣದಿದ್ದರೆ ಏನಾಯಿತು, ಅಹಂಕಾರ ಏನು ಕಮ್ಮಿ ಇತ್ತಾ? ಕಾನ್ವರ್ಸೇಷನ್ ಅಲ್ವಾ, ಅದು ನೆವರ್ ಎಂಡಿಂಗ್. ಕಡೆಗೆ ನಮಗೆ ಎಲ್ಲಿ ಎಂಡ್ ಆಗೋದು ಅಂದರೆ, ಕಡೆಗೆ ನಾನೇ ಸರಿ ಅನ್ನುವಾಗ ನಮಗೊಂದು ನಿದ್ದೆ ಬರುತ್ತೆ. ಯಾಕೆ? ಅಹಂಕಾರ ಸ್ಯಾಟಿಸ್ಫೈಡ್, ನಾನೇ ಸರಿ ಅನ್ನುವ ಅಹಂಕಾರ ಸ್ಯಾಟಿಸ್ಫೈಡ್. ಆ ನಿದ್ರೆ ಟೆಂಪರರಿ, ನಾಳೆ ಎಚ್ಚರದ ಪುನಃ ಶುರು ಆಗುತ್ತೆ. ಅದು ಸುಮಾರು ದಿವಸ ಬೇಕಾದ್ರಿಂದ ಹೊರಬರಲಿಕ್ಕೆ. ಅನೇಕ ಜನರು ಹೇಳೋದುಂಟು, ಐ ಹ್ಯಾವ್ ನೆವರ್ ಕಮ್ ಔಟ್ ಆಫ್ ಇಟ್ ಸ್ಟಿಲ್ ಅಂತ. ಸೋ ಮೆನಿ ಇಯರ್ಸ್ ಬ್ಯಾಕ್ ಇಟ್ ಹ್ಯಾಸ್ ಹ್ಯಾಪನ್ಡ್, 5 ವರ್ಷ ಆಯಿತು, ಸ್ಟಿಲ್ ಟುಡೇ ಐ ಕೆನಾಟ್ ಕಮ್ ಔಟ್ ಆಫ್ ಇಟ್, ಬಿಕಾಸ್ ಅಹಂಕಾರ ಸರಿ ಅಂತ ಹೇಳಿದ್ದನ್ನೇ ಕೇಳ್ತಾ ಬಂದಿದ್ದು ನಾವು. ಬದಲಿಗೆ ಒಳಗಿದ್ದು ಹೇಳಿತ್ತಲ್ಲ ನೀನು ತಪ್ಪು ಅಂತ, ಯಾಕೆ ತಪ್ಪು ಅಂತ ಕೇಳಿ ಇನ್ನೊಂದು ಚಾನ್ಸ್, ಇನ್ನೊಂದು ಅಪೋಸಿಟ್ ವೇ. ಯಾಕೆ ತಪ್ಪು? ನೀನು ದೊಡ್ಡವಳಿದ್ದೆ, ನೀನು ಮಾಡಬಾರ್ದು. ಹೌದು, ನನಗೆ ಸಹ ಅನ್ನಿಸ್ತದೆ, ನಾನು ಮಾಡಬಾರ್ದಿತ್ತು ಅಂತ ನನಗೆ ಸಹ ಅನ್ನಿಸ್ತು. ಹಾಗಾದ್ರೆ ಏನು ಮಾಡುವ? ನೀನು ಸುಮ್ಮನೆ ಹೋಗು, ಕ್ಷಮೆ ಕೇಳು. ಕ್ಷಮೆ ಕೇಳೋದು ಅವಮಾನ ಅಲ್ವಾ? ಏನೂ ಅವಮಾನ ಇಲ್ಲ. ದೊಡ್ಡವರು ಸಣ್ಣವರ ಹತ್ರ ಕ್ಷಮೆ ಕೇಳುವುದಾಗಲಿ, ಸಣ್ಣವರ ಹತ್ರ ದೊಡ್ಡವರು ಕ್ಷಮೆ ಕೇಳೋದು ಯಾವುದು ಅವಮಾನ ಇಲ್ಲ. ತಪ್ಪು ಸರಿಗಳ ಭಾವ ಬಂದಾಗ ಶಾಂತವಾಗಬೇಕಾದ್ರೆ ಕ್ಷಮೆ ಕೇಳು. ಇದು ಒಂದು ಸಾತ್ವಿಕ ಮನಸ್ಸನ್ನು ಕೇಳುವ ಗುಣ. ತಕ್ಷಣ ನಾವು ಕೆಲವೊಮ್ಮೆ, ಅಪರೂಪಕ್ಕೆ ಕೆಲವರು, ಎಲ್ಲರೂ ಮಾಡಲ್ಲ ಇದನ್ನು, ಹೌದು ಕ್ಷಮೆ ಕೇಳಿ ಬರೋಣ, ಅವರಿಗೆ ಹೆಚ್ಚು ದಿನ ಅದು ಹಾಂಟ್ ಮಾಡೋದಿಲ್ಲ, ಒಂದು ಥರದ ಸಮಾಧಾನ. ಅದ್ರ ಎದುರಿನೊಳಗೆ ಭಾರಿ ಬೀಗ್ತಿರ್ತಾಳವಳು, ಅವರು ನನ್ನ ಹತ್ರ ಕ್ಷಮೆ ಕೇಳಿದ್ದಾರೆ, ನಂದೇ ಸರಿ ಅಂತ. ಅಲ್ಲಿ ಒಂದು ಅವ್ರು ಎದುರ ಬದರ ಆದಾಗೆಲ್ಲ ಇರ್ತದೆ,
ಅವಳಿಗಿನ್ನೂ ನಾನು ಅರ್ಥ ಆಗಲೇ ಇಲ್ಲ, ನಾನು ಹೇಳಿದ್ದು ಗೊತ್ತಾಗಲಿಲ್ಲ, ನಾನು ಕ್ಷಮೆ ಕೇಳಿದ್ದು ನಾನು ವೀಕ್ ಅಂತ ಎಣಿಸಿದ್ದಾಳೆ. ಮಾತು ಇದ್ದೇ ಇರ್ತದೆ. ಮನುಷ್ಯನ ಮನಸ್ಸಿಗೆ, ಬುದ್ಧಿಗೆ ಇಂಥದೊಂದು ಚಟವಿದೆ. ರಮಣರು ಅದನ್ನೇ ಹೇಳಿದ್ದು, ಮನುಷ್ಯನ ಮನಸ್ಸಿಗೆ ಭಾರಿ ಉತ್ತರ ಕೊಡುವ ಚಟ ಇದೆಯಲ್ಲ, ಉತ್ತರಿಸಲಿಕ್ಕಾಗದ ಪ್ರಶ್ನೆ ಕೇಳಿ. ಏನು? ಹಾಗೆ ಕೇಳುವನು ಯಾರು ಕೇಳಿ, ಅದಕ್ಕೆ ಗೊತ್ತಿಲ್ಲ. ನೀನು ತಪ್ಪು ಮಾಡಿದ್ದಿ, ಹಾಗೆ ಹೇಳುವವನು ಯಾರಪ್ಪ? ನೀನು ಕ್ಷಮೆ ಕೇಳಬೇಕಿತ್ತು, ಹಾಗೆ ಕ್ಷಮೆ ಕೇಳಬೇಕು ಅನ್ನುವವನು ಯಾರಪ್ಪ? ಕೇಳ್ತಾ ಹೋಗಿ. ಮೈಂಡ್ ನಿಮಗೆ ಅದು ಯಾರು ಅಂತ ಉತ್ತರಿಸಲಿಕ್ಕೆ ಆಗದ ಒಂದು ಸ್ಥಿತಿ ತಲುಪೋದ್ರಿಂದ ಅದು ಸೈಲೆಂಟ್ ಆಗ್ತದೆ. ಆ ಸೈಲೆನ್ಸನ್ನೇ ರಮಣರು ಹೇಳೋದು, ದ ಮೊಮೆಂಟ್ ಮೈಂಡ್ ಬಿಕಮ್ಸ್ ಸೈಲೆಂಟ್ ಯು ವಿಲ್ ಗೋ ಟು ಸಚ್ ಅ ಪೀಸ್ಫುಲ್ ಸ್ಲೀಪ್. ಯಾವ ಮನಸ್ಸು ಉತ್ತರಿಸಲಿಕ್ಕಾಗದೆ ಅದು ಯಾವುದೋ ಒಂದು ಘನ ಮೌನಕ್ಕೆ ನಿಲ್ಲುತ್ತಲ್ಲ, ನಾನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ನಿವೇದಿಸಿಕೊಳ್ಳೋದು, ನನ್ನ ನಿದ್ರೆ ಮಾಡದ ಮನಸ್ಸಿನ ತಾಕಲಾಟವನ್ನು ನಾನು ಶಾಂತಿಯ ಸ್ಥಿತಿಗೆ ಕರ್ಕೊಂಡು ಹೋಗಿದ್ದರೆ ಅದು ರಮಣರ ಈ ತಂತ್ರ ಕಾರಣ. ನಾನು ನಿರಂತರ ಅದೊಂದೇ ಮಾಡಿದ್ದು. ನನಗೆ ಹೀಗೆ ಯಾಕಪ್ಪ ಕೇಳ್ತಿ, ನೀನ್ಯಾರು 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 ಒಂದೇ ಕೇಳ್ತಾ ಬಂದದ್ದು. ಎರಡನೇದು ನಾರಾಯಣ 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 ಅಂತ ಎಷ್ಟು ಆರ್ಗ್ಯೂ ಮಾಡುತ್ತೆ ಮೈಂಡ್, ಅದಕ್ಕೆ ಸ್ಟ್ರಾಂಗಾಗಿ ನಾರಾಯಣ 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 ಹೇಳ್ತಾ ಇದ್ದದ್ದು. ನಾನು ಯಾಕೆ ಈ ಮಾತು ಹೇಳ್ತೇನೆ, ನನ್ನ ಹೆಗ್ಗಳಿಕೆಗಲ್ಲ, ನಿಮಗೆ ಸಾಧ್ಯ ಅಂತ. ಯಾಕೆಂದರೆ ಮನಸ್ಸು ಶಾಂತವಾಗುವುದಕ್ಕಿಂತ ದೊಡ್ಡ ಉಡುಗೊರೆ ಇನ್ಯಾವುದೂ ಇಲ್ಲ ಜಗತ್ತಿನಲ್ಲಿ. ಯಾರೂ ಅದಕ್ಕಿಂತ ದೊಡ್ಡ ಉಡುಗೊರೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಶಾಂತವಾಗುವ ಒಂದು ಮನಸ್ಥಿತಿಗೆ ಹೋಗೋದುಂಟಲ್ಲ, ಅಲ್ಲಿಂದ ನಂತರ ನಿಮಗೇ ಗೊತ್ತಾಗುತ್ತೆ ಅದರ ಆನಂದದ ಪರಿ ಏನು ಅಂತ. ಆರ್ಗ್ಯುಮೆಂಟ್ಸೇ ಇಲ್ಲ. ಕಣ್ಮುಚ್ಚಿದ್ರೆ ನಿದ್ರೆ, ಬೇಡದಿದ್ದರೆ ಬೇಕಾದಷ್ಟು ಎಚ್ಚರ. ಇದೆಲ್ಲ ಸಾಧ್ಯವಾಗುವುದು ಕೃಷ್ಣ ಹೇಳಿದ್ದು ಇಂಥ ಸ್ಥಿತಿಯಲ್ಲಿದ್ದವನಿಗೆ. ಅವನು ಹಾಗೊಂದು ಶಾಂತಿಯನ್ನು ತಲುಪ್ತಾನೆ, ಅವನು ಶಾಶ್ವತವಾದ ನನ್ನ ಸ್ಥಾನವನ್ನು ತಲುಪ್ತಾನೆ. ಅವನಿಗೆ ಯೋಗದ ಅಷ್ಟಾಂಗವನ್ನು ಪರಿಚಯಿಸಲಿಕ್ಕೆ ಕೃಷ್ಣ ಶುರು ಮಾಡ್ತಾನೆ. ಆಗ ಅವನ 6ನೇ ಅಧ್ಯಾಯದಲ್ಲಿ ಸ್ವಲ್ಪ ಪ್ರಾರಂಭ ಮಾಡ್ತಾನೆ. ಭ್ರೂ ಮಧ್ಯೆ ನಾಸಿಕಾಗ್ರದಲ್ಲಿ ಪ್ರಾಣಾಪಾನ ಸಮಾಯುಕ್ತನಾಗಿ ಕೂತ್ಕೊಳ್ಳಬೇಕು ಅನ್ನುವುದನ್ನು ಪ್ರಾರಂಭಿಸಿ, ಹಾಗೆ ನೀನು ತೊಡಗಿದರೆ ನನ್ನ ಹತ್ರ ಬರೋದಕ್ಕೆ ಸಾಧ್ಯ ಅನ್ನುವಲ್ಲಿಗೆ ಆ ಅಧ್ಯಾಯ ನಿಲ್ಲಿಸಿ ಮುಂದಿನ 6ನೇ ಅಧ್ಯಾಯಕ್ಕೆ ಬಂದಾಗ ಆತ್ಮಸಂಯಮ ಯೋಗಕ್ಕೆ ಬಂದು ಹೇಳ್ತಾನೆ ಕೃಷ್ಣ. ಆತ್ಮಸಂಯಮ ಯೋಗ ಆರಂಭ ಆಗೋದು ತುಂಬ ಇದೆ. ಕರ್ಮಫಲ, ಕರ್ಮತ್ಯಾಗ, ಆನಂತರ ಮನುಷ್ಯ ಹೇಗೆ ಕರ್ಮದಿಂದ ಡಿಟ್ಯಾಚ್ ಆದರೆ ಒಂದು ಶಾಂತಿ ಸ್ಥಿತಿಗೆ ತರುವುದಕ್ಕೆ ಅವನು ಹೇಗೆಲ್ಲ ತನ್ನನ್ನು ಸಿದ್ಧಗೊಳಿಸ್ತಾನೆ ಎಲ್ಲ ಹೇಳ್ತಾ ಹೇಳ್ತಾ ನಮಗೊಂದು ಭಾರೀ ಕುತೂಹಲದ ಪ್ರಶ್ನೆ ಇಲ್ವಾ? ಕೃಷ್ಣ ಎಲ್ಲಿಯೂ ಕೂಡ ಗುರುವಿನ ಬಗ್ಗೆ ಮಾತೇ ಆಡಿಲ್ಲ ಅಲ್ವಾ? ಇಷ್ಟೆಲ್ಲ ಪರಿಕರಗಳ ಬಗ್ಗೆ ಹೇಳಿದ್ದಾನೆ ಕೃಷ್ಣ. ಗುರು ಒಬ್ಬ ಇದ್ದಾನಪ್ಪ, ಅವನನ್ನು ನಂಬು ಹೇಳಲೇ ಇಲ್ಲ. ಅವನನ್ನು ನಂಬು ಭಗವಂತನನ್ನು ಹೇಳಿದ್ದಾನೆ, ನನ್ನನ್ನು ನಂಬು ಹೇಳಿದ್ದಾನೆ. ಮಾಮ್ 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 ಅನ್ನುವ ಮಾತು ಬೇಕಾದಷ್ಟು ಬರ್ತದೆ, ಆದರೆ ಗುರುವನ್ನು ಹೇಳಲಿಲ್ಲ. ಉದ್ಧರೇದಾತ್ಮನ ಆತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮೈವ ಹೇ ರಿಪುಃ ಆತ್ಮನಃ ಆತ್ಮನೋ ಬಂಧುಃ. ನೋಡಿ, ಕೃಷ್ಣ ಆತ್ಮಸಂಯಮ ಯೋಗದ ಪ್ರಾಥಮಿಕ ಪೀಠಿಕೆಗಳ ಭಾಗದ ನಂತರ ಬರುವ ಶ್ಲೋಕ ಇದು. ಯಾವುದು ಇನ್ನೊಂದು ಉದ್ಧಾರ ಮಾಡ್ತದೆ ಅಂತ ಕಾಯಬೇಡಪ್ಪ. ಆತ್ಮನ್ಯೇವ ತುಷ್ಟಃ ಸ್ಥಿತಪ್ರಜ್ಞ ಅಂತ ಮೊದಲು ಹೇಳಿದ್ದಾನೆ. ಸ್ಥಿತಪ್ರಜ್ಞನ ಗುಣಲಕ್ಷಣಗಳನ್ನು ಕೇಳಿದಾಗ ಆತ್ಮನ್ಯೇವ ತುಷ್ಟಃ ಅವ ಸ್ಥಿತಪ್ರಜ್ಞ. ಆಮೇಲೆ ಇಲ್ಲಿ ಹೇಳ್ತಾನೆ ಉದ್ಧರೇತ್ ಆತ್ಮನಾಂ. ನನ್ನ ಆತ್ಮವನ್ನು ಈ ಆತ್ಮನೇ ಉದ್ಧರಿಸಬೇಕು ಹೊರತು ಇನ್ನೊಂದು ಉದ್ಧರಿಸುವುದಿಲ್ಲ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮದೇ. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಂ ನ ಅವಸಾದಯೇತ್. ಈ ಆತ್ಮವನ್ನು ನೀನು ನಿತ್ಯ ಉದ್ಧರಿಸುವುದರ ಕಡೆಗೆ ಪ್ರಯತ್ನಿಸಬೇಕು, ಬೇರೆಯವರ ಮುಖಾಂತರವಲ್ಲ. ಹೆಚ್ಚು ಪ್ರಾಮಾಣಿಕತೆ, ಹೆಚ್ಚು ಪರಿಶುದ್ಧತೆ, ಹೆಚ್ಚು ಸತ್ಯ, ಒಳಿತಿನ ಕಡೆಗೆ ನಡೆ, ಕೆಟ್ಟದು ಮಾಡದೇ ಇರ್ತೇನೆ ಅನ್ನುವ ಭಾವ. ನಿರಂತರ ಕಷ್ಟ ಬಂದಾಗಲೂ ಕೂಡ, ಅಲ್ಲ ರೀ, ಒಳ್ಳೆಯವರಿಗೆ ಕಷ್ಟ ಬರೋದು ಕೆಟ್ಟವರಿಗೆ ಬರೋದೇ ಇಲ್ವಲ್ಲ.
ಅಂತ ಬಹಳ ಜನ. ಒಳ್ಳೆ ಸುಖ ಕೊಟ್ಟಾಗ ದೇವರನ್ನು ನಂಬಿದರೆ ನೀವೆಂಥ ಒಳ್ಳೆಯವ್ರಿ, ಕಷ್ಟ ಕೊಡುವಾಗ ಎಷ್ಟು ನಂಬ್ತೀರಿ ಅಂತ ಒಳ್ಳೆಯವರ ಮೇಲೆ ಹೆಚ್ಚು ಪ್ರಯತ್ನ ಅವನದ್ದು. ಯಾಕೆ ಕೆಟ್ಟವರು ಹೇಗೂ ನಂಬಲ್ಲ, ನಂಬಿದ್ರು ಅದು ಅವ್ರ ವ್ಯರ್ಥ, ಅವರಿಗೆ ಹೆಚ್ಚು ಅದಕ್ಕೆ ಅಂದರೆ ಪುವರ್ ಇನ್ವೆಸ್ಟ್ಮೆಂಟ್, ಬ್ಯಾಡ್ ಇನ್ವೆಸ್ಟ್ಮೆಂಟ್, ಏನು ರಿಟರ್ನ್ ಇಲ್ಲ ಕೆಟ್ಟವರಿಗೆ. ಕೆಟ್ಟವರು ಎಷ್ಟು ಭಕ್ತಿ ಮಾಡಿದರೂ ಅದು ಒಂಥರ ಡೆಡ್ ಇನ್ವೆಸ್ಟ್ಮೆಂಟ್. ಒಳ್ಳೆಯವರು ನಮಗೆಲ್ಲ ಚೆನ್ನಾಗಿರುವಾಗ ಕೃಷ್ಣ ನಮ್ಮನ್ನು ಕಾದಿದ್ದಾನೆ, ಅವನಿಂದಾಗಿ ಇಷ್ಟು ಚಂದ ಮನೆ ಕಟ್ಟಿಸಿದ್ದೇವೆ, ಅವನಿಂದಾಗಿ ಇದೆಲ್ಲ ಸಾಧ್ಯ ಆಯಿತು, ಏನು ದೊಡ್ಡದು, ನನ್ನ ಮಗ ಸತ್ತು ಬಿದ್ದಿದ್ದಾನೆ, ಕೃಷ್ಣನಿಗೆ ಬೇಕಿತ್ತು ಕರ್ಕೊಂಡು ಹೋಗಿದ್ದಾನೆ, ಹೇಳಕ್ಕೆ ಸಾಧ್ಯವಾ? ಅವತ್ತು ಆತ್ಮನ ಉದ್ಧಾರ ಮಾಡುತ್ತೆ. ಯಾಕೆ? ಆತ್ಮನು ಬೇರಾರೂ ಅಲ್ಲ, ನಮ್ಮ ಒಳಗೆ ಕುಳಿತ ಅವನೂ ಹೌದು, ನಮ್ಮೊಳಗೆ ನಾನು ಅಂತ ಭಾವಿಸಿದ ನನ್ನ ಅಹಂಕಾರವೂ ಹೌದು. ರುದ್ರ ಅಹಂಕಾರ ಭಾವನಾಗಿ ಇರುವುದು ಯಾಕೆ? ನಮಗೆ ಹೊಡಿತಾ ಇರಲಿಕ್ಕೆ. ನಮ್ಮ ಅಹಂಕಾರವನ್ನು ಹೊಡೆಯುವುದೇ ಅವನ ಉದ್ದೇಶ. ಹೊಡೆದು ಅವನು ನಿತ್ಯ ಸಾಯಿಸುವುದರ ಕಡೆಗೆ ಇರ್ತಾನೆ. ಸಾಯಿಸುವುದು ಯಾಕೆ? ಡೈಯಿಂಗ್ ಟು ಯುವರ್ ಓನ್ ಸೆಲ್ಫ್. ನಾವು ನಮಗಾಗಿ ಸಾಯಬೇಕು, ನಮ್ಮ ಸಾವನ್ನು ನಾವು ನೋಡಬೇಕು. ಒಂದು ಸಂದರ್ಭ ಭಗವದ್ಗೀತೆಯನ್ನು ಪಾಠ ಮಾಡ್ತಿದ್ರಂತೆ ದೇವುಡು ನರಸಿಂಹಶಾಸ್ತ್ರಿಗಳು ಕೃಷ್ಣ ಮಠದಲ್ಲಿ. ಅವರು ಪ್ರವಚನ ಮಾಡ್ತಿದ್ದಾರೆ, ಹೀಗೆ 7 ದಿನದ ಪ್ರವಚನವೇನೋ. ಅವ್ರು ಪ್ರವಚನ ಮಾಡುವಾಗ ಏನೋ ಒಂದು ಅವರಿಗೆ ಟೆಲಿಗ್ರಾಮಿನಂತಹ ಸ್ಲಿಪ್ ಬರುತ್ತೆ, ಹೀಗೆ ಓದಿ ಕಿಶೆಗೆ ಹಾಕೋತಾರೆ, ಪ್ರವಚನ ಮುಂದುವರಿಸ್ತಾರೆ. ಪ್ರವಚನ ಮುಗಿಯುತ್ತೆ, ರಾತ್ರಿ ಇನ್ನು ಪ್ರವಚನ ಮುಗಿದ ನಂತರದಲ್ಲಿ ನನಗೆ ಒಂದು ಕಾರು ವ್ಯವಸ್ಥೆ ಮಾಡಿಕೊಡಿ, ಹೋಗಬೇಕು ಅಂತ. ಏನು ಕಾರಣ? ಮಗ ಸತ್ತಿರ್ತಾನೆ. ಮಗ ಅಂದರೆ ಎಳೆ ಹರೆಯದ ಮಗ, ಮತ್ತು ಯಾವುದೇ ಕಾಯಿಲೆ ಕಸಾಲೆ ಇಲ್ಲದ ಅಚಾನಕ್ಕೊಂದು ಆಘಾತ. ತಂದೆಗೆ ಮಗನ ಮರಣಕ್ಕೆ ಪುತ್ರ ಶೋಕಕ್ಕಿಂತ ದೊಡ್ಡ ಶೋಕ ಇಲ್ಲ ಅನ್ನೋ ಒಂದು ಮಾತು ಇದೆ. ಅಂಥ ಹೊತ್ತಿನಲ್ಲಿ ಅವರು ರಾತ್ರಿಗೆ ಟೆಲಿಗ್ರಾಮನ್ನು ಹೇಳಿ ಅದನ್ನು ಕಾರ್ ಕೇಳುವಾಗ ಅಲ್ಲಿಯ ಸ್ವಾಮಿಗಳು ಕೇಳ್ತಾರೆ, ನೀವು ಮಧ್ಯಾಹ್ನ ಇದನ್ನು ಚೀಟಿ ತೆಗೆದುಕೊಂಡಿದ್ದೀರಿ, ಆ ಬಳಿಕ ಪ್ರವಚನ ಮಾಡಿದ್ರಿ, ಯಾಕೆ ಆಗಲೇ ಹೋಗ್ಬೋದಿತ್ತಲ್ಲ ಅಂತ. ಭಗವದ್ಗೀತೆ ಉಪನ್ಯಾಸ ಮಾಡಿ ಏನು ಉಪಯೋಗ, ಬದುಕಿನಲ್ಲಿ ಸ್ವಲ್ಪವಾದರೂ ಅಳವಡಿಸದಿದ್ದರೆ ಅಂತ. ದೇವರು ಯಾಕೆ ದೊಡ್ಡವರಾಗ್ತೇವೆ ನಾವು? ಹೀಗೆ ನಮ್ಮನ್ನು ನಾವು ಅವನು ಹಚ್ಚಿದ ಒರೆಯನ್ನು ಅವನಿಗೆ ಬೆನ್ನು ಕೊಟ್ಟು, ಒರಿ ನನಗೆ ಆಕಾರ ಕೊಡು, ನೀನು ಹೊಡೆಯುವುದು ನನಗೆ ಆಕಾರ ಕೊಡಲಿಕ್ಕೆ, ನೀನು ನನ್ನನ್ನು ತಿಕ್ಕಾಡುವುದು ನನ್ನನ್ನು ನೇರ್ಪಡಿಸಲಿಕ್ಕೆ, ನನ್ನನ್ನು ಹಾಕಿ ಮಲಗಿಸಿ ಒತ್ತಿ ಮೈ ಕೈಯೆಲ್ಲ ನುಗ್ಗು ಮಾಡುವುದು ನನ್ನನ್ನು ಗಟ್ಟಿ ಮಾಡುವುದಕ್ಕೆ ಅನ್ನುವ ಭಾವ ಇದ್ದರೆ ನಾವು ನಮ್ಮ ಆತ್ಮವನ್ನು ಉದ್ಧರಿಸ್ಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಆತ್ಮಾನಂ ಅವಸಾದಯೇತ್, 2ನೇ ಹಂತ. ಅನೇಕರು ಆತ್ಮವನ್ನು ಅವಸಾನಕ್ಕೆ ಒಳಪಡಿಸ್ತಾರೆ. ಉದ್ಧರಿಸುವುದು ನಮ್ಮ ಕರ್ತವ್ಯ, ನಮ್ಮ ಧರ್ಮ, ನಾವೇ ಮಾಡಬೇಕು, ಇನ್ನೊಬ್ಬರು ಬರಲ್ಲ, ಅದು ಮಾತು ಬೇರೆ. ಇನ್ನೊಂದು ಏನು ಮಾತಿನ ಹಿನ್ನೆಲೆ ಅಂದರೆ, ಅವಸಾನಕ್ಕೆ ಒಳಪಡಿಸಬೇಡಿ, ತಪ್ಪು ತಿಳಿಬಾರ್ದು. ಕುಡಿಯೋರು ಒಳ್ಳೆಯವರಿದ್ದಾರೆ, ಇಲ್ಲ ಅಂತಲ್ಲ, ಕುಡಿಯೋವರಲ್ಲಿ ಒಳ್ಳೆತನ ಇದೆ. ಆದರೆ ಕುಡಿಯುವುದರಿಂದ ಆತ್ಮದ ಅವಸಾನವಾಗ್ತದೆ, ಗಾಂಜಾ ಸೇದುವುದರಿಂದ ಆತ್ಮದ ಅವಸಾನವಾಗ್ತದೆ, ಡ್ರಗ್ ಎಡಿಕ್ಷನ್ನಿಂದ ಆತ್ಮದ ಅವಸಾನವಾಗ್ತದೆ, ವೇಶ್ಯಾವಾಟಿಕೆಗೆ ಹೋಗುವುದರಿಂದ ಆತ್ಮದ ಅವಸಾನವಾಗ್ತದೆ, ಏಕಪತ್ನಿ ವ್ರತಸ್ಥದಿಂದ ಬರುವ ಬಲ. ನನ್ನ ಹತ್ರ ಅನೇಕ ಹುಡುಗರು ಮದುವೆಯಾದ, ಹೆಂಡತಿಯಿಂದ ಸ್ವಲ್ಪ ಬೇಸರಕ್ಕೆ ಒಳಗಾದ, ನನ್ನ ಹೆಂಡತಿಯನ್ನು ಬಿಡಬೇಕು ಅಂತ ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ ಹುಡುಗರು ಬಂದಾಗೆಲ್ಲ ಒಂದೇ ಮಾತು ನಾನು ಅವರಿಗೆ ಕೇಳೋದು. ತುಂಬ ನಿಕಟವಾದ ಹುಡುಗರೆಲ್ಲ ಇದ್ದಾರೆ, ನಂಗೆ ಸಾಧ್ಯವಿಲ್ಲ ಅವಳೊತ್ತಿಗೆ ಬದುಕಲಿಕ್ಕೆ, ನಾನು ಬಿಡ್ತೇನೆ ಅನ್ನೋರಿಗೆಲ್ಲ ಒಂದೇ ಪ್ರಶ್ನೆ ನಾನು ಕೇಳೋದು, ಬಿಡ್ತೇನೆ ಅಂದರೆ ಇವಳನ್ನು ಬಿಟ್ಟು ಇನ್ನೊಂದು ಮದುವೆ ಆಗುವ ಲೆಕ್ಕವ, ಖಾಯಂ ಹೆಂಡತಿಯ ಬೇಡ ಅನ್ನುವ ತೀರ್ಮಾನವ ಅಂತ. ಖಾಯಂ ಹೆಂಡತಿಯ ಬೇಡ ಅನ್ನುವ ತೀರ್ಮಾನ ಅಲ್ಲ. ಹಾಗಾದ್ರೆ ಇವಳೊಟ್ಟಿಗೆ ಇರಿ, ಯಾಕಂದರೆ ಊದು ಕೊಟ್ಟು ಬಾರಿಸೋದಾದೀತು, ಬಾರಿಸೋದನ್ನು ತಗೊಂಡು ಹಂಗಾದೀತು ಅಲ್ವಾ. ಊದುವುದನ್ನು ಕೊಟ್ಟು ಬಾರಿಸೋದನ್ನು ತಗೊಳ್ಳೋದು ಅಂತ ಒಂದು ಮಾತು ಇದೆ. ಏನು ಉದ್ಧಾರ ಆಗಲಿಕ್ಕಿಲ್ಲ. ನೀನು ಪರೀಕ್ಷೆ ಅಂತ ತೀರ್ಮಾನ ಮಾಡಪ್ಪ, ನಿನಗಿದು ಸರಿ ಹೋಗ್ತಿಲ್ಲಲ್ಲ, ಇನ್ನೊಂದು ಸರಿ ಹೋಗ್ತಂತ ಏನು ಗ್ಯಾರಂಟಿ? ಇದು ಪರೀಕ್ಷೆ, ಇದರ ಜೊತೆಗೇ ಗೆಲ್ತೇನೆ. ಏಕಪತ್ನಿ ವ್ರತಸ್ಥನ ಶಕ್ತಿ
ಶಕ್ತಿ ಸಾಮರ್ಥ್ಯಗಳನ್ನು ನೀನು ಪರೀಕ್ಷಿಸಿ ನೋಡು ಅಂತ ನಾನು ಬೇಕಾದಷ್ಟು ಹುಡುಗರನ್ನು ಅವರು ಗಂಡ ಹೆಂಡತಿ ಒಟ್ಟಿಗಿರುವ ಹಾಗೆ ಮಾಡಿದ್ದೇನೆ. ಇದರ ಹಿಂದೆ ಗೃಹಸ್ಥ ಆಶ್ರಮದ ತಪಸ್ಸು ಅನ್ನುವ ಭಾವ ನನಗೆ ಇರುವುದು. ಬದುಕಿನ ಆರಂಭದಲ್ಲಿ ಮದುವೆ ಆದ್ಕೊಳ್ಳಿ ಒಟ್ಟಿಗಿರೋದುಂಟಲ್ಲ, ದೊಡ್ಡ ವಿಷಯ ಅಲ್ಲ. ಮೈ ಬಿಸಿಗೆ ಎಲ್ಲರೂ ಒಟ್ಟಿಗೆ ಇರೋದು. ಅದೇನು ಪ್ರಾಣಿ ಕೂಡ ಇರುತ್ತೆ, ತನಗೆ ಹಸಿವಾದಾಗ, ಕಾಮಾಕಾಂಕ್ಷೆ ಬಂದಾಗ. ಕಾಮಾಕಾಂಕ್ಷೆ ಮುಗಿಯುತ್ತೆ ನೋಡಿ, ವೃದ್ಧಾಪ್ಯದವರೆಗೆ ಇರ್ತಾರಲ್ಲ, 80 ಕೂಡ ಅದೇ ಅಖಂಡ ಪ್ರೇಮ. ಅದು ಉದ್ಧರೇದ್ ಆತ್ಮನ ಆತ್ಮಾನಂ. ಯಾರೋ ಅಪರಿಚಿತರು ಒಂದಾಗಿ ಎಷ್ಟೋ ಕಾಲ ಇನ್ನು ಸಾಯುವವರೆಗೂ ಬದುಕ್ತೇನೆ, ಅಗಲದೆ, ಪ್ರೀತಿಯಲ್ಲಿ ಕಡಿಮೆ ಮಾಡದೆ, ಅವಳ ಕರ್ತವ್ಯಗಳನ್ನು ನಿರ್ವಹಿಸ್ತಾ, ತನಗಿಷ್ಟ ಇಲ್ಲ ಅನ್ನುವ ಕಷ್ಟಗಳನ್ನು ತಪಸ್ಸು ಅಂತ ಭಾವಿಸಿ ಗಂಡ ಹೆಂಡತಿ ಒಟ್ಟಿಗಿರೋದಿದೆಯಲ್ಲ, ಅದು ನಿಜವಾದ ಉದ್ಧರೇದ್ ಆತ್ಮನ ಆತ್ಮಾನಂ. ಅವಸಾದಯೇತ್, ನಾನು ಹೆಂಡತಿ ಸರಿ ಇಲ್ಲ ಬಿಡೋದು, ಇನ್ನೊಂದು ಅಂಗಡಿಗೆ ಹೋಗೋದು, ಮತ್ತೊಂದು ಬಟ್ಟೆ ತಗೊಂಡಂಗೆ. ಎಲ್ಲವೂ ಕೂಡ ಅವಸಾನದ ವಿಧಾನಗಳು. ಅದರಿಂದ ಚಟಗಳು ಅಥವಾ ಭಾವಾತಿರೇಕಗಳು ಎಲ್ಲವೂ ಕೂಡ ಅವಸಾನಕ್ಕೆ ಕಾರಣ. ಅದಕ್ಕೆ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ಹಿ ರಿಪುರಾತ್ಮನಃ. ನಮಗೆ ಇನ್ನೊಬ್ಬ ಹೊರಗೆ ಶತ್ರುವಿಲ್ಲ, ಇನ್ನೊಬ್ಬ ಬಂಧುವಿಲ್ಲ, ಇಬ್ಬರು ನಮ್ಮೊಳಗೆ ಇದ್ದಾರೆ. ಇದನ್ನು ಭಾಳ ಸ್ಪಷ್ಟವಾಗಿ ನೀವು ಎಲ್ಲಿಯೂ ಕೂಡ ಕೂತಲ್ಲೇ ಅನುಭವಿಸ್ಬೋದು. ನಾವು ಎಷ್ಟೋ ಸಾರಿ ನಮ್ಮ ದುಃಖಕ್ಕೆ ಅವನು ಕಾರಣ ಇವನು ಕಾರಣ ಅಂತ ನಾನು ಹೇಳ್ತಿದ್ದೆ ಒಂದು ಕಾಲಕ್ಕೆ. ನಂಗೆ ದುಃಖ ಬಂದಾಗ ಅದು ಅವರು ಹಾಗೆ ಮಾಡಿದರು ಆದ್ದರಿಂದ ದುಃಖ ಬಂತು, ನನಗೆ ತುಂಬ ಸಂತೋಷ ಆಯಿತು ಯಾಕಂದ್ರೆ ಅವರು ಬಂದರು ಆದ್ದರಿಂದ ಸಂತೋಷ ಆಯಿತು. ನನಗೆ ಒಂದು ಸತ್ಯ ಯಾವಾಗ ಗೊತ್ತಾಯಿತು ಅಂದರೆ, ನಾನೊಂದು 8-9 ತಿಂಗಳು ಯಾರನ್ನೂ ಭೇಟಿಯಾಗದೆ ನನ್ನ ಮನೆಯಲ್ಲೇ ಒಬ್ಬಳೇ ಇದ್ದೆ. ಯಾವ ಫೋನ್ ಇಲ್ಲ, ಯಾವ ಸಂಪರ್ಕಗಳಿಲ್ಲ, ನ್ಯೂಸ್ ಪೇಪರ್ ಅಂತೂ ಓದಲೇ ಇಲ್ಲ, ಜಗತ್ತಿನ ಸುದ್ದಿಗಳು ಗೊತ್ತಿಲ್ಲ, ಹೊರಗಿನ ಸಂಪರ್ಕಗಳಿಲ್ಲ. 8 ತಿಂಗಳಲ್ಲಿ ನಾನು ಎಷ್ಟೋ ಸಾರಿ ಆಳ್ತಿದ್ದೆ, ಎಷ್ಟೋ ಸಾರಿ ನಗ್ತಿದ್ದೆ. ಡಾಕ್ಟರ್ ಇದ್ದಾರೆ, ಮನುಷ್ಯನ ಮನಸ್ಸಿಗೆ ಕೆಲವು ಅಳಬೇಕು, ಅದೊಂದು ಚಟ, ಅದಕ್ಕೆ ಅತ್ತಾಗ ಸಮಾಧಾನ. ಕೆಲವು ಕಂಡಬಟ್ಟೆ ಅಷ್ಟೇನು ನಗುವ ವಿಷಯ ಇರೋದಿಲ್ಲ, ಕಂಡಬಟ್ಟೆ ಕೆಲವರು ನಗ್ತಾರೆ, ಅದು ಚಟ. ಖುಷಿ ಆಗುವ ಪರಾಕಾಷ್ಠೆಗೆ ಹೋಗೋದೊಂದು ಖುಷಿ ಇದ್ದು ಮನುಷ್ಯನ ಭಾವಾತಿರೇಕಗಳು. ನಂಗೆ ಆಗ ಗೊತ್ತಾಗ್ಲಿಕ್ಕೆ ಶುರುವಾಯಿತು, ಯಾರೂ ಇಲ್ಲದೆ ನನಗೆ ದುಃಖ ಬರುತ್ತೆ, ದುಃಖ ನನ್ನ ಒಳಗೇ ಇದೆ. ಯಾರೂ ಇಲ್ಲದೆ ನನಗೆ ಎಷ್ಟೋ ಸಾರಿ ನಾನು ಡ್ಯಾನ್ಸ್ ಮಾಡ್ತಿದ್ದೆ ನನ್ನಷ್ಟಕ್ಕೆ ಸಂತೋಷದಲ್ಲಿ. ಯಾರೂ ಇಲ್ಲದೆ ನನಗೆ ಸಂತೋಷ ಆಗುತ್ತೆ, ಸಂತೋಷ ನನ್ನ ಒಳಗೇ ಇದೆ. ಕೋಪ ಬರ್ತಿತ್ತು, ಯಾರು ಎದುರಿಗೆ ಬೇಕು ಅಂತಿಲ್ಲ, ನನ್ನ ಮೇಲೆ ಕೋಪ ಅಂತ ಗೊತ್ತಾಯಿತು. ಹಾಗಾಗಿ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳು ನಮ್ಮೊಳಗೆ ಇರುವ 6 ಶತ್ರುಗಳಿದ್ದಾವಲ್ಲ, ಅದು ಶತ್ರುಗಳು ಯಾಕೆ ಹೇಳಿದ ಆತ್ಮೈವ ಹಿ ರಿಪುಹು ಆತ್ಮನಃ. ಬೇರೆ ಶತ್ರುಗಳಿಲ್ಲ, ಒಳಗಿರುವ ಶತ್ರುಗಳೇ. ಬಂಧು ಯಾರು? ನೀವು ಕಾಮವನ್ನು, ಅದೊಂದು ದೈಹಿಕ ಸುಖ ಅಲ್ಲ, ಅದನ್ನು ಕೃಷ್ಣನ ಪ್ರೇಮಕ್ಕೆ ಕನ್ವರ್ಟ್ ಮಾಡಿ ಆತ್ಮೈವ ಹಿ ಬಂಧು. ಕ್ರೋಧವನ್ನು ಭಗವಂತನ ಕ್ರೋಧದ ಜೊತೆಗೆ ಅವನಿಗಾಗಿ ಸಿಟ್ಟು ಮಾಡಿ ಅದು ಆತ್ಮೈವ ಹಿ ಬಂಧು ಆಗತ್ತೆ. ಎಲ್ಲ ಲೋಭ ಆ ಭಗವಂತನ ಲೋಭಕ್ಕಾಗಿ ತಿರುಗಿಸಿ ಕನ್ವರ್ಟ್ ಮಾಡಿ ಅದು ಬಂಧು ಆಗತ್ತೆ. ಹೀಗೆ ನನಗೆ ಗೊತ್ತಾಯಿತು, ನಮ್ಮ ಒಳಗೆ ಇರುವ ಶತ್ರುಗಳು ನಮಗೆ ಬಂಧುಗಳು ಆಗಬಹುದು, ಶತ್ರುಗಳು ಆಗಬಹುದು, ನಾವು ಹೇಗೆ ಬಳಸ್ತೇವೆ ಅನ್ನೋದರಿಂದ. ಅದನ್ನು ಕೃಷ್ಣ ಹೇಳ್ತಾನೆ. ಆದ್ದರಿಂದ ಹೊರಗಿಲ್ಲ. ಗುರುಗಳು ಮಾಡಲ್ವ? ದೇವರಾಣೆಗೂ ಮಾಡಲ್ಲ. ನೀವು ನನ್ನ ಗುರುಗಳಿಗೆ ನಾನು ಅವಮಾನ ಮಾಡ್ತೀನಿ ಅಂತ ಭಾವಿಸಬೇಡಿ, ಯಾವ ಗುರುವೂ ಮಾಡುವುದಿಲ್ಲ. ಗುರುವು ಏನು ಮಾಡ್ತಾನೆ ಅಂದರೆ, ಅವನಿಗೆ ಗೊತ್ತಾಗತ್ತೆ ಇದರ ಒಳಗೊಂದು ಕೆಪ್ಯಾಸಿಟಿ ಇದೆ, ಅಷ್ಟರ ಮಟ್ಟಿಗೆ ಗುರು ನಮಗೆ ನಮ್ಮ ಕೆಪ್ಯಾಸಿಟಿಯನ್ನು ಗುರುತು ಮಾಡಿ ಕೊಡ್ತಾನೆ. ಏನು? ಅವನು ಕರ್ಕೊಂಡು ಈ ಒಂದು ಜೀವಕ್ಕೆ ಒಂದು ಸಾಧ್ಯತೆ ಇದೆ, ಇದನ್ನೊಂದು ಸರಿ ಸ್ಪಾರ್ಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕರ್ಕೋತಾನೆ, ಸ್ಪಾರ್ಕ್ ಮಾಡ್ತಾನೆ. ಆ ಸ್ಪಾರ್ಕ್ ಮಾಡುವಾಗ ಅವನು ಇಗ್ನೈಟ್ ಮಾಡೋದು ಮಾತ್ರ, ಅವನು ಇಗ್ನೈಟ್ ಮಾಡುವುದು ಮಾತ್ರ. ಒಂದು ಕಿಡಿ ಇಗ್ನೈಟ್ ಆಯಿತು, ಇನ್ನು ಗಾಡಿ ನಡೆಸುವುದು ನಮ್ಮ ಕೆಲಸ. ಅವನು ಇಗ್ನೈಟ್ ಮಾಡಿ, ಹೀಗೊಂದು ಕೆಪ್ಯಾಸಿಟಿ ಇದೆ ನಿನ್ನ ಹತ್ರ, ನೋಡು, ಒಂದು ಒಳ್ಳೆಯ ಬೆನ್ಸ್ ಕಾರಿದೆ, ಓಡಿಸ್ತೀಯಾ ಕೆಡಿಸ್ತೀಯಾ ನೋಡು ಅಂತ. ಈ ಇಗ್ನೈಟ್ ಮಾಡುವವರೆಗಷ್ಟೇ ಅವನು, ನೀನು ಎನಗೆ ನಿನ್ನನ್ನು ಅರಿಯಿಸಬೇಡ ಗುರುವೇ, ನೀನು
ಎನಗೆ ನಿನ್ನನ್ನು ಅರಿಯಿಸಬೇಡ ಗುರುವೇ, ನೀನು ಎನಗೆ ನಿನ್ನನ್ನು ಅರಿಯಿಸಿದರೆ ನಾನು ನಿನ್ನನ್ನು ಅರಿಯಲಾರೆ. ನೀನು ಎನಗೆ ನಿನ್ನನ್ನು ಅರಿಯಿಸಿದರೆ ನಾನು ಎನ್ನನ್ನೂ ಅರಿಯಲಾರೆ. ಗುರುವೇ, ನೀನು ಎನಗೆ ಎನ್ನನ್ನು ಅರಿಯಿಸು, ನೀನು ಎನಗೆ ಎನ್ನನ್ನು ಅರಿಯಿಸು, ಆಗ ನಾನು ನಿನ್ನನ್ನೂ ಅರಿವೆ, ನನ್ನನ್ನೂ ಅರಿವೆ. ಉರಿಲಿಂಗ ಪೆದ್ದಿಯ ವಚನ. ಗುರು ಬರಬೇಕು ಯಾವುದಕ್ಕೆ? ನನ್ನಲ್ಲಿ ಏನಿದೆ ಅಂತ ಇಗ್ನೈಟ್ ಮಾಡಿ ಹೋಗೋಕ್ಕೆ. ನಾನೇನು ನನ್ನ ಹಾಗಾಗು ಎಲ್ಲೂ ಇಲ್ಲ. ಯಾಕೆ? ಒಂದು ವೇಳೆ ಗುರುವೇ ಸಕಲ ಮಾರ್ಗದರ್ಶನ ಮಾಡಿ ನಮ್ಮನ್ನು ರೆಡಿ ಮಾಡೋದಾದರೆ 9 ವರ್ಷ ವಿವೇಕಾನಂದರು ಯಾಕೆ ಒದ್ದಾಡಬೇಕು? ಸತ್ತ ಗುರುಗಳು ಇಲ್ಲವಾದ ಮರುದಿವಸ ವಿವೇಕಾನಂದರು ಸಿದ್ಧರಾಗಬೇಕಲ್ಲ? ಇಲ್ಲ. ಇದರ ಅರ್ಥ ಹಾಗಾದರೆ ಗುರುವೇ ಬೇಡವಾ? ಗುರು ಒಬ್ಬ ಅನುಗ್ರಹಕ್ಕೆ ಇದ್ದಾನೆ, ಎಲ್ಲರಿಗೂ ಗುರುವಲ್ಲ. ಗುರುವಿಲ್ಲದೆ ಅನುಗ್ರಹ ಆಗ್ತದೆ, ಅದೆಲ್ಲ ಬೇರೆ ಮಾತು. ದಯವಿಟ್ಟು ಗುರು ಹುಡ್ಕೊಂಡು ಹೋಗುವ ಕೆಲಸ ಅಂತೂ ಮಾಡಲೇಬೇಡಿ, ಅದು ಅತ್ಯಂತ ಡೇಂಜರಸ್. ಅದಕ್ಕೆ ಕೃಷ್ಣ ಹೇಳಿದ, ಆತ್ಮವನ್ನು ಆತ್ಮನೇ ಉದ್ಧರಿಸುವುದು, ಬೇರೆಯವರಲ್ಲ. ಅವರು ಬಂದು ಹೋಗ್ತಾರೆ. ನೋಡಿ, ಈ ಒಳಗೆ ಹೀಗೊಂದು ಸಾಧ್ಯತೆ ಇದೆ ಅಂತ ಒಂದು ಕಿಡಿ ಹಚ್ಚಿ ಹೋದ ಗುರು. ಎಷ್ಟು ಸಾಧ್ಯತೆ ನೋಡಿ. ಆ ಕಿಡಿಯನ್ನು ನಾನು ನನ್ನ ಪರಿಶ್ರಮದಿಂದ ಬೆಳೆಯಿಸಿ ಒಂದು ಚಿಕ್ಕ ಬೆಳಕು ಮಾಡಬಹುದು. ನನ್ನ ಮಟ್ಟಿಗೆ ಸಪೋಸ್ ನಾನು ಅದನ್ನು ಅಪಾರ್ಥ ಮಾಡಿಕೊಂಡು ಸರಿದಾರಿ ನಡೆಯದಿದ್ದರೆ ಆ ಅಗ್ನಿ ನನ್ನನ್ನು ಸುಟ್ಟು ಭಸ್ಮ ಮಾಡಬಹುದು. 3ನೇ ಸಾಧ್ಯತೆ, ಈ ಅಗ್ನಿಯನ್ನು, ಕಿಡಿಯನ್ನು ನಾನು ಉದ್ದೀಪಿಸುವ ಹೊತ್ತಿಗೆ ನನ್ನ ದಾರಿ ಸರಿ ಇದ್ದರೆ, ನನ್ನ ಪ್ರಯತ್ನಶೀಲತೆ ಪಕ್ಕಾ ಇದ್ದರೆ, ಅದು ಬರೇ ದೀಪವಾಗಿ ಆರಿ ಹೋಗಬಾರದು ಅಂತ ದೇವತಾನುಗ್ರಹ ಇದ್ದರೆ, ಅದು ಪರಸ್ಪರ ಬೇರೆಯವರನ್ನು ಬೆಳೆಸುವ ಬೆಳಕಾಗಬಹುದು. ಈ 3 ಸಾಧ್ಯತೆ ಇದೆ. ಬಟ್ ಗುರು ಮಾಡಿ ಹೋಗೋದಿಲ್ಲ. ಪ್ರಯತ್ನಶೀಲತೆಯನ್ನು ನಮ್ಮ ಕೈಯಲ್ಲಿಟ್ಟು ನಡಿ ನಿನ್ನ ಮಾರ್ಗ ಅಂತ. ಆ ಅರ್ಥದಲ್ಲಿ ಗುರು ಎಂಬವನು ಹೆಗಲ ಮೇಲಿನ ಹೆಣ. ಅವನನ್ನು ಎಷ್ಟು ಬೇಗ ಇಳಿಸುತ್ತೀಯೋ ಅಷ್ಟು ಸರಳ ನಿನ್ನ ನಡೆ. ನನ್ನ ಗುರುಗಳದ್ದೇ ಮಾತು. ಅದನ್ನೆಲ್ಲ ಹೇಳಿದ. ಉದ್ಧರೇದ ಆತ್ಮನಾತ್ಮಾನಂ. ಅವನನ್ನು ನಂಬಿಕೊಂಡು ಕೂತ್ಕೊಳ್ಳಬೇಡ, ನಿನ್ನೊಳಗೆ ಇದೆ ಶಕ್ತಿ ಸಾಮರ್ಥ್ಯ, ಅದನ್ನೇ ಬೆಳೆಸು. ಇದು ಹೇಳ್ತಾ ಕೃಷ್ಣ ಹೇಳಿದ, ಹೀಗೆ ಉದ್ಧರೇದ ಆತ್ಮನಾತ್ಮಾನಂ ಮಾಡುವಾಗ ಆತ್ಮರಿಪುಹು ಆತ್ಮಬಂಧನ ಎಲ್ಲ ಸರಿ. ಹೇಗೆ ಇದನ್ನು ನಾನು ಬೆಳೆಸುವುದು? ಅದಕ್ಕೆ ಬೇಕಾಗಿ ಅಷ್ಟಾಂಗ ಯೋಗದ ಪ್ರಾಣಾಯಾಮದ ವಿಧಿವಿಧಾನಗಳನ್ನೆಲ್ಲ ಹೇಳ್ತಾ ಬಂದ. ಒಂದು ಒಳ್ಳೆಯ ದೇಶೇ, ಒಳ್ಳೆಯ ಶುಚಿಯಾದ ದೇಶದಲ್ಲಿ ಅಲ್ಲಿ ಕೂತ್ಕೋ. ಏನು? ಸಮಾಸನದಲ್ಲಿ ಕೂತ್ಕೋ. ಹೇಗೆ ಕೂತ್ಕೋ? ನ ಅತಿ ಉಚ್ಛ್ರಿತ, ನ ಅತಿ ನೀಚ. ಬಹಳ ಎತ್ತರವೂ ಅಲ್ಲ, ಬಹಳ ಕೆಳಗೂ ಅಲ್ಲ. ತೀರ ನೆಲದಲ್ಲಿ ಕೂತ್ಕೊಳ್ಬೇಡ, ತೀರ ಮೇಲೆ ಕೂತ್ಕೊಳ್ಬೇಡ. ಮತ್ತು ಕೂತ್ಕೊಳ್ಳುವಾಗ ಒಂದು ಅಜಿನ ಚೇಲ, ಅಂದರೆ ಜಿಂಕೆಯ ಚರ್ಮ. ಚೇಲ ಅಂದರೆ ಬಟ್ಟೆ ಅಂತ ಅರ್ಥ, ಅಜಿನ ಅಂದರೆ ಜಿಂಕೆಯ ಚರ್ಮ ಅಥವಾ ಜಿಂಕೆಯ ಬಟ್ಟೆಯನ್ನು ಹಾಕಿಕೋ. ಅದರ ಉತ್ತರದಲ್ಲಿ ಕುಶ ಅಂದರೆ ದರ್ಬೆ. ಅಂದರೆ ನೀನು ಜಿಂಕೆ ಚರ್ಮ ಹಾಕ್ಕೊಂಡು ಅದರ ಮೇಲೆ ದರ್ಬೆ ಇಟ್ಕೊಂಡು ಕೂತ್ಕೊಂಡ್ಮೇಲೆ ಪ್ರಾಣಾಪಾನ ಸಮಾಯುಕ್ತವು. ನಿನ್ನ ಪ್ರಾಣಾಪಾನ ಎಲ್ಲ ಏನು ವಾಯುವಿನ ಶ್ವಾಸ ನಿಶ್ವಾಸ ಅವುಗಳನ್ನೆಲ್ಲ ಸರಿ ಮಾಡಿಕೊಂಡು, ಸಮಕಾಯ ಶಿರಗ್ರೀವ ಇವೆಲ್ಲ ನೆಟ್ಟಗೆ ಇರಬೇಕು. ಕಾಯದಲ್ಲಿ ಸಮವಾಗಿ ಬೆನ್ನಿನಿಂದ ಹಿಡಿದು ಶಿರ, ಗ್ರೀವ ಅಂದರೆ ಕುತ್ತಿಗೆ, ಇವೆಲ್ಲ ನೆಟ್ಟಗೆ ಇರುವ ಹಾಗೆ ನೋಡಿಕೊಂಡು ಕೂತ್ಕೋ. ಆಮೇಲೆ ಭ್ರೂ ಮಧ್ಯದಲ್ಲಿ ನಿನ್ನ ಕಣ್ಣು ಇರಲಿ. ನಾಸಿಕಾಗ್ರೆ ಕಣ್ಣು. ನಾಸಿಕಾಗ್ರೆ ಅಂದರೆ ಎಲ್ಲರೂ ಇಲ್ಲಿ ಅಂತ ಭಾವಿಸ್ತಾರೆ. ಇಲ್ಲಿ, ಯಾಕಂದರೆ ಮುಂದೊಂದು ಕಡೆ ನಿಮಗೆ ಅದು ಬಹಳ ಬಾರಿ ಅರ್ಥ ಮಾಡಿಕೊಳ್ಳಬೇಕಾದ್ದೇ ಇಲ್ಲಿ. ಅಷ್ಟು ಸ್ಪಷ್ಟೀಕರಣ ಬೇಕಾದರೆ ಕೃಷ್ಣನೇ ಹೇಳ್ತಾನೆ, ಭ್ರೂಮಧ್ಯೆ ಸಂಕ್ಷೇಪ್ಯ. ಈ ಭ್ರೂಮಧ್ಯದಲ್ಲಿ ನೋಡು ಅಂತ. ಅದು ನಾಸಿಕಾಗ್ರೆ. ಮೂಗು ಪ್ರಾರಂಭ ಆಗೋದು ಇಲ್ಲಿ ಅಲ್ವಾ, ಅದರಿಂದ ಇದು ತುದಿ. ಹಾಗಾಗಿ ನಾಸಿಕಾಗ್ರೆ ಅಂದಾಗ ಇಲ್ಲಿ ಅಲ್ಲ. ಮತ್ತು ಸ್ವಲ್ಪ ನೀವು ಪ್ರಾಣಾಯಾಮ ಧ್ಯಾನ ಮಾಡಿದವರಿದ್ರು ಹೀಗೆ ಮಾಡಿ ನೋಡಿ. ಕಷ್ಟ ಅಂದರೆ ಕಷ್ಟ, ಅದಲ್ಲ. ಇಲ್ಲಿ ನೋಡೋಕ್ಕೆ ಬರಲ್ಲ. ಇಲ್ಲಿ ನೋಡ್ಬೇಕಾದ್ರೆ ಕಣ್ಣು ತೆರ್ಕೊಂಡಿರ್ಬೇಕಾದಿತ್ತು. ಕಣ್ಣು ಮುಚ್ಚಿಯೇ ಇದರ ಭ್ರೂಮಧ್ಯ ನೋಡೋದು. ಯಾಕೆಂದರೆ ಅದು ಆಜ್ಞಾಚಕ್ರ. ಆಜ್ಞಾಚಕ್ರವೇ ನಮ್ಮ ಎಲ್ಲ ನಡೆಯನ್ನು ಡಿಸೈಡ್ ಮಾಡೋದು. ಹಾಗಾಗಿ ಅದು ಇಲ್ಲಿ ಹೀಗೆಲ್ಲ ಹೇಳಿದ. ಆಮೇಲೆ ನ ಅತಿ ಅಶನನ್, ತುಂಬ ಊಟ ಮಾಡಬೇಡಿ. ಹಾಗಂತ ಅತ್ಯಂತ ಅನಶ್ನನ್ ಅಲ್ಲ, ಬಹಳ ಊಟ ಮಾಡದೇ ಇರುವುದೂ ಅಲ್ಲ, ಉಪವಾಸವೂ ಸಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಡುಮ್ಮನೂ ಅಲ್ಲ.
ಯಾಕೆ? ತುಂಬ ಊಟ ಮಾಡಿದರೆ ಬ್ರೈನ್ ಇಮಿಡಿಯೇಟ್ ನಿದ್ದೆಗೆ ಹೋಗ್ಬಿಡತ್ತೆ. ನಿದ್ದೆಗೆ ಹೋಗಿ ಅದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಆದ್ದರಿಂದ ನೀನು ತುಂಬ ಊಟ ಮಾಡಬೇಡ. ಮತ್ತು ಕಡಿಮೆ ಊಟ ಮಾಡಿ ಉಪವಾಸವಿದ್ದರೆ ಎಚ್ಚರವೇ, ನಿದ್ದೆ ಬರಲ್ಲ. ಅದು ಆಗಬಾರ್ದು. ಅದಕ್ಕೆ ಕೃಷ್ಣ ಉಪವಾಸ ಅತಿ ಮಾಡಬೇಡ, ಆ ಕಡೆ ಸಿಕ್ಕಾಪಟ್ಟೆ ಊಟ ಮಾಡಬೇಡ, ಒಂದು ಸಮ ಪ್ರಮಾಣದ ಆಹಾರ ಮತ್ತು ನಿತ್ಯ ಏಕಾಂತದಲ್ಲಿ, ಏಕಾಕಿ, ಒಂದೇ ಜಾಗ, ಏಕಾಂತ, ಶುಚಿಯಾದ ಪ್ರದೇಶ, ಅಂಥ ಜಾಗದಲ್ಲಿ ಹೀಗೆಲ್ಲ ಕೂತ್ಕೊಂಡು ಹೀಗೆ ಅಷ್ಟಾಂಗ ಯೋಗಗಳನ್ನು ಹೇಳ್ತಾ ಹೇಳ್ತಾ ಪ್ರತ್ಯಾಹಾರ ಹೇಗೆ, ಧ್ಯಾನ ಮಾಡುವುದು ಹೇಗೆ, ಹಾಗೆ ಧ್ಯಾನ ಮಾಡಿದಾಗ ನೀನು ಒಂದು ಸ್ಥಿತಿಗೆ ಬರ್ತಿ. ಹಾಗೆ ಸ್ಥಿತಿಗೆ ಬರುವಾಗ ಮನಸ್ಸು ಚಂಚಲವಾಗದ ಹಾಗೆ ನೇಂಗತೆ ದೀಪ. ಕೃಷ್ಣ ಬಹಳ ಒಂದು ಒಳ್ಳೆಯ ಉದಾಹರಣೆ ಕೊಡ್ತಾನೆ, ಅಥವಾ ರೂಪಕ ಕೊಡ್ತಾನೆ, ಉಪಮೆ ಕೊಡ್ತಾನೆ. ಮನಸ್ಸನ್ನು ಅಲುಗಾಡಿಸದ ದೀಪದ ಹಾಗೆ ಇಟ್ಟುಕೊಂಡು ಧ್ಯಾನಿಸು ಅಂತ. ಇಷ್ಟೆಲ್ಲ ಅಲುಗಾಡದಾಗೆ ಇಟ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ಬೋದು. ಆಸನ ಎಲ್ಲ ಪಕ್ಕ ಪ್ರಾಕ್ಟೀಸ್ ಆಗೋದಿಲ್ಲ. ಕೆಲವರಿಗೆ 10 ನಿಮಿಷಕ್ಕೆ ಕಾಲು ನೋವಾಗುತ್ತೆ, ಕೆಲವರಿಗೆ 15 ನಿಮಿಷಕ್ಕಾಗುತ್ತೆ. ಕೂತ್ಕೊಳ್ಳೋದು ರೂಢಿ ಆಗ್ತಾ ಆಗ್ತಾ ನಿಮಗೆ ಆಸನ ಸಿದ್ಧಿ ಆಗುತ್ತೆ. ಯಮ ನಿಯಮ ಆಸನಗಳೆಲ್ಲ ಬೇಗ ಆಗ್ತವೆ, ಸಂಯಮ ನಿಯಮ ಆಸನಗಳೆಲ್ಲ. ಆನಂತರ ಪ್ರಾಣಾಯಾಮವು ಕೂಡ ಸ್ವಲ್ಪ ಅಪರೂಪಕ್ಕೆ ಕೆಲವರಿಗೆ ಗೊತ್ತಿಲ್ಲದವರು ತಪ್ಪು ಮಾಡಿದರೆ ಕಷ್ಟ ಆಗ್ಬೋದು, ಸ್ವಲ್ಪ ಹೇಳಿಕೊಡೋರಿದೆ. ಮತ್ತು ಎಲ್ಲರೂ ಹೇಳಿಕೊಡಲೂಬಾರ್ದು. ಪ್ರಾಣಾಯಾಮ ಬಹಳ ಡೇಂಜರಸ್ ಆದ ಪರಿಣಾಮಗಳನ್ನೆಲ್ಲ ಬೀರ್ತದೆ ಅನ್ನೋದನ್ನು ನೀವು ಪುರಾಣದಲ್ಲಿ ಓದಿದರೆ ಗೊತ್ತಾಗುತ್ತೆ. ಹೇಗೆ ಅದನ್ನು ಪ್ರಾಣಾಯಾಮ ಮಾಡಬೇಕು ಅನ್ನೋದೇ ಬಹಳ ವಿಶೇಷವಾದ ಕ್ರಮಗಳೆಲ್ಲ ಇವೆ. ಸೊ ಯಾರ್ಯಾರು ಹೇಳಿಕೊಟ್ರು, ಎಲ್ಲೋ ಯೂಟ್ಯೂಬ್ನಲ್ಲಿ ಲೈವ್ ನೋಡಿದ್ವಿ ಮಾಡಿದ್ವಿ, ದಯವಿಟ್ಟು ಮಾಡಬೇಡಿ. ಎಲ್ಲೆಲ್ಲೋ ಏನೇನೋ ಆಗ್ಬೋದು. ಮತ್ತು ಈ ಧ್ಯಾನ ಕೂಡ ಹಾಗೆ. ನಾನು ಪ್ರಾಮಾಣಿಕವಾಗಿ ವಿನಂತಿಸ್ತೇನೆ, ಸುಮ್ಮನೆ ಕೂತ್ಕೊಳ್ಳೋ ಪ್ರಾಕ್ಟೀಸ್ ಮಾಡಬೇಡಿ. 20 ಮಿನಿಟ್ಸ್ ಕೂತ್ಕೊಳ್ತೀರಾದರೆ ಯಾರಿಗೂ ಕೇಳಬೇಡಿ, ಕೂತ್ಕೊಳ್ಳಿ. ರಿಲ್ಯಾಕ್ಸೇಷನ್, ಮೈಂಡ್ ರಿಲ್ಯಾಕ್ಸೇಷನ್ಗೆ, ಫಿಸಿಕಲ್ ರಿಲ್ಯಾಕ್ಸೇಷನ್ಗೆ 20 ಮಿನಿಟ್ಸ್ ಧ್ಯಾನ, ಒಂದು ಒಳ್ಳೆ ನಿದ್ದೆ ಬಂದು ಎಚ್ಚರ ಆಗುತ್ತಲ್ಲ, ಬ್ಯೂಟಿಫುಲ್ ಮಾಡ್ಬೋದು. ಆನಂತರದ್ದು ದಯವಿಟ್ಟು ಬೇಡ. ಅದಕ್ಕಿಂತ ಬೆಸ್ಟ್ ಟೆಕ್ನಿಕ್ ರಮಣರು ಮತ್ತು ಕೃಷ್ಣ. ಮಾಡ್ತಾ ಇರುವಾಗೆಲ್ಲ ಇದು ಅವನು ಮಾಡ್ತಿದ್ದಾನೆ ಅಂತ ಮಾಡ್ತಾ ಇರಿ. ಚಟುವಟಿಕೆಯಲ್ಲಿರಿ, ಚಟುವಟಿಕೆಯಲ್ಲಿದ್ದು ಇಲ್ಲದಂತೆ ಇರಿ. ಕೆಲಸ ಮಾಡುವಾಗ ಅವನು ಅನ್ನೇ, ಅಥವಾ ಇದು ಯಾರು ಮಾಡ್ತಿರುವವ, ನಾನು ಯಾರು, ಈ ಮಾಡುವವನು ಯಾರು ಅಂತ ಕೇಳ್ಕೊಂಡು ಮಾಡಿ. ಅದು ಭಾಳ ಬ್ಯೂಟಿಫುಲ್ ಆದ, ಯಾವ ಉಪದ್ರವ ಇಲ್ಲದ ಅದ್ಭುತವಾದ ಧ್ಯಾನ ಟೆಕ್ನಿಕ್. ನಿಜವಾಗಿ ಧ್ಯಾನ ಅಂದರೆ ಏನು ಅಂತ ಕೃಷ್ಣ ಹೇಳಿದ್ದಾನೆ ಕೇಳಿದರೆ, ಇದೆಲ್ಲ ಹೇಳಿದ್ದಾನೆ. ಆಸನ ಹೇಳಿದ್ದಾನೆ, ಪ್ರಾಣಾಯಾಮ ಹೇಳಿದ್ದಾನೆ, ಹಾಗೆ ಹೀಗೆ. ಮತ್ತು ದೀಪದ ಹಾಗೆ ಮನಸ್ಸು ಅಲುಗಾಡಬಾರ್ದು ಅಂತೆ ನೋಡಿಕೊ ಅಂತ ಹೇಳಿದ. ಇದನ್ನು ಹೇಳ್ಕೊಟ್ನ. ಬಹಳ ಜನ ಕೇಳ್ತಾರೆ, ಉಪನ್ಯಾಸ ಆದಮೇಲೆ ಬಹಳ ಜನ ಕೇಳ್ತಾರೆ ನಮಗೆ ಧ್ಯಾನ ಅಂದರೆ ಏನು ಅಂತ. ನಾನು ಬಹಳ ಜನರಿಗೆ ಹೇಳೋದು, ಕುಂತ್ರೆ ನಿಂತರೆ ಅವನ ಧ್ಯಾನ, ಜೀವಕ್ಕೆ ಎಲ್ಲ ಸಮಾಧಾನ, ಅವನೇ ನನ್ನ ಯಜಮಾನ ಸ್ಟೇಟ್ ಬಂದರೆ ಅದು ಧ್ಯಾನ. ಜಗತ್ತಿನ ಸಕಲ ಸಂಗತಿಗಳು ಮರೆತು ಹೋಗಿ, ಅದು ಬಿಟ್ಟರೆ ಇನ್ನೊಂದು ಬೇಡ ಎನಿಸುವ ಉತ್ಕಟ ಅವಸ್ಥೆಯಲ್ಲಿ, ಉಪವಾಸ ಇದ್ದೇನಾ ಊಟ ಮಾಡಿದ್ದೇನಾ ಗೊತ್ತಿಲ್ಲದ ಸ್ಥಿತಿಯಲ್ಲಿ, ನಾನು ಇಂಥವರ ಮನೆತನಕ್ಕೆ ಸೇರಿದವ, ನನಗೆ ಇಂಥದ್ದೊಂದು ಜಾತಿ ಇದೆ ಅಂತ ಅನ್ನೋದು ಮರೆತು ಹೋಗಿ, ನಾನು ಈಗ ಊರಿನಲ್ಲಿ ಎಂಥ ಪ್ರಮುಖರ ಒಂದು ಸ್ಥಿತಿಯಲ್ಲಿರುವ ಹೆಸರಿನವಳು ಅಥವಾ ಹೆಸರಿನವನು ಅನ್ನೋದು ಗೊತ್ತಾಗದೆ, ನನಗೆ ಅವನಿಲ್ಲದೆ ಅಥವಾ ಅವಳಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಉತ್ಕಟ ಪ್ರೇಮಾವಸ್ಥೆಯಲ್ಲಿದ್ದಾಗ ನಾವು ಯಾರ ಹತ್ರವೂ ಗೈಡ್ ಕೇಳೋದಿಲ್ಲ. ನಾಳೆ ಹೇಗೆ ಮಾರಾಯ ಪ್ರೀತಿ ಮಾಡೋದು ಅಂತ ಫ್ರೆಂಡ್ ಹತ್ರ ಸಜೆಷನ್ ಕೇಳೋದಿಲ್ಲ. ಪ್ರೀತಿಯ ಉತ್ಕಟ ಅವಸ್ಥೆಯಲ್ಲಿ ನಾಳೆ ಹೇಗೆ ಮೀಟ್ ಮಾಡೋದು ಅನ್ನೋದೇ ನನ್ನ ಧ್ಯಾನ. ನಾಳೆ ಅವನನ್ನು ಹೇಗೆ ಸಿಕ್ಕುವುದು ಅನ್ನೋದೇ ನನ್ನ ಪರಮ ಉತ್ಕಟ ಅವಸ್ಥೆ. ನನಗೆ ಅವನಿಲ್ಲದಿದ್ದರೆ ನಿದ್ದೆ ಬರಲ್ಲ ಅನ್ನೋದೇ ನನ್ನ ಸ್ಥಿತಿ. ಅವನನ್ನು ಕಂಡರೆ ನಾನು ಬದುಕ್ತೇನೆ ಅನ್ನುವ ಪರಮ ಉನ್ನತ ಅವಸ್ಥೆಯ ಸರೆಂಡರ್. ಇದೆಲ್ಲವೂ ನಿಮಗೆ ಎಲ್ಲರಿಗೂ ಪ್ರೇಮದ ಅನುಭವವಾಗಿ ಗೊತ್ತಿದೆ. ಇದು ಭಗವದ್ ಅನುಭವ ಆದರೆ ಅದು ಭಕ್ತಿ. ಇದು ಪುರುಷ ಅನುಭವವೋ ಸ್ತ್ರೀಯ ಅನುಭವವೋ ಲಿಂಗಾನುಭವವೋ ಆದರೆ ಅದು ಪ್ರೇಮ. ಆ ಪ್ರೇಮಕ್ಕೆ ನಿಮಗೆ ಗೊತ್ತು, ಈ ಪ್ರೀತಿಯ ಉತ್ಕಟ ಅವಸ್ಥೆ ಎಲ್ಲ ಮದುವೆ ಆಗೋವರೆಗೆ, ಮದುವೆ ಆದಮೇಲೆ ಅದು ಟುಸ್ಸಾಗ್ತದೆ. ಭಕ್ತಿ ಹಾಗಲ್ಲ. ಪರಮ ವಿರಹದಲ್ಲಿ ಆರಂಭವಾಗಿ ಅವನ ಪರಮ ಉನ್ನತ ಅವಸ್ಥೆಯ ಮಿಲನದಲ್ಲಿ ಜಗತ್ತೇ ಇಲ್ಲವಾಗುವ ಪರಮ ಸುಖದ ಸ್ಥಿತಿಯ ಶಾಂತಿಗೆ ಮತ್ತು ಅಚಿರೇಣಂ, ಅದು ಯಾವತ್ತೂ ಶಾಶ್ವತವಾದ, ಮತ್ತೆ ಬೇಕು ಅನ್ನಿಸೋದಿಲ್ಲ. ಕಾಮ ಪ್ರೇಮದ ಆಮಂತ್ರಣ, ಪ್ರೇಮ ಆತ್ಮದ ಆಮಂತ್ರಣ. ಅದು ಆತ್ಮದ ಆಮಂತ್ರಣ. ಆ ಹಂತಕ್ಕೆ ಹೋಗಿಬಿಟ್ರೆ ಅದು ಧ್ಯಾನ. ಆ ಧ್ಯಾನಕ್ಕೆ ನೀವು ಬಿದ್ದರೆ ನಿಮಗೆ ಪರೀಕ್ಷೆ ಪುಸ್ತಕ ಹೀಗೆ ಹಿಡ್ಕೊಂಡಿರ್ತೀರಿ.
ಓದಿದ್ಯಾನಾ ಅಂತ ಅಪ್ಪ ಕೇಳುವಾಗಲೇ ಗೊತ್ತು ಅವರು ಏನೋ ನೋಡ್ತಿರೋದು ಬೇರೆ ಲವ್ ಅಫೇರ್ನ ಕತೆ. ರಾತ್ರಿ ಊಟ ಮಾಡಿದ್ನ ಅಪ್ಪ ಬಂದ್ರ ಕಣ್ಮುಂದೆ ಯಾವುದು ಗೊತ್ತಿಲ್ಲ, ಆ ಸ್ಥಿತಿಗೆ ಬರುವುದುಂಟಲ್ಲ ಅದು ಧ್ಯಾನ. ಇಟ್ ಹ್ಯಾಸ್ ಟು ಹ್ಯಾಪನ್. ಅದಕ್ಕೆ ಹೇಳೋದು ಧ್ಯಾನ ಕೆನಾಟ್ ಬಿ ಟಾಟ್, ಇಟ್ ಹ್ಯಾಸ್ ಟು ಹ್ಯಾಪನ್ ಅಂತ. ಇದನ್ನು ರಜನೀಶು ಜಿಡ್ಡು ಎಲ್ಲ ಪದೇ ಪದೇ ಹೇಳ್ತಾರೆ, ಇಟ್ ಹ್ಯಾಸ್ ಟು ಹ್ಯಾಪನ್. ವೈ ಇಟ್ ಹ್ಯಾಪನ್ಸ್ ಗೊತ್ತಿಲ್ಲ, ಬಿಕಾಸ್ ಯು ಡು ನಾಟ್ ನೋ ವೇರ್ ಯು ಹ್ಯಾವ್ ಟು ಗೋ. ಆದ್ದರಿಂದ ವೇರ್ ಯು ಹ್ಯಾವ್ ಟು ಗೋ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಹೌ ಇಟ್ ಹ್ಯಾಪನ್ಸ್ ಅಂತ ಸಹ ಗೊತ್ತಿಲ್ಲ. ವೆನ್ ಯು ಡು ನಾಟ್ ನೋ ಹೂ ಹೀ ಈಸ್, you cannot love him. It is always otherwise. He will come and knock at your door. ಇದು ರಜನೀಶ್ನದ್ದೇ ಮಾತು. He will come and knock at your door. Only thing is you have to be prepared. ಅಷ್ಟೇ. ನಮ್ಮಲ್ಲೊಂದು ಸಿದ್ಧತೆ ಆದಾಗ ಅವನೇ ಬಂದು ಬಾಗಿಲು ಬಡಿತಾನೆ. ಇದು ಧ್ಯಾನ. ಈ ಧ್ಯಾನಾವಸ್ಥೆಗೆ ಹೋದವನು ಮಾಡಬೇಕಾದದ್ದು ಬೇರೇನೂ ಇಲ್ಲಪ್ಪ, ಮನಸ್ಸು ತುಂಬ ಚಂಚಲ ಇರ್ತದೆ, ಅದನ್ನು ಸ್ಥಿರಗೊಳಿಸು ಅಂದ ಕೃಷ್ಣ. ಉಳಿದದೆಲ್ಲ ಆಗ್ತದೆ ಅಂದ. ಉಳಿದದ್ದು ಆಗಲಿಕ್ಕೆ ತುಂಬ ಸಮಯ ಬೇಕು. ಕೃಷ್ಣ ಹೇಳಿದಷ್ಟು ಸರಳ ಎಲ್ಲ ಇಲ್ಲ. ಒಂದು ಜಾಗ ನೋಡಿ ಕೂತ್ಕೊಂಡು ಸಮಕಾಯ ಶಿರಾಗ್ರೀವ ಮಾಡಿ ಉಸಿರನ್ನು ಪ್ರಾಣಾಯಾಮದಲ್ಲೆಲ್ಲ ಹಿಡಿತಕ್ಕೆ ತಂದು ನಾನೀಗ ಕಣ್ಮುಚ್ಚಿ ಕೂತಿದ್ದೇನೆ, ಅರ್ಧ ಗಂಟೆ ಆಯಿತು ನಂಗೆ ಆಗಿಬಿಡ್ತದೆ ಅಂತ ದಯವಿಟ್ಟು ಅಲ್ಲ. ವರ್ಷಾನುಗಟ್ಟಲೆ ಆಗ್ಬೋದು. ಬಟ್ ಹಾಗೊಂದು ಇದೆ, ಪ್ರೋಸೆಸ್ ಅಂತೂ ಇದೆ. ಅದನ್ನು ಹೇಳಿದ ಕೃಷ್ಣ. ಹೇಳಿದ ಕೂಡಲೇ ಇಷ್ಟು ಹೊತ್ತು ಕೇಳ್ತಿದ್ದ ನಮ್ಮ ಪುಟ್ಟ ಅರ್ಜುನ, ಅವನು ಇಷ್ಟರವರೆಗೆ ಕೇಳ್ತಾ ಇದ್ದವ ಹೇಳ್ತಾನೆ, ಅಲ್ಲ ಮನಸ್ಸನ್ನು ನೀನು ದೀಪದ ಹಾಗೆ ನಿಲ್ಲಿಸಬೇಕು ಅಂತೀ, ಅದು ಕಂಡಪಟ್ಟೆ ಓಡ್ತದೆ. ವಾಯೋರಿವ ದುಷ್ಕೃತಂ ಮನಃ ಚಂಚಲಂ ಕೃಷ್ಣ. ಮನಸ್ಸು ಅನ್ನೋದು ಒಂದು ಕಡೆ ನಿಲ್ಲುವುದಿಲ್ಲಪ್ಪ. ನೀನು ದೀಪ ನೋಡಿ, ಅವನು ಎಷ್ಟು ಅಪೋಸಿಟ್ ಹೇಳ್ತಾನೆ ನೋಡಿ. ಕೃಷ್ಣ ದೀಪದ ಹಾಗೆ ಇರಬೇಕು ಅಂತಾನೆ. ಅಲುಗಾಡದ ನೇಂಗತೆ ದೀಪಂ, ಒಂದು ಚೂರು ಅಲುಗಾಡದ ದೀಪದ ಹಾಗೆ ಇರಬೇಕು. ಅಂದರೆ ಎಲ್ಲಿಯೂ ಗಾಳಿಯ ಸ್ಪರ್ಶವಾಗದ ದೀಪ ಎಲ್ಲಿಯಾದರೂ ಸಿಕ್ಕರೆ ದೊಡ್ಡದು. ಹಾಗೆ ನಿತ್ಯ ದೀಪ ನೋಡಲಿಕ್ಕೆ ಸಣ್ಣಗೆ ಅಲುಗುವ ದೀಪವೇ ನಮಗೆ ಸಿಕ್ಕುವುದು. ಕೃಷ್ಣ ಹೇಳ್ತಾನೆ ಸ್ಥಿರವಾದ ದೀಪದ ಹಾಗೆ. ದೀಪ ಸ್ಥಿರವಾಗಿ ನಿಲ್ಲುವುದೇ ಅಪರೂಪ. ಇನ್ನು ಮನಸ್ಸು, ಕೃಷ್ಣನಿಗೆ ತದ್ವಿರುದ್ಧವಾದ ಪ್ರಶ್ನೆ ಕೇಳ್ತಾನೆ ಅರ್ಜುನ. ಅಲ್ಲಪ್ಪ ನೀನು ದೀಪ ನಿತ್ತ ಹಾಗೆ ಮನಸ್ಸನ್ನು ನಿಲ್ಲಿಸ್ಬೇಕಂತಿ, ಇದು ನೋಡಿದರೆ ಇದು ವಾಯೋರಿವ ದುಷ್ಕೃತಂ ಗಾಳಿಯ ಹಾಗೆ ಓಡುತ್ತೆ, ಇದನ್ನು ಹೆಂಗಪ್ಪ ಹಿಡಿದು ನಿಲ್ಲಿಸೋದು? ಕೃಷ್ಣನ ಪ್ರಶ್ನೆಗೆ ಬಹಳ ಅಂದರೆ ನನಗೆ ಯಾಕೆ ಭಾರಿ ಕೃಷ್ಣಾರ್ಜುನರ ಸಂವಾದ ಎಷ್ಟು ಪ್ರೀತಿಯದ್ದು ಅಂತ ಅನಿಸೋದು ಅಂದರೆ, ನಮ್ಮ ಗುರುಗಳಾದರೆ ಪ್ರಯತ್ನನೇ ಪಡೋಕ್ಕಾಗೋದಿಲ್ಲ, ದೊಡ್ಡದಾಗಿ ಹೇಳಿಬಿಟ್ಟಿಯಪ್ಪ ವಾಯೋರಿವ ದುಷ್ಕೃತಂ. ಎಷ್ಟು ಮಾಡಿದ್ದಿ, ಯಾವತ್ತಾರು ಕೂತಿದ್ದೀಯಾ ಅಲ್ವಾ? ನಮ್ಮ ಗುರುಗಳು ನಾವೆಲ್ಲ ಕೇಳುವ ಸ್ಟೈಲ್. ಅಸಂಶಯಂ ಮಹಾಬಾಹು. ಕೃಷ್ಣ ಕೂಡಲೇ ಹೇಳ್ತಾನೆ, ನೀನು ಹೇಳುವುದು ಸುಳ್ಳಲ್ಲಪ್ಪ, ಅಸಂಶಯಂ ಮಹಾಬಾಹು. ನೋಡಿ ಅಲ್ಲಿ ಮಹಾಬಾಹು, ಇಂದ್ರಿಯ ನಿಗ್ರಹ ತುಂಬ ಕಷ್ಟ, ಸಂಶಯವೇ ಇಲ್ಲ ಅರ್ಜುನ. ನೀನು ಮಹಾಬಾಹು. ಆದರೆ ನೀನು ಹೇಳೋದು ಕರೆಕ್ಟ್. ಇಷ್ಟೆಲ್ಲ ಮಹಾಬಾಹುತ್ವ ಇದ್ದರೂ, ಯೋಧನಾಗಿದ್ದರೂ ಅದು ಸಾಧ್ಯ ಇಲ್ಲಪ್ಪ. ಅಸಂಶಯಂ, ನೀನು ಹೇಳುವುದು ಸಂಶಯವೇ ಇಲ್ಲ, ಖಂಡಿತ ಕಷ್ಟ. ಕೃಷ್ಣನೇ ಒಪ್ತಾನೆ. ಆದರೆ ಒಂದು ಪ್ರಶ್ನೆಗೆ ಉತ್ತರ ಕೊಡುವಾಗ ಅರ್ಧ ಉತ್ತರ ಕೊಡೋದಿಲ್ಲ ಕೃಷ್ಣ. ಕಷ್ಟಪ್ಪ ಅಂತ ಹೇಳಿಬಿಟ್ರೆ ನಾವು ನೀವು ಉತ್ತರ ಹೇಳಬೇಕು. ಕಷ್ಟ ಪರಿಹಾರ ಹೇಗಪ್ಪ? ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣತು ಗೃಹ್ಯತೆ. ಎರಡು ಕಾರಣದಿಂದ ಸಾಧ್ಯಪ್ಪ. ಒಂದು, ಸತತ ಅಭ್ಯಾಸ ಮಾಡೋದರಿಂದ ಅದು ನಿನ್ನ ಕೈವಶ ಆಗ್ತದೆ. ಹೌದು, ಗಾಳಿಯ ಹಾಗೆ ಮನಸ್ಸು ಓಡಾಡ್ತದೆ, ಇಲ್ಲ ಅಂತಲ್ಲ. ಆದರೆ ಅಭ್ಯಾಸ ಮಾಡು, ಮನಸ್ಸಿಗೆ ಅಭ್ಯಾಸ. ಆ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಏಕಕಾಲದಲ್ಲಿ ಅಭ್ಯಾಸ ಮಾತ್ರ ಮಾಡಿದರೆ ಆಗೋದಿಲ್ಲ. ವೈರಾಗ್ಯ, ಅವೆರಡನ್ನು ಬೆಸೆದಾಗ, ನನಗೆ ಆ ಮಾತು ಓದಿದಾಗ ನೆನಪಾಗ್ತಿತ್ತು. ತುಂಬ ಅಭ್ಯಾಸ ಮಾಡ್ತಾರೆ, ರಿಯಾಜ್. ಆ ರಿಯಾಜ್ ರಾಗದ ಜೊತೆಗೆ, ಆದ್ದರಿಂದ ಅವರೆಲ್ಲ ಸಂಗೀತಗಾರರಾಗ್ತಾರೆ. ರಿಯಾಜ್ ವೈರಾಗ್ಯದ ಜೊತೆಗಾದರೆ ಭಕ್ತರಾಗ್ತೇವೆ. ಕನಕದಾಸರು ಅಭ್ಯಾಸವನ್ನು ವಿರಾಗದ ಜೊತೆಗೆ ಮಾಡಿದರು. ಕೃಷ್ಣ ಬಾಗಿಲು ತೆರೆದ ಅವರು ಹಾಡುವಾಗ. ಒಬ್ಬ ಒಳ್ಳೆಯ ಸಂಗೀತಗಾರ ರಾಗದ ಜೊತೆಗೆ ಅದನ್ನು ಅಭ್ಯಾಸ ಮಾಡಿದ. ಒಳ್ಳೆಯ ಸಂಗೀತಗಾರ, ಚೆನ್ನಾಗಿ ಹಾಡಿದ್ದಾನೆ, ಅದೇ ಬಾಗಿಲನ್ನು ತೆರೆದು ಹಾಡೆ. ಕನಕದಾಸರಿಗೆ ಕೃಷ್ಣ ಒಲಿದ, ಸಂಗೀತಗಾರನಿಗೆ ಶಭಾಷ್ ಅನ್ನುವ ಚಪ್ಪಾಳೆ ಸಿಕ್ಕಿತು.
ವ್ಯತ್ಯಾಸ. ಅಭ್ಯಾಸ ಮಾತ್ರ ಹೇಳಲಿಲ್ಲ ಕೃಷ್ಣ, ವೈರಾಗ್ಯದಿಂದ ಅಭ್ಯಾಸ ಮಾಡು. ಯಾವುದೆಲ್ಲ ನಿನ್ನನ್ನು ಇದು ಗಾಳಿಯ ಹಾಗೆ ಅಲುಗಾಡಿಸ್ತದೆ ಈ ಮನಸ್ಸು, ಅದರಿಂದೆಲ್ಲ ವೈರಾಗ್ಯವನ್ನು ತಳಿ. ವೈರಾಗ್ಯ ಅಂದರೆ ವಿಗತ ರಾಗ, ಅದರ ಜೊತೆಗಿರುವ ಅಟ್ಯಾಚ್ಮೆಂಟನ್ನು ಕಳಚಿಕೊಳ್ಳುವುದು ಅಷ್ಟೇ. ಅದನ್ನು ಬಿಡಬೇಕು ಅಂತಿಲ್ಲ, ಅದು ಇರಲಿ. ಹೆಂಡತಿ ಬಹಳ ಸೆಳೀತಾಳೆ, ಅವಳು ಇರಲಿ, ಅವಳು ಇದರ ಭಾಗವಾಗುವುದು ಬೇಡ. ಗಂಡ ಬಹಳ ತೊಂದರೆ ಕೊಡ್ತಾನೆ, ಇರಲಿ, ಅವನು ಇದರ ಭಾಗವಾಗುವುದು ಬೇಡ. ವಿರಾಗ ಅಂದರೆ ಜಸ್ಟ್ ಗೆಟಿಂಗ್ ಔಟ್ ಆಫ್ ಇಟ್ ಅಷ್ಟೇ, ಡಿಟ್ಯಾಚ್ ಆಗೋದು. ಅದನ್ನು ಹೊರಗೆ ಓಡಿಸಿ ಹೋಗೋದು. ನಾವು ಹೋಗಿ ಎಲ್ಲೋ ಕಾಡಿಗೆ ಹೋಗೋದು ಅಂತಲೇ ತಿಳಿಬೇಕಾಗಿಲ್ಲ. ತಪ್ಪು ಭಾವಗಳೆಲ್ಲ ಇವೆ. ಆ ಥರ ಎಲ್ಲಿದ್ದೇವೋ ಅಲ್ಲಿ ಸಾಧ್ಯ, ಎಲ್ಲಿದ್ದೇವೋ ಅಲ್ಲಿ ನಡೆಸ್ಬೋದು. ಆದ್ದರಿಂದ ವಿರಾಗ ಬಲವಾಗಿ ಇದ್ದರೆ ಅಭ್ಯಾಸ ಹೆಲ್ಪ್ ಮಾಡುತ್ತೆ. ಸೊ ಅಭ್ಯಾಸ ವೈರಾಗ್ಯದ ಜೊತೆಗೆ ಸೇರಿದರೆ ಇದು ಆಗುತ್ತಪ್ಪ ಅಂದ ಕೃಷ್ಣ. ಮುಂದೆ ನಾನು ನೀವುಗಳೆಲ್ಲ ಕೇಳುವ ಪ್ರಶ್ನೆಯನ್ನು ಬಹಳ ಪ್ರಾಂಜಲವಾಗಿ ಅರ್ಜುನ ಕೇಳ್ತಾನೆ. ಅಲ್ಲ, ತುಂಬ 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 ನಾವು ಕೂಡ ಕೆಲವೊಮ್ಮೆ ಪ್ರಯತ್ನ ಪಡ್ತೇವೆ, ಆಮೇಲೆ ಯೋಗದಲ್ಲಿ ಆಸಕ್ತಿಯೂ ಇಟ್ಟುಕೊಂಡು ಮನಸ್ಸನ್ನೂ ತೊಡಗಿಸಿದ್ದೇವೆ. ಆದರೆ ಅದು ಯಾವುದೋ ಪ್ರಯತ್ನ ಸಾಲದೆ ಯೋಗ ಸಂಸಿದ್ಧಿ ನ ಲಭ್ಯಂ, ಆಗುವುದಿಲ್ಲ ನಮಗೆ. ಅಂಥವರು ಕಾಂ ಗತಿಂ ಕೃಷ್ಣ. ಎಷ್ಟೋ ಜನ ಕೇಳ್ತಾರೆ, ನಾನು ಕಳೆದ 2 ವರ್ಷದಿಂದ ಧ್ಯಾನ ಮಾಡ್ತೇನೆ, ನನಗೇನು ಆಗಲೇ ಇಲ್ಲ, ಇದು ಹೀಗೆ ಆದರೆ ನಂದು ಮುಕ್ತಾಯವಾ, ನನಗೆ ಇನ್ನು ಬೆಳವಣಿಗೆ ಇಲ್ವಾ? ಪ್ರಶ್ನೆಗಳು ಈ ಥರ ಕೇಳುವವರು ಇದ್ದಾರೆ. ಇನ್ನು ಕೆಲವರು, ನನಗೊಂದು ಒಂದು ದಿವಸ ದೇವರ ದರ್ಶನ ಆಯಿತು, ಆಮೇಲೆ ಆಗಲೇ ಇಲ್ಲ, ಅದು ಯಾಕೆ, ನನ್ನದೇನಾದ್ರು ತಪ್ಪಾಗಿದ, ನಾನು ನಿಜವಾಗಿ ದಾರಿ ನಡೆದದ್ದು ಸರಿಯಲ್ವಾ? ಈ ಪ್ರಶ್ನೆ ಕೇಳ್ತಾರೆ. ಕೃಷ್ಣ ಎದುರಿಗೆ ದೇವರಾಗಿ ನಿಂತಿದ್ದಾನೆ. ಅರ್ಜುನ ಇದೇ ಪ್ರಶ್ನೆ ಕೇಳ್ತಾನೆ. ಹೌದಪ್ಪ, ಯಾಕೋ ಏನೋ ಎಲ್ಲ ರೀತಿಯಿಂದ ಪಾರ್ಟಿಸಿಪೇಷನ್ ಇದೆ, ನನಗೂ ಕೂಡ ಏನೋ ಮಾಡಬೇಕು ಅಂತ ಅನ್ನಿಸುವ ಭಾವದಿಂದ ಮಾಡಿದ್ದೇನೆ, ಆದರೆ ಅದು ಯಾಕೋ ಅಯತಿ, ಮೇ ಬಿ ನನ್ನ ಪ್ರಯತ್ನ ಸಾಲಿಲ್ವೋ ಏನೋ, ಹಾಗಾಗಿ ನನಗೇನಾಗಿದೆ, ಯೋಗ ಸಂಸಿದ್ಧಿ ಆಗಿಲ್ಲ ಅಂತ ಇಟ್ಕೋ, ನಿಜವಾಗಿ ಮುಟ್ಟಬೇಕಾದದ್ದನ್ನು ಮುಟ್ಟಲಿಲ್ಲ. ಕಾಮ್ಗತಿಂ ಕೃಷ್ಣ ಗಚ್ಚತಿ. ಹಾಗೆ ಅರ್ಧ ಆದವರು ಎಲ್ಲಿ ಹೋಗ್ತಾರೆ ಕೃಷ್ಣ? ಅಷ್ಟೇ ಕೇಳಲಿಲ್ಲ ಅರ್ಜುನ, ಮುಂದೂ ಒಂದು ಪ್ರಶ್ನೆ ಕೇಳಿದ. ಅಲ್ಲ, ಅಂಥವರು ಉಭಯೋ ಯೋಗ ಭ್ರಷ್ಟನ್, ಇಲ್ಲಿಯೂ ಅಲ್ಲದೆ ಅಲ್ಲಿಯೂ ಅಲ್ಲದೆ, ಇಲ್ಲಿಯೂ ಸಲ್ಲದೆ ಅಲ್ಲಿಗೂ ಸಲ್ಲದೆ, ಉಭಯವೂ ಯೋಗ ಭ್ರಷ್ಟರಾಗಿ ಚಿನ್ನ ಅಭ್ರನ್ ಇವ, ಚದುರಿ ಹೋದ ಮೋಡದ ಹಾಗೆ ನಶ್ಯತಿ, ಇಲ್ಲವಾಗ್ತಾರ? ಕೃಷ್ಣ ಅವರು ಏನಾದರೂ ಅರ್ಧ ನಡೆದದ್ದರ ಕಾರಣವಾಗಿ ಯೋಗಭ್ರಷ್ಟರಾಗಿ ಈ ಭೂಲೋಕದ ಲೌಕಿಕದಲ್ಲೂ ಸಲ್ಲದೆ ಅತ್ತ ಭಗವಂತನ ಲೋಕಕ್ಕೂ ಸಲ್ಲದೆ ಏನಾದರೂ ಆಕಾಶದಲ್ಲಿ ತುಂಡು ಮೋಡ ಬಂದು ಹೋಗ್ತದೆ, ಅದು ಮಳೆಗೂ ಕಾರಣವಲ್ಲ, ಅತ್ತ ನೆರಳು ಕೊಡುವುದಿಲ್ಲ, ಹಾಗೊಂದು ವೇಸ್ಟ್ ಅವರ ಲೈಫ್. ಎಂಥ ಕನ್ಸರ್ನ್ಡ್ ಕ್ವೆಶ್ಚನ್. ಮತ್ತು ಅರ್ಜುನನ ಅಂತತಃ ಎಂಥ ಭಕ್ತಿಯ ಧ್ಯಾನಾವಸ್ಥೆ ಅಥವಾ ದಾರಿ ನಡೆದಿರಬೇಕು ಅವನಿಗೆ. ಆದ್ದರಿಂದ ಆ ಪ್ರಶ್ನೆ ಅವನಿಗೆ ಗೊತ್ತಾಯಿತು, ನಾನೆಲ್ಲೋ ಅರ್ಧ ನಡೆದಿದ್ದೇನೆ, ನಾನು ಸಂಪೂರ್ಣ ನಡಿಬೇಕಾದವನು ನಿಂತಿದ್ದೇನೆ, ಈಗ ನಿಂತದ್ದೋ ಈಗ ಬಿದ್ದದ್ದೋ ಇದು ಒಂದು ಥರದ ನನ್ನ ಅಧಪ್ಪತನ, ಹಾಗಾಗಿ ನನ್ನ ಈ ನಡೆ ನಂಗೆ ತೊಂದರೆ ಆಗುತ್ತಾ? ಕೃಷ್ಣ ಯಾರಿಗೂ ಕೂಡ ನೀನು ತಲೆ ಬಿಸಿಯೇ ಮಾಡಬೇಡ ಅಂತ ತಾತ ಅಂತಾನೆ. ಕೃಷ್ಣ ಕರೆಯುವ ತಾತ ಅನ್ನುವ ಶಬ್ದ ಅಪರೂಪಕ್ಕೆ ಅರ್ಜುನನನ್ನು ಬಹಳ ಪ್ರೀತಿ ಹುಟ್ಟಿದಾಗ ಕರೆಯುವುದು. ಅದು ತಾತ ಅನ್ನುವುದು ಅಜ್ಜನೂ ಹೌದು, ತಾತ ಅನ್ನುವುದು ಮಗುವೂ ಹೌದು. ಪುಟ್ಟ ಅಂದಂಗೆ ಕೃಷ್ಣ ಫಸ್ಟ್ ಟೈಮ್ ತಾತ ಅಂತಾನೆ. ಮಹಾಬಾಹು ಅನ್ನಲಿಲ್ಲ, ಧನಂಜಯ ಅನ್ನಲಿಲ್ಲ, ಋಷಿಕೇಶ ಅನ್ನಲಿಲ್ಲ, ಅಥವಾ ಪಾರ್ಥ ಅನ್ನಲಿಲ್ಲ, ಅಥವಾ ಇನ್ಯಾವುದೋ ಅವನ ವಿಶೇಷಣಗಳನ್ನು ಕರೀಲಿಲ್ಲ. ಅರ್ಜುನ ಅನ್ನಲಿಲ್ಲ, ನರ ಅನ್ನಲಿಲ್ಲ, ತಾತ. ಎಷ್ಟು ಜನ ಹೀಗೆ ಹೆದರಿದ್ದಾರೆ ಮಗು. ನ ಹಿ ಕಶ್ಚಿತ್ ಕಲ್ಯಾಣಂ. ಅವನು ಎಂಥ ಪ್ರಾಮಿಸ್ ಕೊಡ್ತಾನೆ ಅಂದರೆ, ಇಲ್ಲ, ಈ ಥರ ನಡೆದವರಿಗೆ ಯಾವತ್ತೂ ಕೂಡ
ಒಳಿತು ಅನ್ನುವುದು ಇಲ್ಲದೇ ಇರುವುದಿಲ್ಲ. ದುರ್ಗತಿ ಅನ್ನೋದು ಇವರಿಗೆ ಎಂದೂ ಇಲ್ಲ. ಇವರು ಕಲ್ಯಾಣವನ್ನೇ ಕಾಣ್ತಾರೆ. ಅವರಿಗೆ ಅವರು ಮಾಡಿದ ಕೆಲಸಕ್ಕೆ ಒಳಿತಲ್ಲದೆ ಇನ್ನೊಂದು ರಿವಾರ್ಡ್ ಇಲ್ಲ ಪುಟ್ಟ, ಚಿಂತೆ ಮಾಡಬೇಡ ಮಗು. ಹಾಗಾದರೆ ಹೇಗೆ? ಅವರು ಯೋಗ ಭ್ರಷ್ಟರಲ್ವ, ಅರ್ಧ ದಾರಿ ನಡೆದಿದ್ದಾರಲ್ಲ, ಅವರಿಗೆ ಹೇಗೆ ಒಳ್ಳೆಯದಪ್ಪ ಅಂತ ನಮ್ಮ ಪ್ರಶ್ನೆ ಬರುವ ಮೊದಲೇ ಅಥವಾ ಅರ್ಜುನ ಕೇಳುವ ಮೊದಲೇ ಕೃಷ್ಣ ಹೇಳ್ತಾನೆ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ಅಭಿಜಾಯತೆ. ಅವರು ನಿಧಾನಕ್ಕೆ ಅವರ ಒಂದಿಷ್ಟು ಕಾಲದ ಯಾವುದೋ ಲೋಕಕ್ಕೆ ಹೋಗಿ ಅಲ್ಲೊಂದಿಷ್ಟು ಕಾಲ ಕಳೆದು, ಇದೆಲ್ಲ ನೆನಪಿಟ್ಕೊಳ್ಬೇಕು, ನಮ್ಮ ಅವಸ್ಥೆಗೆ ಅನುಗುಣವಾಗಿ ನಮಗೆ ಬ್ರಹ್ಮಲೋಕ, ಚಂದ್ರಲೋಕ, ಹೀಗೆಲ್ಲ ಲೋಕಗಳಿವೆ. ನಾವು ಎಷ್ಟು ನಡೆದಿದ್ದೇವೋ ಅಷ್ಟಕ್ಕನುಗುಣವಾಗಿ ಬ್ರಹ್ಮಲೋಕದಲ್ಲಿ ಒಂದಿಷ್ಟು 1000 ವರ್ಷ, ಅದಾದ ಮೇಲೆ ಒಂದಿಷ್ಟು 1000 ಚಂದ್ರಲೋಕ, ಹೀಗೆಲ್ಲ ಇದೆ. ನಮ್ಮ ನಡತೆಗೆ ಅನುಗುಣವಾಗಿ ಆಯಾ ಲೋಕ ಉಂಟಾ? ಯಾರು ಹೋಗಿದ್ದವರು ಇದ್ದಾರಾ? ನೋಡಿ ಬಂದಿದ್ದಾರಾ? ನನಗೆ ಗೊತ್ತಿಲ್ಲ. ಕೃಷ್ಣ ಹೇಳ್ತಾನೆ ಅಂದರೆ ಇದೆ. ಕೃಷ್ಣ ಹೇಳ್ತಾನೆ ಈ ಮಾತನ್ನು. ಮುಂದೆ ಬರುತ್ತೆ, ಉತ್ತರಾಯಣ ಕಾಲದಲ್ಲಿ ಹೇಗೆ, ದಕ್ಷಿಣಾಯನ ಕಾಲದಲ್ಲಿ ಹೇಗೆ, ಯಾವ ಸಂದರ್ಭದಲ್ಲಿ ಹೇಗೆ ಹೋದರೆ ಎಲ್ಲಿ ಮುಟ್ತೀರಿ, ಎಲ್ಲಿ ಮುಟ್ಟಿದ ನಂತರ ಯಾವಾಗ ವಾಪಸ್ ಬರ್ತೀರಿ, ಎಲ್ಲ ಕೃಷ್ಣ ಹೇಳ್ತಾನೆ. ನನಗೆ ಗೊತ್ತಿಲ್ಲ. ನಾನು ಹೋಗಿ ಬಂದರೆ ನಿಮ್ಮ ಹತ್ರ ಹೇಗಿರೋದು? ನನಗೆ ಹೋಗ್ಲಿಕ್ಕೆ ಇಷ್ಟ ಸಹ ಇಲ್ಲ. ನನಗೆ ಇದೇ ನನ್ನ ಎಲ್ಲ ಲೋಕವು ಅಂತ ನನಗೆ ಗೊತ್ತಿದೆ. ನನಗೆ ಮತ್ತೆ ಹೋಗಲಿಕ್ಕೆ ಲೋಕ ಇಲ್ಲ ಅಂತಲೂ ನನಗೆ ಗೊತ್ತಿದೆ. ಆದ್ದರಿಂದ ನಾನು ಹೋಗುವುದೂ ಇಲ್ಲ, ನಾನು ಇಲ್ಲೇ ಇರುವವಳು. ಆದ್ದರಿಂದ ಕೃಷ್ಣ ಅಥೆಂಟಿಕ್ ಅನ್ನೋದನ್ನು ಒಪ್ಪಿಕೊಳ್ಳುವ ಶ್ರದ್ಧೆ ಇದ್ದರೆ ಭಕ್ತಿ. ಕೃಷ್ಣನೇ ಸರಿ ಇಲ್ಲ ಅವನಿಗೆ ಅಂತ ಗೊತ್ತುಂಟು ಅಂತ ಇದ್ದರೆ ಅದು ನನ್ನದಲ್ಲ, ಒತ್ತಾಯ ಇಲ್ಲ. ನಿಮ್ಮ ಅಪೇಕ್ಷೆಗೆ ಬೇಕಾದ ಹಾಗೆ ತಗೊಳ್ಬಹುದು, ಬಿಡಬಹುದು. ಕೃಷ್ಣ ಹೇಳಿದ್ದಾನೆ. ಅವನು ಹೇಳ್ತಾನೆ, ಹೀಗೊಂದಿಷ್ಟು ಕಾಲ ಅಲ್ಲಿ ಯೋಗಭ್ರಷ್ಟ ಅವಸ್ಥೆಯವರು ಒಂದಿಷ್ಟು 1000 ವರ್ಷ ಅಲ್ಲಿ ಇದ್ದು ಮತ್ತೆ ಹುಟ್ಟುತ್ತಾರೆ. ಹುಟ್ಟುವಾಗ ಹೇಗೆ ಹುಟ್ಟುತ್ತಾರೆ? ಅವರು ಶುಚೀನಾಂ, ಪರಿಶುದ್ಧರ ಮನೆಯಲ್ಲಿ, ಶ್ರೀಮತಾಂ, ತುಂಬ ಶ್ರೀಮಂತರ ಮನೆಯಲ್ಲಿ. ಶ್ರೀಮಂತ ಅನ್ನೋದಕ್ಕೆ ಕೇವಲ ಹಣದ ಶ್ರೀಮಂತಿಕೆ ಅಂತ ಭಾವಿಸುವುದು ಬೇಡ. ಬೌದ್ಧಿಕ ಶ್ರೀಮಂತಿಕೆ ಅಥವಾ ಬಹಳ ಬಹಳ ಮನಸ್ಸಿನ ಶ್ರೀಮಂತಿಕೆ, ಎಷ್ಟೋ ಹೃದಯ ಶ್ರೀಮಂತಿಕೆ, ಅನೇಕ ಶ್ರೀಮಂತಿಕೆಗಳಿವೆ. ಅಂತಹ ಶ್ರೀಮಂತರ ಮನೆಯಲ್ಲಿ, ಗೇಹೆ ಮನೆಯಲ್ಲಿ ಯೋಗಭ್ರಷ್ಟೋ ಅಭಿಜಾಯತೆ. ಒಬ್ಬ ಯೋಗದಲ್ಲಿ ಅರ್ಧ ಮಾರ್ಗ ನಡೆದು ಭ್ರಷ್ಟನಾದವನು, ಬಿದ್ದವನು ಹುಟ್ಟುತ್ತಾನೆ. ಕೃಷ್ಣನ ಪ್ರಾಮಿಸ್. ನಮೇ ಭಕ್ತ ಪ್ರಣಶ್ಯತಿ ಅಂತ ಮುಂದೆ ಮಾತು ಇದೆ. ನನ್ನ ಭಕ್ತ ಎಂದೂ ನಾಶವಾಗುವುದಿಲ್ಲ ಅಂತ. ಭಕ್ತಿ ಮಾಡದೇ ಇದ್ದರೆ ನಿಮ್ಮ ಪ್ರಾರಬ್ಧ. ನನ್ನನ್ನೊಮ್ಮೆ ಭಕ್ತಿ ಮಾಡಿ ನೋಡಿ, ನೀವು ಬೀಳದೇ ಇರುವ ಹಾಗೆ, ನೀವೆಂದೂ ನಾಶವಾಗದ ಹಾಗೆ, ನೀವು ಉದ್ಧಾರವೇ ಆಗುವ ಹಾಗೆ ನಾನು ನೋಡಿಕೊಳ್ತೇನೆ. ಯೋಗಕ್ಷೇಮಂ, ಅಲ್ಲಿಯವರೆಗೆ ವಹಾಮ್ಯಹಂ. ಯಾವ ಥರದ ಪ್ರಾಮಿಸ್ ಭಗವಂತ ಕೊಡ್ತಾನೆ, ನಮಗೆ ತೆಗೆದುಕೊಳ್ಳುವ ಅರ್ಹತೆಗಳಿಲ್ಲ, ಬೈತಾ ಕೂತಿದ್ದೇವೆ. ಸಣ್ಣ ಪರಿಪ್ರಶ್ನೇನ ಹೇಗಪ್ಪ ಜ್ಞಾನ ಪಡೆಯುವುದು? ತದ್ವಿಧಿ ಪರಿಪ್ರಶ್ನೇನ, ತಿಳಿದವರ ಹತ್ರ ಹೋಗಿ ಬೇಡಿಕೋ. ಸೇವಯ, ಕೇಳು. ಪ್ರಣಿಪಾತೇನ, ಬೇಡಿಕೋ, ಪ್ರಶ್ನಿಸು, ಅವರ ಸೇವೆ ಮಾಡು. ತಿಳಿದವರನ್ನು ಪ್ರಶ್ನಿಸು ಅಂತಲೂ ಇದೆ, ಬೇಡಿಕೋ ಅಂತ ಇದೆ. ಪ್ರಣಿಪಾತೇನ, ಅವರ ಕಾಲಿಗೆ ಬಿದ್ದು ಬೇಡಿಕೋ. ಮತ್ತು ಸೇವಯ, ಸೇವಿಸು. ಇಷ್ಟು ಮಾಡಿದರೆ ಸಾಕು, ನಿನ್ನ ದಾರಿಯನ್ನು ಮುಟ್ಟುತ್ತಿ. ಎಲ್ಲ ಕಾನ್ಫಿಡೆನ್ಸ್ಗಳನ್ನು ತಗೊಳ್ಳೋದಿಲ್ಲ ನಾವು. ಯಾಕೆ? ಶ್ರದ್ಧೆ ಇಲ್ಲ. ಶ್ರದ್ಧೆ ಇಲ್ಲದ್ರಿಂದ ಭಕ್ತಿ ಇಲ್ಲ. ಶ್ರದ್ಧೆಯಿಂದ ಅವನು ಹೀಗೆ ಮಾಡ್ತೇನೆ ಹೇಳಿದ್ದಾನೆ, ಅವನ ಮಾತು ಸುಳ್ಳಾಗುವುದು ಹೇಗೆ ಅಂತ ಹೊರಟರೆ ಅವನು ಅಷ್ಟು ಪ್ರಾಮಿಸಿಂಗ್ ಮತ್ತು ಅಷ್ಟು ನಮ್ಮನ್ನು ನಡೆಸಬಲ್ಲ ಅನೇಕ ಉದಾಹರಣೆಗಳನ್ನು ನಾವು ಪುರಾಣದ ಇತಿಹಾಸದಲ್ಲಿ ನೋಡ್ತೇವೆ. ಅದನ್ನೇ ಹೇಳ್ತಾನೆ, ದೊಡ್ಡವರ ಮನೆಯಲ್ಲೇ ಹುಟ್ಟಿ, ಒಂದು ದೃಷ್ಟಿಯಿಂದ ಶ್ರೀಮಂತರು ಅಂತಲೂ ತಗೊಂಡ್ರು ತಪ್ಪು ಅರ್ಥವೇನೂ ಅಲ್ಲ. ನೀವು ಆರ್ಥಿಕವಾಗಿ ಯಾಕಂದರೆ ಅರ್ಥಾರ್ಥಿ, ನನಗೆ ಯಾರು ಇಷ್ಟ ಅಂದಾಗ ಸುಕೃತೋ ಜನಾಹ, ಅದರಲ್ಲಿ ಅರ್ಥಾರ್ಥಿ ಕೂಡ, ಶ್ರೀಮಂತಿಕೆಯನ್ನು ಬೇಡುವವನೂ ಕೂಡ. ಅವನನ್ನು ಲಿಸ್ಟಲ್ಲೇ ಹಾಕಿದ್ದಾನೆ, ಆದ್ದರಿಂದ ಶ್ರೀಮಂತ ಅಂತ ತಗೊಂಡ್ರೆ ಏನೂ ತಪ್ಪಿಲ್ಲ. ಆದರೆ ತುಂಬ ದುಡ್ಡಿರುವ ಶ್ರೀಮಂತ ನೆನಪಿಟ್ಟುಕೊಳ್ಬೇಕು, ನಾನು ಯಾವುದೋ ಅರ್ಧ ಕೆಲಸ ಮಾಡಿ ಬಂದಿದ್ದೇನೆ, ನನ್ನ ಪೂರ್ಣ ಕೆಲಸ ಮಾಡಲಿಕ್ಕೆ ನನಗೆ ಆಗ ಸಾಧ್ಯವಾಗದೇ ಇರುವುದರಿಂದ ಈಗ ನನ್ನನ್ನು ಅತ್ಯಂತ ಸೌಕರ್ಯದ ಮನೆಯಲ್ಲಿ ಭಗವಂತ ಇಟ್ಟಿದ್ದಾನೆ. ಈ ಸೌಕರ್ಯಗಳನ್ನು ಯಾಕೆ ಕೊಟ್ಟಿದ್ದಾನೆ ಅಂದರೆ, ಮೈ ಮರೆತು ಈ ದುಡ್ಡಿನಲ್ಲಿ ಮುಳುಗಿ ಸುಖ ಸಾಮ್ರಾಜ್ಯದಲ್ಲಿ ದಿನ ಕಳೆಯಬೇಡ.
ಇದರ ಆಚೆಗೆ ಅನೇಕರಿಗೆ ಪಾಪ ಊಟಕ್ಕಾಗಿ ಹೋರಾಡಬೇಕು, ದಿನ ಇಡೀ ಪುರ್ಸೊತ್ತಿಲ್ಲ. ನಿನಗೆ ಪೂರ್ತಿ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾನೆ, ಶ್ರೀಮಂತ ಮನೆಯಲ್ಲಿ ಹುಟ್ಟಿಸಿ. ಯಾಕೆ ಕೊಟ್ಟಿದ್ದಾನೆ? ಅವನಿಗೆ ಆ ಸಮಯವನ್ನು ಬಳಸು. ದುಡಿಮೆಗೆ ಹಣ ಇದೆ, ಶ್ರೀಮಂತಿಗೆ ಬೇಕಾದದ್ದು ಇದೆ. ಹಣ ದುಡ್ಡಿಗೆ ಯಾವುದಕ್ಕೆ ಕೊರತೆ ಇಲ್ಲದೆ ನೀನು ನಿನ್ನ ಸಮಯವನ್ನು ಊಟಕ್ಕೋ, ಆಹಾರದ ಬಟ್ಟೆ ವಸತಿಗೋ, ಮಾಡಬೇಕಾದ ವ್ಯವಸ್ಥೆಗೋ, ಮಕ್ಕಳ ಎಜುಕೇಷನ್ಗೋ ಏನೂ ಮಾಡದ ಹಾಗೆ ವ್ಯವಸ್ಥೆ ನಿನಗಾಗಿದೆ. ಆದರೆ ಹೀ ಹ್ಯಾಸ್ ಎನದರ್ ಕಾಲ್, ಹೀ ಹ್ಯಾಸ್ ಎನದರ್ ಪರ್ಪಸ್. ಅದನ್ನು ನೆನಪಿಟ್ಟುಕೊಂಡು ಆ ಶ್ರೀಮಂತಿಕೆಯನ್ನು ವಿಗತನಾಗು, ವಿರಾಗನಾಗು. ಇದು ಸೂಚನೆ ಇದೆ. ಅದರಿಂದ ಎರಡು ಅರ್ಥದಲ್ಲೂ ಪರಿಶುದ್ಧ ಹೃದಯ ಶ್ರೀಮಂತ ಅಥವಾ ಅರ್ಥ ಶ್ರೀಮಂತಿಕೆಯ ಮನೆಯಲ್ಲಿ ಹುಟ್ಟಿಸುತ್ತೇನೆ ಒಂದು ಭಾಗ. ಇನ್ನೊಂದು ಹೇಳ್ತಾನೆ, ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಯದೀದೃಶಂ ಜನ್ಮ. ಮುಂದಿನ ವಾಕ್ಯ, ಒಂದು ಸಾಧ್ಯತೆ, ನಾನು ಅತ್ಯಂತ ಪರಿಶುದ್ಧರ ಮತ್ತು ಶ್ರೀಮಂತರ ಮನೆಯಲ್ಲಿ ಹುಟ್ಟಿಸ್ತೇನೆ ಯೋಗಭ್ರಷ್ಟರನ್ನು, ನನ್ನ ಕಡೆಗೆ ಬರುವ ದಾರಿಯನ್ನು ಅರ್ಧ ನಡೆದವರನ್ನು ನಾನು ಹೀಗೆ ಹುಟ್ಟಿಸ್ತೇನೆ. ಒಂದು. ಎರಡನೆಯ ಸಾಧ್ಯತೆ ಯಾವುದು ಅಂದರೆ, ಎರಡನೆಯ ಸಾಧ್ಯತೆ ಬಹಳ ಅಪರೂಪದ ಇನ್ನೊಂದು ಜನ್ಮ ಇದೆ ಅಂತಾನೆ ಕೃಷ್ಣ. ಬಹಳ ಅಪರೂಪ ಹಾಗೆ ಹುಟ್ಟುವುದೇನು? ಯೋಗಿನಾಮೇವ ಕುಲೇ ಭವತಿ ಧೀಮತಾಂ, ಅತ್ಯಂತ ಧೀಮಂತ ಜ್ಞಾನಿಗಳ ಯೋಗಿಗಳ ಮನೆಯಲ್ಲಿಯೇ ಹುಟ್ಟಿಸುತ್ತೇನೆ. ಅದು ಮಾತ್ರ ಅತ್ಯಂತ ಅಪರೂಪ, ಎಲ್ಲರಿಗೂ ಅಲ್ಲ. ಬನ್ನಂಜೆ ಗೋವಿಂದಾಚಾರ್ಯ ಮನೇಲಿ ಹುಟ್ಟಿದ್ದೀರಿ, ಎಷ್ಟು ಪುಣ್ಯ ಮಾಡಿದ್ದೀರಿ ಅಂತ ಕಾಲರ್ ಎತ್ತುವ ಪ್ರಶ್ನೆ ಅಲ್ಲ. ಯಾವುದೋ ಅರ್ಧ ನಡೆದು ಬಂದಿದ್ದೀರಿ, ಪೂರ್ಣ ಮಾಡದೇ ಇದ್ದರೆ ಭಗವಂತ ಅಲ್ಲಿ ಎಚ್ಚರಿಸಲಿಕ್ಕೆ ಆ ಮನೆಯಲ್ಲಿ ಹುಟ್ಟಿಸಿದ್ದಾನೆ. ನೋಡಿ, ನನ್ನ ತಂದೆ, ನನ್ನ ಅಜ್ಜನನ್ನು ನಾನು ಕಂಪೇರ್ ಮಾಡಿದರೆ, ನನ್ನ ಅಜ್ಜ ಸಂಸ್ಕೃತ ವಿದ್ವಾಂಸರು, ಅಷ್ಟಮಠದ ವಿದ್ವಾಂಸರಾಗಿ ಎಲ್ಲ ಸ್ವಾಮಿಗಳಿಗೆ ಪಾಠ ಹೇಳಿದವರು. ಈ ಅಜ್ಜನ ತಂದೆ ತಾಯಿಯನ್ನು ನೆನಪು ಮಾಡಿಕೊಂಡ್ರೆ, ತಾಯಿ ಸಂಸ್ಕೃತ ವಿದ್ವಾಂಸೆ, ತಂದೆ ಅಲ್ಲ. ಆ ಅಜ್ಜನ ತಂದೆಯ ತಂದೆಯನ್ನು ನೆನಪು ಮಾಡಿಕೊಂಡ್ರೆ ಅವರು ಯಕಶ್ಚಿತ್ತಂತ ನಾವು ಭಾವಿಸುವ ಅಡುಗೆ ಭಟ್ಟರು. ಅನಂತ ಭಟ್ಟ ಅನ್ನುವ ಒಬ್ಬ ಅಡುಗೆ ಭಟ್ಟರು ಪರಿಶ್ರಮದಿಂದ ಸಂಸ್ಕೃತ ವಿದ್ವಾಂಸರಾಗುವ ಒಂದು ಪರಿಕ್ರಮವನ್ನು ನಡೆದ ಮನೆಯಲ್ಲಿ ಮುಂದೊಂದು ಕಾಲಕ್ಕೆ ನನ್ನ ಅಜ್ಜ ಹುಡ್ತಾರೆ. ನನ್ನ ಅಜ್ಜ ಎಂಥವರು ಅಂದರೆ, ತನ್ನ ಮದುವೆಯನ್ನು ಅವರಿಗೆ ಮಾಡುವ ಹೊತ್ತಿಗೆ ಅವರಿಗೆ ಇನ್ನೂ ಕೂಡ 14 ವರ್ಷ. 8 ವರ್ಷದ ಸತ್ಯಭಾಮೆಯನ್ನು ಮದುವೆ ಮಾಡಿಸಿಕೊಡುವಾಗ ಒಳಗೊಂದು ಅವರಿಗೆ ತೀವ್ರವಾದ ಪುಲ್. ನಾನು ಈಗ ಮದುವೆ ಸಂಸಾರಕ್ಕೆ ಬಿದ್ದರೆ ನಾನು ಏನನ್ನು ಮಾಡಬೇಕೋ ಮಾಡೋಕ್ಕಾಗಲ್ಲ ಅಂತ. ಇದು ಯಾರಿಗೂ ಹೇಳಲಿಲ್ಲ. ಮದುವೆ ಬೇಡ ಅಂತಿದ್ರು, ಯಾರೂ ಕೇಳಲ್ಲ. ಯಾಕೆಂದರೆ ತಂದೆ ತಾಯಿ ಇಲ್ಲ, ಅಜ್ಜ ಅಜ್ಜಿ ನೋಡ್ಕೊಳ್ಳೋರು. ಅವ್ರಿಗೆ ಇದಕ್ಕೊಂದು ಮದುವೆ ಮಾಡಿಸಿಬಿಟ್ರೆ ಜವಾಬ್ದಾರಿ ಮುಕ್ತಾಯ ಆಗುತ್ತೆ ಅನ್ನುವ ಒಂದು ಕಾರಣಕ್ಕೆ ಮದುವೆ ಮಾಡಿಸಿದರೆ, ನನ್ನ ಅಜ್ಜ ಮದುವೆಯಾದ ರಾತ್ರಿಯೇ ಮನೆಯಲ್ಲಿಲ್ಲ. ಹಾಗೆ ಹೋದವರು ಮರಳಿ ಬಂದದ್ದು 14 ವರ್ಷದ ನಂತರ. ಹೋದದ್ದು ಎಲ್ಲಿಗೆ ಅಂತ 14 ವರ್ಷ ಸತ್ಯಭಾಮೆಗೆ ಗೊತ್ತಿಲ್ಲ. ಮನೆಯಲ್ಲಿದ್ದ ಅಣ್ಣನ ಹೆಂಡತಿಗೆ ಗೊತ್ತಿಲ್ಲ. ನನ್ನ ಅಜ್ಜನ ಅಣ್ಣ ಹೆಂಡತಿಗೆ ಗೊತ್ತಿಲ್ಲ. ಆ ಕಾಲದಲ್ಲಿ ಫೋನ್ ಇಲ್ಲ. ಆ ಕಾಲಕ್ಕೆ ನಡ್ಕೊಂಡು ಹೋಗಿದ್ದಾರೆ. ಒಂದು ಕೈಯಲ್ಲಿದ್ದ ಎಷ್ಟೋ ಪುಡಿ ದಕ್ಷಿಣೆ ತಗೊಂಡು ತನ್ನದೊಂದು ಹಾಕಿಕೊಂಡ ಬೈರಾಸು ಕೌಪಿನ ಏನಿದೆ ಅದನ್ನು ಕಟ್ಟಿಕೊಂಡು ನನ್ನ ಅಜ್ಜ ಹೋದದ್ದು ಧಾರವಾಡದ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ತಿರ. ಹೋಗಿ ಪಾಠಕ್ಕೆ ಅವರೇ DVG ಅವರಿಗೂ ಗುರುಗಳು. ಆ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ 12 ವರ್ಷ ಪಾಠ ಕೇಳಿದ ನಂತರ ಸಾಕ್ಷಾತ್ ವಿರೂಪಾಕ್ಷ ಶಾಸ್ತ್ರಿಗಳು ಶಂಕರಮತೀಯ ಶಂಕರ ಸಿದ್ಧಾಂತವನ್ನು ನಂಬಿದವರು. ಅವರು ಕೇಳ್ತಾರೆ, ನೀನು ಮಧ್ವ ಮತದಿಂದ ಬಂದವನಲ್ಲವೇ, ನಿನಗೆ ಮಧ್ವಾಚಾರ್ಯರ ಪಾಠ ಆಗಬೇಕಲ್ಲ, ತರ್ಕಶಾಸ್ತ್ರ ಪಾಠ ಆಗಿರುತ್ತೆ. ಅವ್ರ ಹತ್ರ ಇವರು ತರ್ಕಶಾಸ್ತ್ರದ ಪಾಠ ಮುಗಿದ ಮೇಲೆ ನಿನಗೆ ಮಧ್ವಶಾಸ್ತ್ರ ಪಾಠ ಮಾಡಬೇಕಲ್ಲ ಅಂದಾಗ, ಹೌದು ಗುರುಗಳೇ ಅಂದರೆ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳ್ತಾರೆ, ನಿನ್ನ ನೆಪವಾಗಿ ನಾನೂ ಮಧ್ವಶಾಸ್ತ್ರ ಓದಿದ ಹಾಗಾಯಿತು, ನಿನಗೆ ಪಾಠ ಮಾಡಿದ ಹಾಗಾಯಿತು ಅಂತ ಒಬ್ಬ ಶಂಕರ ಸಿದ್ಧಾಂತಿ ನನ್ನ ಅಜ್ಜನಿಗೆ ಮಧ್ವಮತದ ಪಾಠ ಮಾಡ್ತಾರೆ. ಏನು ದೊಡ್ಡ ಮನಸ್ಸುಗಳೆಲ್ಲ ಇತ್ತು. ಅಂಥ ಅಜ್ಜ
ಮರಳಿ ಬಂದ ಮೇಲೆ ಹುಟ್ಟಿದ್ದು ರಾಮಾಚಾರ್ಯರು ಮತ್ತು ಗೋವಿಂದಾಚಾರ್ಯರು. ಹಾಗೆ ಹುಟ್ಟಿದ ಗೋವಿಂದಾಚಾರ್ಯರನ್ನು ನಮ್ಮ ಅಜ್ಜ ಒಂದೇ ಒಂದು ದಿನ ಪಾಠ ಹೇಳಿ ಬೆಳೆಸಲಿಲ್ಲ, ನೆನಪಿಟ್ಕೊಳ್ಬೇಕು. ಎಲ್ಲೂ ಯಾವುದೇ ಪಾಠ ನನ್ನ ಅಪ್ಪ ನನಗೆ ಮಾಡಲಿಲ್ಲ ಅಂತ ಅಪ್ಪ ಬರ್ಕೋತಾರೆ. ನಮ್ಮ ಅಪ್ಪ, ನನ್ನ ಅಪ್ಪ ನನ್ನನ್ನು ಪಾಠ ಮಾಡಲಿಲ್ಲ, ನಿನಗೆ ಬೇಕಿದ್ರೆ ಇಂಗ್ಲೀಷ್ ಕಲಿ, ನಿನಗೆ ಯಾವುದು ಇಷ್ಟವೋ ಆ ಪಾಠ ಕಲ್ಕೋ, ನನ್ನ ಅನುಸರಿಸಿ ನನ್ನ ದಾರಿಯೇ ನಡೀಬೇಕು ಅಂತ ನಾನು ನಿನಗೆ ಒತ್ತಾಯ ಮಾಡಲ್ಲ, ಹೀಗೆಲ್ಲ ಹೇಳುವಾಗ ನನ್ನ ಅಪ್ಪ 8 ವರ್ಷದಿಂದ ಪೇಜಾವರ ಶ್ರೀಗಳ ಹಾಗಾಗಬೇಕು. ಆಗ ಪೇಜಾವರ ಶ್ರೀಗಳು ಉಡುಪಿಯಲ್ಲಿ ವಿದ್ಯಾಮಾನ್ಯ ತೀರ್ಥರ ಪಾಠ ತೆಗೆದುಕೊಂಡು ಬಹಳ ಪ್ರಚಲಿತವಾಗಿ ಸುಂದರ ನಿರರ್ಗಳ ಉಪನ್ಯಾಸಗಳನ್ನು ತತ್ವಶಾಸ್ತ್ರದ ಬಗ್ಗೆ ಮಾಡ್ತಿದ್ರಂತೆ ಆ ಕಾಲಕ್ಕೇನೆ. ಆಗ ನನ್ನ ಅಪ್ಪನಿಗೆ, ಇದೇ 3 ವರ್ಷ ದೊಡ್ಡವರು ನನ್ನ ಅಪ್ಪನಿಗಿಂತ ಪೇಜಾವರ ಶ್ರೀಗಳು ವಿಶ್ವೇಶ ತೀರ್ಥರು, ಇವರ ಹಾಗೆ ಆಗಬೇಕು ಅನ್ನುವ ಏಕ ಹಸಿವಿನಿಂದ ಅವರ ಗುರುಗಳು ಯಾರು? ವಿದ್ಯಾಮಾನ್ಯ ತೀರ್ಥರು. ಹಾಗೆ ವಿದ್ಯಾಮಾನ್ಯರ ಬಳಿ ನನ್ನ ತಂದೆ ಪಾಠ ಕೇಳಿದರು. ಪಾಠ ಕೇಳಿದ್ರ ಅಂತ ಕೇಳಿದರೆ ನೀವು ಆ ಭಾಗ ಮತ್ತೆ ಓದಿಕೊಳ್ಳಿ. ವಿದ್ಯಾಮಾನ್ಯರ ಪುಸ್ತಕ ತೆಗೆದು ಪಾಠ ಮಾಡ ಅನ್ನೋದು ನಮ್ಮ ಅಪ್ಪ ಪಾಠ ಮಾಡೋದು. ಹೀಗೆ ವಿದ್ಯಾಮಾನ್ಯರ ಕೈಯಲ್ಲೇ ಬೆಳೆದೆ ನನಗೆ ಒಂದೇ ಒಂದು ದಿವಸ ನನ್ನ ಅಪ್ಪ ಪಾಠ ಮಾಡಲಿಲ್ಲ ಅಂತ ನಮ್ಮಪ್ಪ ಹೇಳ್ತಾರೆ. ನನ್ನ ಅಪ್ಪ ನನ್ನನ್ನು ತಗೊಂಡು ಹೋಗಿ ಸತ್ಯಕಾಮರ ಕೈಯಲ್ಲಿ ಇಟ್ಟರು. ಒಂದೇ ಒಂದು ದಿವಸ ನನಗೆ ರಾಮಾಯಣ ಕೇಳಿದರೆ ಹೇಳ್ಕೊಡ್ಲಿಲ್ಲ, ಭಗವದ್ಗೀತೆ ಕೇಳಿದರೆ ಹೇಳ್ಕೊಡ್ಲಿಲ್ಲ, ಪಾಠ ಮಾಡಿ ಅಂದರೆ ಇಲ್ಲ ಅಂತ ಏನೇನೋ ನೆಪ ಮಾಡಿದರು. ನಾನು ಉಪನ್ಯಾಸಕ್ಕೆ ಹೋಗ್ತಾಯಿದ್ರೆ ನಿನಗೇನು ಕೆಲಸ ಅಂತ ನನ್ನನ್ನು ಬರಬೇಡ ಅನ್ನೋದನ್ನು ಇಂಡೈರೆಕ್ಟ್ಲಿ ಹೇಳಿ ಒಂದು ದಿವಸ ಹೊಡೆದ ಹಾಗೆ ನಾನು ಇನ್ಯಾವತ್ತೂ ಅವರು ಉಪನ್ಯಾಸಕ್ಕೆ ಹೋಗಬಾರ್ದು ಅಂತ ನಿರ್ಣಯ ಮಾಡುವ ಹಾಗೆ ನಾನು ಅವರಿಂದ ಹೊರಗೆ ಬಂದೆ. ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಎಷ್ಟು ಪರೀಕ್ಷೆ! ಹಾಗಾದರೆ ಯಾಕೆ ಈಗ ಇತ್ತೀಚೆಗೆ ನಾನು ನಿಮ್ಮ ಮುಂದೆ ಪ್ರಾಂಜಲವಾಗಿ ನಿಮಗೆಲ್ಲ ಗೊತ್ತಿರುವ ವಿಷಯ, ನಾನು 20ನೇ ಅಂದರೆ 2020ಯವರೆಗೆ ನಾನು ರಾಮಾಯಣ ಪುಸ್ತಕ ಓದಿದವಳಲ್ಲ, ಮಹಾಭಾರತದ ಪುಸ್ತಕದ ಪುಟ ತೆಗೆದವಳಲ್ಲ, ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದವಳಲ್ಲ, ನನಗೆ ಉಪನಿಷತ್ತು ಗೊತ್ತಿರಲಿಲ್ಲ, ಸ್ವಲ್ಪ ನನ್ನ ಗುರುಗಳು ಅಲ್ಲಲ್ಲಿ ಪಾಠ ಮಾಡಿದ್ದು ಬಿಟ್ಟರೆ. ಆಮೇಲೆ ನಾನು ಯಾವತ್ತೂ ಕೂಡ ಪುರಾಣಗಳನ್ನು ಓದಿದವಳಲ್ಲ, ನನಗೆ ಅದರ ಸ್ಪರ್ಶ ಗಂಧ ಇಲ್ಲ. ಸಂಸ್ಕೃತ ನನಗೆ ಈಗಲೂ ಗೊತ್ತಿಲ್ಲ. ಆದರೆ ನನ್ನ ಇತ್ತೀಚಿನ ಓದಿನಲ್ಲಿ ನನಗೇನು ಗೊತ್ತಾಯಿತು ಅಂದರೆ, ವೇದವ್ಯಾಸರು ಶುಕಮುನಿಯನ್ನು ಸಾಕ್ಷಾತ್ ಮಗ, ವೇದವ್ಯಾಸರ ಸಾಕ್ಷಾತ್ ಮಗ. ವೇದವ್ಯಾಸರು ಎಂಥವರು? ಬ್ರಹ್ಮಸೂತ್ರವನ್ನು ಬರೆದವರು, ವೇದಗಳನ್ನು ವಿಭಾಗ ಮಾಡಿದವರು, ಮಹಾಭಾರತ ರಚನೆ ಮಾಡಿದವರು, ಭಗವದ್ಗೀತೆಯನ್ನು ಬರೆದವರು ಅಥವಾ ಹೇಳಿದವರು ಅಂದ್ಕೊಳ್ಳಿ, 18 ಪುರಾಣಗಳನ್ನು ರಚಿಸಿದವರು. ಜಗತ್ತಿನಲ್ಲಿ ಇವತ್ತು ಋಷಿ ಅಂದರೆ ಪರಮ ಋಷಿಭ್ಯೋ ನಮಃ ಅಂದರೆ ವೇದವ್ಯಾಸ. ಅಂತಹ ವೇದವ್ಯಾಸರು ನನಗೆ ಇತ್ತೀಚೆಗೆ ಓದುವಾಗ ಗೊತ್ತಾದದ್ದು, ದಾನ ಧರ್ಮ ಮೋಕ್ಷ ಧರ್ಮ ಪರ್ವಗಳನ್ನು ಓದುವಾಗ ಶುಕಮುನಿಯನ್ನು ಜನಕರಾಜನ ಹತ್ತಿರ ಪಾಠಕ್ಕೆ ಕಳಿಸ್ತಾರೆ. ತಾನು ಪಾಠ ಮಾಡುವುದಿಲ್ಲ. ಜನಕ ಯಾರು? ಅವನು ಶಾಸ್ತ್ರವಿದ್ಯೆಗಳನ್ನು ಬಲ್ಲವರಿಂದ ಕಲಿತು ಗುರುಗಳಿಂದ ಮಹಾ ಅಂತರ್ಗತವ ಮಾಡಿಕೊಂಡು ತಾನು ಜ್ಞಾನಿಯ ಉನ್ನತ ಅವಸ್ಥೆಗೆ ಹೋದವನು ಅಲ್ಲ ಅಂತಲ್ಲ. ಆದರೆ ಏಕಕಾಲದಲ್ಲಿ ಒಬ್ಬ ರಾಜನಾಗಿದ್ದುಕೊಂಡು ಭೂಮಿ ಇಡೀ ಈಗ ರಾಜ್ಯ ಸುಟ್ಟು ಹೋಗ್ತದೆ ಅಂದರೆ ಬೆಂಕಿ ಬಿದ್ದದ್ದನ್ನು ಕಣ್ಣಾರೆ ಕಂಡು ನಕ್ಕವ, ಅಷ್ಟು ಜ್ಞಾನಸ್ಥಿತಿ. ಈ ಜನಕನು ರಾಜನಾಗಿದ್ದಾಗ ಶುಕಮುನಿಗಳನ್ನು ಕಳಿಸ್ತಾರೆ ವೇದವ್ಯಾಸರು. ವೇದವ್ಯಾಸರು ಯಾಕೆ ಪಾಠ ಮಾಡಲಿಲ್ಲ? ಯಾಕೆ ಪಾಠ ಮಾಡಲಿಲ್ಲ ಅನ್ನೋದಕ್ಕೆ ಮುಂದೆ ಉತ್ತರ ಗೊತ್ತಾಯಿತು. ಅವರೇ ಮುಂದೊಂದು ಕಡೆ ಹೇಳ್ತಾರೆ, ಪಂಡಿತನ ಮನೆಯಲ್ಲಿ ಪಂಡಿತನ ಮಗ ಹುಟ್ಟಿದರೆ ಅದು ಊರವರಿಗೆ ತುಂಬ ಲಘುವಾದ ವಿಷಯವಾಗ್ತದೆ. ಪಂಡಿತನ ಮಗ ಪಂಡಿತ ಆಗದೆ ಇನ್ನೇನಯ್ಯ ಅಂತ ಸರಳ ಮಾಡ್ತಾರೆ. ಆದ್ದರಿಂದ ಪಂಡಿತನೊಬ್ಬ ಪಂಡಿತನ ಮಗನಿಗೆ ಅಥವಾ ವೇದಾಂತಿಯ ಮಗನಿಗೆ ಪಾಠ ಮಾಡಬಾರದು. ಧರ್ಮಶಾಸ್ತ್ರ, ವೇದವ್ಯಾಸರು ಹೇಳೋದು. ಅವನನ್ನು ಬೇರೆ ಕಡೆ ಇಟ್ಟು ಬೆಳೆಸಬೇಕು, ಆ ಬೆಳವಣಿಗೆಯನ್ನು ದೂರ ನಿಂತು ನೋಡಬೇಕು. ನನ್ನ ಅಪ್ಪ ಎಷ್ಟು ದೊಡ್ಡವರು ಅಂತ. ನನ್ನ ಅಪ್ಪನಿಗೆ ಧರ್ಮಶಾಸ್ತ್ರ ಗೊತ್ತಿತ್ತಲ್ಲ. ನನ್ನ ಅಪ್ಪನಿಗೆ ಈ ಮಗು ನನ್ನ ಹತ್ರ ಇದ್ದರೆ ಲೋಕರೂಢಿಯಿಂದ ದೊಡ್ಡದಾಗುವುದಿಲ್ಲ, ಇದಕ್ಕೆ ದೊಡ್ಡದಾಗುವ, ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ, ಇದಕ್ಕೊಂದು ದೊಡ್ಡದಾಗುವ ಅರ್ಹತೆಗಳಿವೆ. ಯಾಕಂದ್ರೆ ಅವರು ಹಾಗೆಲ್ಲ ಬರೆದಿದ್ದಾರೆ ಒಂದು ಪುಸ್ತಕದ ಮುನ್ನುಡಿಯಲ್ಲಿ. ನನಗೆ ನನ್ನ ಮಗಳು ಎಲ್ಲರಂತೆ ಆಗುವುದಿಲ್ಲ ಎಂದು ಗೊತ್ತಿತ್ತು. ನಾನು ಚಿಕ್ಕವಳಿರುವಾಗಲೇ ಅದನ್ನು ಗಮನಿಸಿದ್ದೆ. ಆದ್ದರಿಂದಲೇ ನಾನು ಅವಳ ಬೆಳವಣಿಗೆಗೆ ಬೇಕಾದ ಎಲ್ಲ ಸ್ವಾತಂತ್ರ್ಯವನ್ನು ದೂರ ನಿಂತು ಕೊಟ್ಟು ನೋಡುತ್ತಿದ್ದೆ. ಅವಳು ಪ್ರಾಮಾಣಿಕವಾಗಿ ಅದನ್ನು ನಡೆಯುತ್ತಿದ್ದಳು ಎನ್ನುವ ಸಂತೋಷವೂ ನನಗಿತ್ತು.
ಮುಂದೆ ನನಗೆ ಗೊತ್ತಿತ್ತು ಅವಳಿಗೆ ನಾನು ಗುರು ಆಗಬಾರದು, ಆಗಲಾರೆ ಎಂದು. ಅದಕ್ಕಾಗಿ ನಾನು ಅವಳನ್ನು ಸತ್ಯಕಾಮರ ಕೈಯಲ್ಲಿಟ್ಟೆ. ಇದು ಬರ್ಕೊಂಡಿದ್ದಾರೆ ನನ್ನ ಅಪ್ಪ, ಮುನ್ನುಡಿಯಲ್ಲಿ ಇದೆ ಒಂದು ಪುಸ್ತಕಕ್ಕೆ. ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಒಬ್ಬ ದೊಡ್ಡವನ ಮನೆಯಲ್ಲಿ ಹುಟ್ಟುವುದು ಅಹಂಕಾರಕ್ಕೆ ಅಥವಾ ಕೊಬ್ಬಿಗೆ ಇರುವ ವಿಷಯ ಅಲ್ಲ. ಅದು ಮೇಲೆ ಭಗವಂತ ತೂಗು ಹಾಕಿದ ಹ್ಯಾಂಗಿಂಗ್ ಸೋರ್ಡ್. ನಡೀತೀಯ, ಚೆನ್ನಾಗಿ ನಡೆದು ತೋರಿಸು. ಇಲ್ಲ ಬೀಳ್ತೀಯ, ಈಗ ಬಿದ್ದದ್ದು ಸಾಲಿಲ್ವ, ಇನ್ನೆಷ್ಟು ಬೀಳಬೇಕು ಅಂತಿದ್ದಿ ಅನ್ನುವ ಎಲ್ಲ ಪ್ರಶ್ನೆಗಳು. ನಾವು ಭರದ್ವಾಜ ಮುನಿಯ ವಂಶದವರು, ನಾವು ವಿಶ್ವಾಮಿತ್ರ ಗೋತ್ರದವರು, ನಾವು ಕಶ್ಯಪ ಗೋತ್ರದವರು ಅಂತೆಲ್ಲ ಹೇಳ್ತೇವಲ್ಲ. ಒಂದು ಸಾರಿ ಭರದ್ವಾಜ ಮುನಿ ಗೋತ್ರದವರು ಅಂತ ಹೇಳಿಕೊಳ್ಳುವವರು ಭರದ್ವಾಜರು ಹೇಗಿದ್ದರು ಅಂತ ಅಧ್ಯಯನ ಮಾಡಬೇಕು. ವಿಶ್ವಾಮಿತ್ರ ಗೋತ್ರ ಅಂತ ಹೇಳುವವರೆಲ್ಲ ವಿಶ್ವಾಮಿತ್ರರು ಹೇಗಿದ್ದರು ಅಂತ ಅಧ್ಯಯನ ಮಾಡಬೇಕು, ಹಾಗೆ ನಡಿಬೇಕು. ಎಲ್ಲರೂ ಹೇಳಬಾರದು, ಹೇಳುವ ಅರ್ಹತೆಗಳಿಲ್ಲ. ಹಾಗಾಗಿ ಸಪೋಸ್ ಬನ್ನಂಜೆ ಗೋವಿಂದಾಚಾರ್ಯರ ಅಥವಾ ನನ್ನ ಅಜ್ಜ ಪಡುಮುನ್ನೂರು ನಾರಾಯಣಾಚಾರ್ಯರ ದಾರಿಯನ್ನು ನಾನು ನಡೆಯದೇ ಇದ್ದರೆ ನಾನು ಹೇಳಬಾರದು, ನಾನು ಅವರ ಮಗಳು ಅನ್ನಬಾರದು. ಅದನ್ನು ಕೃಷ್ಣ ಆದೇಶಿಸ್ತಿದ್ದಾನೆ. ಯಾಕೆ ಈ ಜನ್ಮ ಬಹಳ ಅಪರೂಪ, ಯಾಕೆ ತುತ್ತ ತುದಿಗೆ ಹೋಗಿ ಬಿದ್ದವರಿರಬೇಕು ನೀವು, ಆಗ ಜ್ಞಾನಿಯ ಮನೆಯಲ್ಲೇ ಹುಟ್ಟಿಸ್ತೇನೆ ಅಂತ. ತುಂಬ ನಡೆದ್ರಿ, ಇನ್ನೇನು ಮುಟ್ಟುವ ಹೊತ್ತಿನಲ್ಲಿ ಏನೋ ತೊಂದರೆಯಾಗಿ ಬಿದ್ದಿದ್ದೀರಿ. ಆಗ ನೋಡಿ, ನಮ್ಮ ಅಣ್ಣ ಕೂಡ, ನಾನು ನಿಮಗೆಲ್ಲ ಈ ಉದಾಹರಣೆಗಳನ್ನು ಕೊಡೋದು ನಮ್ಮ ಮನೆಯ ಕುಟುಂಬದ ಹೆಗ್ಗಳಿಕೆಗಲ್ಲ. ನಾನು ಯಾಕೆ ಕೊಡ್ತೇನೆ ಗೊತ್ತಾ? ನಮ್ಮ ಮನೆಗಳಲ್ಲೆಲ್ಲ ಇದು ಸಾಧ್ಯ. ಒಂಚೂರು ಪುನರವಲೋಕನ ಮಾಡಿ. ನಿಮ್ಮ ಮನೆಗಳಲ್ಲೂ ಕೂಡ ಇಂಥದ್ದೊಂದು ಕಥೆ ಇದೆ. ನಾವು ಅಜ್ಜನನ್ನು ನೆನಪೇ ಮಾಡಲ್ಲ. ನಮ್ಮ ಅಜ್ಜ ಏನಾಗಿದ್ದರು ಅಂತ ಒಂಚೂರು ಕೆದಕಿ ನೋಡಿ. ನಮ್ಮ ಅಜ್ಜ, ನಮ್ಮ ಮುತ್ತಜ್ಜ ಅವರು ಏನೋ ಆಗಿದ್ದರೆ ಅದರ ಯಾವುದನ್ನು ನಾವು ಉಳಿಸ್ಕೊಂಬಂದಿದ್ದೇವೆ, ದಯವಿಟ್ಟು ನೋಡಿ ಅಂತ. ನೋಡುವುದಕ್ಕೆ ಇದೊಂದು ಕಾರಣವಾಗಲಿ ಅಂತ ಹೇಳೋದು. ನಮ್ಮನೆ ದೊಡ್ಡದು, ನಮ್ಮ ಅಜ್ಜ ದೊಡ್ಡದು, ನಮ್ಮ ಅಪ್ಪದು, ಅದಲ್ಲ ನನ್ನ ಮಾತಿನ ಉದ್ದೇಶ. ದಯವಿಟ್ಟು ಹಾಗೆ ಭಾವಿಸಲೂಬಾರ್ದು. ಯಾಕೆಂದರೆ ನನಗೆ ಆ ಉದ್ದೇಶಗಳೇ ಇಲ್ಲ. ಖಂಡಿತ ನಾವು ಇನ್ಯಾವುದೋ ಕಾರಣಕ್ಕೆ ಬಂದಿದ್ದೇವೆ. ನಾವು ಬೆಳೆಯುವುದಕ್ಕೆ ಸಾಧ್ಯತೆ ಇದೆ. ನಮ್ಮ ಎಲ್ಲರ ಮನೆಗಳಲ್ಲೂ ಇಂಥದ್ದೊಂದು ಮಹಾ ಸಾಹಸಿಕತೆ ಇದೆ. ನಮ್ಮ ಅಜ್ಜ ಅಜ್ಜಿ ಮಾಡಿ ಹೋಗಿದ್ದಾರೆ. ನಮಗೆ ದೊಡ್ಡ ವಿಷಯವೇ ಆಗಿಲ್ಲ. ಅದು ಇದೇ ಬೇಕಾಗಿಲ್ಲ. ಈಗ ಸಾಲು ಮರದ ತಿಮ್ಮಕ್ಕ ದೊಡ್ಡ ಒಂದು ಇತಿಹಾಸ ಅಲ್ವಾ? ಅವಳ ಮಕ್ಕಳು ನೆನಪು ಮಾಡ್ಕೊಳ್ಬೇಕು ನಾವೇನು ಮಾಡಿದ್ದೇವೆ ಅಂತ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಸಣ್ಣದಲ್ಲ ಅಂತ ಪ್ರತಿ ಘಟನೆ, ಪ್ರತಿ ಅಜ್ಜಿ ಅದಕ್ಕೆ ನಾನು ಬಹಳ ಬಾರಿ ಹೇಳೋದು, ದೊಡ್ಡವರು ಮನೆ ಕಟ್ಟುವುದಿಲ್ಲ, ಆದರೆ ಮನೆತನವನ್ನು ಕಟ್ಟುತ್ತಾರೆ. ಚಿಕ್ಕವರು ಮನೆ ಕಟ್ಟುತ್ತಾರೆ, ಮನೆತನವನ್ನು ಹಾಳು ಮಾಡುತ್ತಾರೆ. ನಾವು ಈಗಿನ ಯುವಕರೆಲ್ಲ ದೊಡ್ಡ ದೊಡ್ಡ ಮನೆ ಕಟ್ತೇವೆ. ಆ ಮನೆ ನೋಡಿ ಅಲ್ಲಿ ಎದ್ದು ಕಾಣ್ತಲ್ಲ, ಅದು ನಮ್ಮದು. ಮನೆತನ ಚರಂಡಿಗೆ ಬಿದ್ದಿದೆ. ನನ್ನ ಅಜ್ಜನ ಮನೆ ನೋಡಿ ಬಂದೆ ನಾನು. ಅಲ್ಲಿ ಏನೂ ಇಲ್ಲ, ಆದರೆ ಅಲ್ಲಿ ಕಲಿತ ವಿದ್ಯಾರ್ಥಿಗಳ ಪಟ್ಟಿ ನೋಡಿದರೆ ಆ ಬಡ ಮನೆಯಲ್ಲಿ ನನ್ನ ಅಜ್ಜ ಎಷ್ಟು ಮಂದಿಗೆ ಪಾಠ ಹೇಳಿದ್ದಾರೆ. ಇವತ್ತಿಗೂ ಆ ಮನೆ ಹಾಗೇ ಉಂಟು. ಏನನ್ನು ಹೇಳ್ತಿದೆ? ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ದೊಡ್ಡ ದೊಡ್ಡ ಜ್ಞಾನಿಗಳ ಮನೆಯಲ್ಲಿ ಹುಟ್ಟುವುದು ಅಂದರೆ ನಮ್ಮ ಅಜ್ಜನಿಂದ ಹಿಡಿದು ಅವರೂ ಕೂಡ ಯಾವುದೋ ಪುಣ್ಯದಿಂದ ಅಲ್ವಾ, ಯಾವುದೋ ಯೋಗಭ್ರಷ್ಟರಾದದ್ದರಿಂದ. ನನ್ನ ಅಣ್ಣ ತೀರಿಕೊಂಡನಲ್ಲ, ಅವನದು ಬಹಳ ಕತೆ ಹೇಳೋದಿಲ್ಲ ನಾನು. ಕುಡಿಯುತ್ತಿದ್ದ ಸಿಕ್ಕಾಪಟ್ಟೆ, ಗಾಂಜಾನೋ ಇನ್ಯಾವುದೋ ಬಾಯಲ್ಲಿ ಯಾವತ್ತೂ ಜರ್ದ ಅವನದ್ದು. ಆದರೆ ಅವನ ನಡೆನುಡಿ ಎಲ್ಲ ಅಧ್ಯಾತ್ಮ. ಮಾತೆತ್ತಿದ್ರೆ ವೇದಾಂತ, ದುಃಖ, ದೇವರ ವಿಷಯ, ಅಳು, ತನ್ನ ಪಾಡಿಗೆ ಏನು ಅಂದರೆ ಪ್ರತಿ ಒಂದು ನಿಮಿಷ. ನಾನು ನನ್ನ SLC ನೋಡಿದ್ದೇನೆ. ಅವ ರಾಮಕೃಷ್ಣ ಪರಮಹಂಸರನ್ನು, ವಿವೇಕಾನಂದರನ್ನು, ರಜನೀಶ್ನನ್ನು, ಜಿಡ್ಡುವನ್ನು ಇದೇ ಓದ್ತಿದ್ದ ಅವನು. ವೇದಾಂತದ ಪುಸ್ತಕಗಳೇ ಅವನ ಮಂಚದ ಮೇಲೆ. ಆದರೆ ಅವನು ವಾದಿರಾಜರ ವೃಂದಾವನದ ಹತ್ರ ಹೇಳಿದ ನನ್ನ ಹತ್ರ ಒಂದು ದಿನ, ವೀಣಾ ನಿನಗೆ ಗೊತ್ತಿರಲಿ, ಇದು ವಾದಿರಾಜರ ವೃಂದಾವನದಲ್ಲಿ ಸುತ್ತು ಬರುವಾಗ ಪ್ರದಕ್ಷಿಣೆ ಮುಗಿದು ನಮಸ್ಕಾರ ಮಾಡಿದಾಗ ಯಾಕೆ ಹೇಳಬೇಕಿತ್ತು ಅಂತ ಈಗ ಅವನು ನಮಸ್ಕಾರ ಮಾಡಿ ಹೇಳೋದು, ವೀಣಾ ನಿಂಗೊಂದು ವಿಷಯ ಗೊತ್ತಿರಲಿ, ಅವನಿಗೆ ನನ್ನ ಅಪ್ಪ ಅಂದರೆ ಮುಗೀತು, ಅಲ್ಟಿಮೇಟ್ ಅವನಿಗೆ. ಅಂದರೆ ಅವನಿಗೆ ಅಪ್ಪ ಅಂದರೆ ಗುರು, ಅಪ್ಪ ಅಲ್ಲ ಅವನು ಹಾಗೆ ಹೇಳ್ತಿದ್ದ. ನನ್ನ ಅಪ್ಪ ನನಗೆ ಈ ಬಾವಿಯ ದಂಡೆಯಿಂದ ಹಾರು ಅಂದರೆ ನಾನು ಹಾರ್ತೇನೆ, ಯಾಕೆ ಅಂತ ಕೇಳಿದ್ರೆ ನನಗೆ ಅವರು ಪರಮಗುರು ಅಂತಿದ್ದ ಅವನು ನನ್ನ ಹತ್ರ ಹೇಳೋದು. ವಾದಿರಾಜರ ಆ ಸಮಾಧಿಯ ಮುಂದೆ ನಮಸ್ಕಾರ ಮಾಡಿ ಹೇಳೋದು ಅವನು ಬೃಂದಾವನದ ಮುಂದೆ, ವೀಣಾ ನಿಂಗೊಂದು ಮಾತು ನೆನಪಿರಲಿ,
ನಾನು ಬಹುತೇಕ ಅಪ್ಪ ಸಾಯುವ ಮೊದಲು ಸಾಯ್ತೇನೆ, ಒಂದು ವೇಳೆ ಸಾಯದೇ ಇದ್ದರೆ ಅಪ್ಪ ಸತ್ತ ಮರುಕ್ಷಣ ಸಾಯ್ತೇನೆ, ನಿಂಗೆ ಗೊತ್ತಿರಲಿ ಆಯಿತಾ ಅಂತ. ಹಾಗೇ ಹೋದ ಅವನು ಹೋದ 12 ದಿನಕ್ಕೆ ನಮ್ಮ ಅಪ್ಪ ಹೋದದ್ದು. ಅವನಿಗೆ ಆಗಿನ್ನೂ 52 ವರ್ಷ. ಏನೋ ಒಂದು ನಡೀತದೆ ನೋಡಿ. ನಾನು ಇದೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಆದ್ದರಿಂದ ಈ ಆತ್ಮ ಸಂಯಮ ಯೋಗ ಅದು ನನ್ನ ನಿಮ್ಮಗಳಿಗೆಲ್ಲ ಸಾಧ್ಯ ಆಗಬಹುದಾದ, ನಾವು ನೀವು ಯಾವುದೋ ಪುಣ್ಯ ಮಾಡಿ ಯಾವುದೋ ಒಳ್ಳೆಯ ಮನೆಯಲ್ಲಿ ಹುಟ್ಟಿದ್ದರ ಫಲವಾಗಿ ನಮಗೆಲ್ಲರಿಗೂ ಉದ್ಧರೇದ ಆತ್ಮನಾತ್ಮಾನಂ ಅನ್ನುವ ಸ್ಥಿತಿಯನ್ನು ಉಂಟು ಮಾಡಬಲ್ಲ ಮಹಾ ಅನುಗ್ರಹ. ಪ್ರತಿ ಮನೆಯೂ ಭಗವಂತನ ಅನುಗ್ರಹ. ಇದೇ ಮನೆಯಲ್ಲಿ ಹುಟ್ಟಬೇಕಿತ್ತು, ನಮ್ಗೆ ಯಾಕೋ ಈ ಮನೆ ಅನ್ನಬೇಡಿ. ಪ್ರತಿ ಮನೆಯಲ್ಲಿ ಒಂದು ಒಳಿತಿಗೆ ಕಾರಣವಿದೆ. ಅಂಥದನ್ನು ಕೃಷ್ಣ ಹೇಳಿದ್ದಾನೆ. ಅದಕ್ಕೆ ನಮಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.